ಯಸ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಬಹಳ ದೊಡ್ಡ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೇವೆ. ಸನ್ನಿಧಾನ ಅಂತಂದಾಗ ಮಣ್ಣಿಗೆ, ಕಲ್ಲಿಗೆ, ನೀರಿಗೆ, ಗಾಳಿಗೆ ಸ್ವಾಭಾವಿಕವಾಗಿ ನಮ್ಮನ್ನ ಉತ್ತೇಜನಗೊಳಿಸುವ ಶಕ್ತಿ ಇಲ್ಲ. ಅಲ್ಲೊಂದು ಏನಾದರೂ ವಿಶೇಷ ಚೇತನನ ಸನ್ನಿಧಾನ ಬಂದ್ರೆ ಅದು ಉತ್ತೇಜನಗೊಳ್ಳುತ್ತದೆ. ಎಲ್ಲ ನೀರು ನಮ್ಮನ್ನ ಪವಿತ್ರೀಕರಿಸ್ತದೆ ಅಂತಿಲ್ಲ. ಆದರೆ ನೀರು ಮೈ ತೊಳಿತದೆ, ಬಟ್ಟೆ ತೊಳಿತದೆ, ಪಾತ್ರೆ ತೊಳಿತದೆ. ನೀರು ನಮ್ಮೊಳಗಿರುವ ಮನಸ್ಸಿನ ಕಳೆಯನ್ನು ತೊಳೆಯಲ್ಲ. ಕೆಲವು ನೀರಿನಲ್ಲಿ ಮಾತ್ರ ಆ ಶಕ್ತಿ ಬಂದಿದೆ. ಇದನ್ನು ಯೋಚಿಸಿ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ವೇದಗಳ ವಿವರಣೆ ನಿರ್ಣಯ ಮಾಡ್ತಾ, ನೀರು ನಿಮ್ಮನ್ನ ಪವಿತ್ರೀಕರಿಸಲ್ಲ, ನೀರು ದೇಹ ಪವಿತ್ರೀಕರಿಸೀತು. ಆದರೆ ನೀರಿಗೂ ಮನಸ್ಸನ್ನ ಶುದ್ಧಿಗೊಳಿಸುವ ಶಕ್ತಿ ಬಂದಿದೆ ಅಂದರೆ ಒಳಗಡೆಯಲ್ಲಿ ಒಂದು ವಿಶೇಷ ಚೇತನನ ಶಕ್ತಿ ಆವಿರ್ಭಾವ ಆಗಿದೆ ಅಂತ ವ್ಯವಸ್ಥೆ ಮಾಡಿದರು. ಈ ಕಂಟೆಂಟ್ ಅನ್ನು ಜಗತ್ತಿಗೆ ಕೊಟ್ಟರು. ಅದನ್ನೇ ದೇವತೆಗಳು ಅಂತ ಹೇಳಲಿಕ್ಕೆ ಶುರು ಮಾಡಿದರು. ವೇದಗಳೆಲ್ಲ, ಉಪನಿಷತ್ತುಗಳಲ್ಲಿ, ವೇದದಲ್ಲಿ ನೀರು ಪವಿತ್ರೀಕರಿಸ್ತದೆ, ನೀರು ಪವಿತ್ರೀಕರಿಸ್ತದೆ ಅಂತ ಸಾಕಷ್ಟು ಕಡೆ ಹೇಳ್ತದಲ್ಲ. ಅದರ ಅಭಿಪ್ರಾಯ, ನೀರಿನಲ್ಲಿ ಒಬ್ಬ ಚೇತನ ಇದ್ದಾನೆ, ಒಬ್ಬ ದೇವತೆ ಇದ್ದಾನೆ, ಆತ ತನ್ನ ಶಕ್ತಿಯಿಂದ ನಮ್ಮನ್ನ ಪವಿತ್ರೀಕರಿಸ್ತಾನೆ ಅಂತ ಹೇಳ್ತು. ಹಾಗಾಗಿ ದೇವತೆಗಳ ಸನ್ನಿಧಾನ ಯಾವ ಕಲ್ಲಿನಲ್ಲಿ ಬರ್ತದೆ, ಆ ಕಲ್ಲು ನಮಗೆ ಬೇಕಾದದ್ದನ್ನು ವರ ಕೊಡ್ಲಿಕ್ಕೆ ಶುರು ಮಾಡ್ತದೆ. ದೇವತೆಗಳ ಸನ್ನಿಧಾನ ಯಾವ ಮಣ್ಣಿನಲ್ಲಿ ಬರ್ತದೆ, ಆ ಮಣ್ಣು ನಮಗೆ ಬೇಕಾದದ್ದನ್ನು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರು ಮೊನ್ನೆ ಇದನ್ನು ಹೇಳುವಾಗ. ಇತ್ತೀಚಿನ ದಿನಗಳಲ್ಲಿ ಆವಿಷ್ಕಾರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆಧ್ಯಾತ್ಮಿಕ ಶಾಸ್ತ್ರಕ್ಕೆ ಉದಾಹರಣೆಗಳು ಬೇಗ ಸಿಗಲಿಕ್ಕೆ ಶುರುವಾಗಿದೆ. ಮೊದಲು ಸ್ವಲ್ಪ ಕಷ್ಟಪಡಬೇಕಿತ್ತೋ ಏನೋ, ಈಗ ಬೇಗ ಸಿಗಲಿಕ್ಕೆ ಶುರುವಾಗಿದೆ. ಚೈತನ್ಯದ ಶಕ್ತಿಯ ಆವಿರ್ಭಾವ ಅದು ಕಾಣದ ಶಕ್ತಿ. ಅದಕ್ಕೊಂದು ಉದಾಹರಣೆ ಕೇಳಿದ್ದಕ್ಕೆ ಹೇಳಿದೆ. ಒಂದು 10-15 ವರ್ಷದಷ್ಟು ಹಿಂದೆ ನಾವು ನೀವು ಈ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ಅದ್ರ ಮಾಹಿತಿ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ನಮ್ಮ ಕಣ್ಣಿಗೆ ಕಾಣಲ್ಲ, ಕೈಯಲ್ಲಿ ಮೊಬೈಲ್ ಮಾತ್ರ ಇರ್ತದೆ, ಆದರೆ ಇದು ಎಷ್ಟು ಕಡೆಯಲ್ಲಿ ಕನೆಕ್ಟ್ ಆಗಿರ್ತದೆ ನೋಡ್ರಿ. ಅದಕ್ಕೆ ಇಂಟರ್ನೆಟ್, ಅಂತರ್ಜಾಲ ಅಂತ ಹೆಸರಿಟ್ರು. ಅಂತರ್ಜಾಲದ ಸಂಪರ್ಕ ಎಲ್ಲರ ಮೊಬೈಲ್ಗಳಿಗಾದದ್ದಕ್ಕೆ ಎಲ್ಲರೂ ಎಲ್ಲರನ್ನೂ ಸಂಪರ್ಕ ಮಾಡುವಂತಾಯ್ತು. ಇದು ಹೇಗೆ ಸಾಧ್ಯವಾಗಿದೆಯೋ ಹಾಗೆ ನೀರು ಸ್ವತಃ ಸಶಕ್ತ ಅಂತ ತಿಳಿಬೇಡ. ನೀರಿನೊಳಗೊಬ್ಬ ಚೇತನ ಸನ್ನಿಧಾನ ಬಂದದ್ದಕ್ಕೆ ಅದು ನಮ್ಮನ್ನು ಪವಿತ್ರೀಕರಿಸ್ತದೆ. ಶಕ್ತಿ ಕಾಣಲ್ಲ, ವ್ಯಕ್ತಿ ಕಾಣಿಸ್ತಾ ಇರ್ತದೆ. ಹಾಗೆ ಇಲ್ಲೇನಿದೆ ಅಂದರೆ, ಇಲ್ಲಿ ನಾವು, ನೀವು, ಮತ್ತೆ ಅವರು, ಇವರು, ವ್ಯಕ್ತಿಗಳು, ಇವರನ್ನು ನೋಡ್ತಿರ್ತೇವೆ. ಆದರೆ ಒಳಗಡೆ ಇಲ್ಲಿ ಒಂದು ವಿಶೇಷ ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣಲ್ಲ, ಕೆಲಸ ಜಾಸ್ತಿ ಅದೇ ಮಾಡ್ತಿರ್ತದೆ. ಹಾಗಾಗಿ ಇದು ಅದ್ಭುತವಾದ ಸನ್ನಿಧಾನ ಅಂತ ನಾನು ನಿಮಗೆ ಹೇಳಿದೆ. ಒಳಗಡೆಯಲ್ಲಿ ಶಕ್ತಿ ಇರ್ತದೆ, ಅದು ಜಾಗೃತ ಆಗ್ತಾ ಇರ್ತದೆ. ನಮ್ಮ ಭಕ್ತಿಗನುಗುಣ, ನಮ್ಮ ಸಾಧನೆಗನುಗುಣ, ನಮ್ಮ ಶ್ರದ್ಧೆಗನುಗುಣವಾಗಿ ವ್ಯಕ್ತ ಆಗ್ತದೆ. ನಾವು ಅಂಥ ಒಂದು ದಿವ್ಯ ತಾಣದಲ್ಲಿ ಇದ್ದೇವೆ. ಇದು ಎಷ್ಟೋ ಜನ್ಮದ ಭಾಗ್ಯ ಅಂತ ನಾವು ಭಾವಿಸಬೇಕು.
ಕೆಲವರಿಗೆ ಇದು ಮೌಢ್ಯ ಅಂತ ಅನಿಸ್ಬೋದೋ ಏನೋ, ಇರಲಿ. ಆದರೆ ಇದು ನಿಜವಾಗ್ಲೂ ಭಾಗ್ಯನೇ. ವಾದಿರಾಜರ ಉತ್ತರಾರಾಧನೆಯ ಪರ್ವಕಾಲದಲ್ಲಿ ತುಂಗಭದ್ರಾ ನದಿ ತೀರ ಹಾವನೂರಿನ ಕ್ಷೇತ್ರ ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇದ್ದಂತೆ ಇಷ್ಟೇ ಶಾಂತವಾಗಿದೆ, ಇಷ್ಟೇ ಅದ್ಭುತವಾಗೇ ಇದೆ. ಜನಸಂದಣಿ ಕಡಿಮೆನೂ ಇದ್ದರೂ ಕೂಡ ನಮಗೊಂದಿಲ್ಲಿ ಸ್ಯಾಂಟಿಟಿ ಹೆಚ್ಚಾಗಿ ಕಾಣ್ಲಿಕ್ಕೆ ಶುರುವಾಗ್ತದೆ. ಕೆಲವರು ಅಂತಿರ್ತಾರೆ, ಜನ ಅಲ್ಲಿ ಜಾಸ್ತಿ ಇದ್ದದಕ್ಕೆ ಅಲ್ಲೇ ಇರಬೇಕೇನೋ, ಇಲ್ಲೇ ಇರಬೇಕೇನೋ, ಅಲ್ಲೇ ಇರಬೇಕೇನೋ ಅಂತ. ಇರಲಿ, ಜನಸಂದಣಿ ಹೆಚ್ಚಿರುವ ಜಾಗಗಳು ಸಾಕಷ್ಟು ಇದ್ದಾವೆ. ಕಡಿಮೆ ಇರೋ ಜಾಗದ ಬಗ್ಗೆ ನೋಡಿದಾಗ ಕೆಲವು ಕಡೆ ನಾನು ಹೇಳ್ತಿರ್ತೀನಿ ಒಂದು ಮಾತನ್ನ, ಕಡಿಮೆ ಇರೋ ಜಾಗಕ್ಕೆ ಸಂಬಂಧಪಟ್ಟದ್ದಷ್ಟೇ ಇದು ಮಾತು ಅಂತ ತಿಳ್ಕೊಳ್ಳಿ, ಹೆಚ್ಚು ಜನ ಇದ್ದದ್ದಕ್ಕೆ ಇದನ್ನು ಅಪ್ಲೈ ಮಾಡಬೇಡಿ. ಇಲ್ಲಿ ಹೇಗಿದೆ ಸನ್ನಿಧಾನ ಅಂದ್ರೆ, ಈ ವಜ್ರ, ಬಂಗಾರ, ಬೆಳ್ಳಿಯ ಅಂಗಡಿಗಳಿಗೆ ಜನಸಂದಣಿ ಕಡಿಮೆ ಇರ್ತದೆ. ಕಾಯಿಪಲ್ಯದ ಮಾರ್ಕೆಟಿಗೆ ಜನ ಜಾಸ್ತಿ ಇರ್ತಾರೆ. ತರಕಾರಿ ಮಾರ್ಕೆಟಿಗೆ ಜನ ಜಾಸ್ತಿ ಇದ್ದಾರೆ ಅಂತ ತರಕಾರಿಗೆ ಮೌಲ್ಯ ಜಾಸ್ತಿ ಕೊಡ್ಬೇಕಾ? ಜನ ಕಡಿಮೆ ಇದ್ದಾರೆ ಬಂಗಾರ ಬೆಳ್ಳಿ ಅಂಗಡಿಯಲ್ಲಿ ಅಂತ ಬಂಗಾರಕ್ಕೆ ಬೆಳ್ಳಿಗೆ ಮೌಲ್ಯ ಜಾಸ್ತಿ ಕೊಡ್ಬೇಕಾ? ಯೋಚನೆ ಮಾಡ್ಬೇಕು ನಾವು. ಹಾಗಾಗಿ ಇಲ್ಲಿ ಸನ್ನಿಧಾನ ವಿಶೇಷವಾಗಿದೆ. ವ್ಯಕ್ತಿಯ ಶ್ರದ್ಧೆಗನುಗುಣ ಅವರು ನಮ್ಮ ಮೇಲೆ ಕರುಣೆ ತೋರ್ತಾ ಇರ್ತಾರೆ. ಇದನ್ನ ನಾವು ಅನುಸಂಧಾನ ಮಾಡಬೇಕು. ರಾಜರ ಈ ಸನ್ನಿಧಾನದಲ್ಲಿ ಇವತ್ತು ನಾವು ಅವರ ಕೃತಿಗಳ, ಅವರ ಮಹಿಮೆಯ ವಿವರಣೆಯನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಅವರನ್ನು ತಂದುಕೊಂಡ್ರೆ ಅದೇ ದೊಡ್ಡ ಆರಾಧನೆ. ಹಾವನೂರಿನ ರಾಜರ ಸನ್ನಿಧಾನದಲ್ಲಿ ಬಂದಾಗ ಕೆಲವೊಮ್ಮೆ ತೀರ್ಥ ಪ್ರಬಂಧ ಅವರು ಮಾಡಿದ ಗ್ರಂಥದ ಕುರಿತು, ಕೆಲವೊಮ್ಮೆ ವೈಕುಂಠ ವರ್ಣನೆ ಅವರು ಮಾಡಿದ ಕನ್ನಡದ ಮತ್ತೊಂದು ಗ್ರಂಥದ ಕುರಿತು, ಕೆಲವೊಮ್ಮೆ ಯುಕ್ತಿ ಮಲ್ಲಿಕಾ ಗ್ರಂಥದ ಕುರಿತು, ಕೆಲವೊಮ್ಮೆ ಸರಸಭಾರತಿ ವಿಲಾಸ ಅಂತ ರಾಜರು ಮಾಡಿದ ಗ್ರಂಥದ ಬಗ್ಗೆ, ಬಹಳ ವರ್ಷಗಳಷ್ಟು ಕಾಲ ರುಕ್ಮಿಣೀಶ ವಿಜಯದ ಬಗ್ಗೆ, ರುಕ್ಮಿಣೀಶ ವಿಜಯದಲ್ಲಿ ಅಲ್ಲಲ್ಲಿ ಬಂದಂತಹ ಶ್ಲೋಕಗಳನ್ನು ಕುರಿತು ಇಲ್ಲಿ ನಾನು ಪ್ರವಚನ ಮಾಡಿ ಅವರ ಸನ್ನಿಧಾನದಲ್ಲಿ ಅರ್ಪಿಸಿ ಹೋಗ್ತಾ ಬರ್ತಾ ಇದ್ದೇನೆ. ಅದಕ್ಕೆ ತಕ್ಕಂತೆ ಅದನ್ನು ಅವರೇ ಶಕ್ತಿ ಕೊಟ್ಟು ಪ್ರೇರಣೆ ಮಾಡಿ ಮಾಡಿಸ್ಕೊಳ್ತಾ ಇದ್ದಾರೆ ನಮ್ಮಿಂದ ಸೇವೆ ಅಷ್ಟೆ. ಈ ವರ್ಷವೂ ಕೂಡ ಯಾವುದೋ ಒಂದಿಷ್ಟು ರಾಜರ ಕೃತಿಗಳಲ್ಲಿರುವ ವಿಷಯಗಳ ಅನುಸಂಧಾನ ನಿಮ್ಮ ಮುಂದೆ ಮಾಡಿ ಅದನ್ನೇ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ನನ್ನ ಎದುರುಗಡೆ ಈಗ 2 ಅವರ ಕೃತಿಗಳು ಮುಂದಿದೆ. ಒಂದು ಸರಸಭಾರತಿ ವಿಲಾಸ ಅಂತ ತಾವೆಲ್ಲ ಈ ಗ್ರಂಥದ ಬಗ್ಗೆ ಅಲ್ಲಲ್ಲಿ ಕೇಳಿರ್ತೀರಿ ಒಂದು. ಇನ್ನೊಂದು ವೈಕುಂಠ ವರ್ಣನೆ ಅಂತ ಅವ್ರದ್ದೇ ಮತ್ತೊಂದು ಗ್ರಂಥ. ಅದನ್ನು ತತ್ವಸಾರ ಅಂತ ಕರೀತಾರೆ. ತತ್ವಸಾರ ಅನ್ನೋ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದ ಗ್ರಂಥ. ಇನ್ನು ಮೊಬೈಲ್ನಲ್ಲಿ ಕೆಲವು ಗ್ರಂಥಗಳಿದ್ದಾವೆ. ಯುಕ್ತಿ ಮಲ್ಲಿಕಾ, ತೀರ್ಥ ಪ್ರಬಂಧ, ಇವೆಲ್ಲ ಕೆಲವು ಗ್ರಂಥಗಳು ಅವ್ರದ್ದೇ ಇದ್ದಾವೆ. ಮೊದಲು ಸರಸ ಭಾರತಿ ವಿಲಾಸದ ಬಗ್ಗೆ 12 ವಿಲಾಸಗಳನ್ನು ಒಳಗೊಂಡು ಸುಮಾರು ಶ್ಲೋಕಗಳಿಂದ ಭಗವಂತನ, ವಾಯುದೇವರ, ದೇವತೆಗಳ ಬಗ್ಗೆ ವಿಶೇಷ ಪ್ರಮೇಯಗಳನ್ನು ನಮ್ಮ ಮನಸ್ಸಿನೊಳಗೆ ಸ್ಥಿರಗೊಳಿಸುವಂತೆ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡ್ತಾರೆ. ಆ ಗ್ರಂಥದ ಬಗ್ಗೆ ಮಾತನಾಡೋಣ. ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಆರಾಧನೆಯಿಂದ ವಾಪಸ್ ಮನೆಗೆ ಹೋಗಲೇಬೇಕಲ್ಲ, ನಾವು ನೀವು. ಸಹಜವಾಗಿ ಎಲ್ಲರೂ ಕೇಳ್ತಾರೆ, ಆರಾಧನೆಗೆ ಹೋಗಿದ್ದಿ ಮತ್ತೆ ಹೆಂಗಾಯ್ತು ಅಂತ ಕೇಳ್ತಾರೆ. ಇವತ್ತಿನ ಮಾತು ಬಹಳ ವಿಸ್ತೃತವಾಗಿ ಹರಡುತ್ತದೆ. ಒಂದು ಕ್ಷಣದಲ್ಲಿ ಮೀಡಿಯಾದಲ್ಲಿ ಎಷ್ಟೋ ಜನಗಳನ್ನು ತಲುಪಿಬಿಟ್ಟಿರ್ತದೆ. ಹಾಗೆ ನೀವು ನಾಳೆ ಹಾವನೂರಿನ ಅವರ ಆರಾಧನೆಗೆ ಹೋದಾಗ ಮೊಬೈಲಿಗೆ ಫೋನ್ ಮಾಡಿ ಕೇಳೋರು ಇರ್ತಾರೆ, ಮತ್ತೆ ಆರಾಧನೆಗೆ ಹೋಗಿದ್ದೆಲ್ಲ ಹೆಂಗಾಯ್ತು ಅಂತ. ನಮ್ಮ ಜನರೇಷನ್ನಿಗೆ ಅನುಗುಣವಾಗಿ ನಮ್ಮ ಮಾತುಗಳು ಹೇಗಿರ್ತದೆ ಅಂತ ನಮಗೇ ಗೊತ್ತು. ಅದನ್ನೇನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಒಂದು ಆ್ಯಡ್ ಮಾಡ್ಕೊಳ್ಳೋಣ ಇವತ್ತು. ಏನಂದ್ರೆ, ಆರಾಧನೆಗೆ ಹೋಗಿದ್ದೆಲ್ಲ ಯಾರಾದ್ರೂ ಹೆಂಗಾಯ್ತು ಅಂತ ಕೇಳಿದ್ರೆ ಸರಸಭಾರತಿ ವಿಲಾಸ ಹಿಂಗಿತ್ತು ಅಂತ ಹೇಳಿದ್ರೆ ರಾಜರಿಗೆ ಪ್ರೀತಿ ಆಗ್ತದೆ. ನೋಡಿ, ಆ ರಾಜರು ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಹೀಗೊಂದು ವಿಷಯವನ್ನ ನಮಗೋಸ್ಕರ ತಿಳಿಸಿದ್ದಾರೆ ಅಂತ ಯಾವ್ದಾದ್ರೂ ವಿಷಯ ನಾವು ಇನ್ನೊಬ್ಬರ ಜೊತೆಯಲ್ಲಿ ಇಲ್ಲಿ ಹೇಳಿರೋದ್ರ ಬಗ್ಗೆ ಹಂಚಿಕೊಂಡ್ರೆ ಅದು ನಿಜವಾಗ್ಲೂ ರಾಜರ ಆರಾಧನೆ ಸಾರ್ಥಕ ಅಂತ ನಾನು ಭಾವಿಸ್ತೀನಿ.
ಹಾಗಾಗಿ ಸರಸ ಭಾರತಿ ವಿಲಾಸವನ್ನು ಕುರಿತು ಒಂದಿಷ್ಟು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ನಾವೆಲ್ಲ ಮನುಷ್ಯರು ಭೂಮಿಯ ಮೇಲೆ ಹುಟ್ಟಿದ್ದೇವೆ. ನಮ್ಮ ಹುಟ್ಟಿನಿಂದ ನಮ್ಮದೇ ಆದಂತಹ ಕರ್ಮ ಕಾರಣವಾದದ್ದು ಇದ್ದೇ ಇದೆ ಅಂಥೇಳಿ ಆ ಕರ್ಮವನ್ನು ಬೈಲಿಕ್ಕಾಗಲಿ ಹೊಗಳಲಿಕ್ಕಾಗಲಿ ಇದು ಸಂದರ್ಭ ಅಲ್ಲ. ಹುಟ್ಟಿದ್ದೇವೆ ಅಂದಮೇಲೆ ಹುಟ್ಟಿದ್ದಕ್ಕೆ ಸರಿಯಾದ ಸಾರ್ಥಕತೆಯನ್ನು ಪಡಿಬೇಕು. ಜನ್ಮ ಯಾವಾಗ ಸಾರ್ಥಕ ಆಗ್ತದೆ? ಮನುಷ್ಯ ಜನ್ಮ ಸಾರ್ಥಕ ಯಾವಾಗ ಆಗ್ತದೆ? ಇದರ ಒಂದು ಜಿಜ್ಞಾಸೆ ಮನುಷ್ಯನಿಗೆ ಒಂದು ಹಂತದ ಬೆಳವಣಿಗೆ ಆದಮೇಲೆ ಬರ್ತದೆ. ಮೊದಲು ಇರಲ್ಲ ಅಂತ ಇಟ್ಟುಕೊಳ್ಬೇಕಂದ್ರೆ ಒಂದು ಹಂತ ಕಳಿತಿರ್ಲಿಕ್ಕೆ ಸಹಜವಾಗಿ ಬರ್ಲಿಕ್ಕೆ ಶುರುವಾಗ್ತದೆ. ಏನು ಮಾಡೋಣಪ್ಪ ಭೂಮಿ ಮೇಲಿದ್ದು, ಯಾಕೆ ಬಂದ್ವಿ, ಇದು ಎಲ್ಲಿ ಸಾರ್ಥಕ ಅಂತ ಒಂದು ಹಂತ ಮೀರಿದ ಮೇಲೆ ಈ ವಿಚಾರಗಳು ಶುರು ಆಗ್ತವೆ. ನಮಗೆ ಶುರು ಆದಾಗ ಮನುಷ್ಯ ಯಾವ ದಾರಿಗೆ ಹೋಗಬೇಕು? ರಾಜರು ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನಿನ್ನ ಹಂತಗಳು ದಾಡ್ತಾ ಹೋದಂತೆ ನಾನು ತೋರಿಸೋ ಒಂದು ಹಂತದಲ್ಲಿ ನೀನು ಯಾವಾಗಲೂ ಸಾಗು, ವಿಹಾರ ಮಾಡು. ತೀರ್ಥ ಪ್ರಬಂಧದ ಮೊದಲನೇ ಶ್ಲೋಕನೇ ಅದಕ್ಕೆ ಅವರು ಹೇಳಿದ್ದು. ಅವ್ರು ಹೇಳ್ತಾರೆ, ಚಾರಿತ್ರ ಚತುರೋರ್ಮಿಷು ವಿಹಾರ ಅಹರಹ ಅನಿಶಂ ಅಂತ ಹೇಳ್ತಾರೆ ಅವರು. ಮನಸ್ಸನ್ನು ಕುರಿತು ಹೇಳುವ ಮಾತು. ಹೇ ಮನಸ್ಸೇ, ವಿಹರ ಅಹರಹ ಚಿತ್ರ ಚಾರಿತ್ರ್ಯ ಚತುರೋರ್ಮಿಷು ಅಂತ ಒಂದು ಮಾತನ್ನು ಹೇಳ್ತಾರೆ. ಚಿತ್ರ ವಿಚಿತ್ರವಾದ ಚರಿತ್ರೆಗಳಿದ್ದಾವೆ. ಆ ಚರಿತ್ರೆಗಳಲ್ಲಿ ನೀನು ಚೆನ್ನಾಗಿ ವಿಹಾರ ಮಾಡುವ ಪ್ರಯತ್ನ ಮಾಡು. ಸಮಯ ವ್ಯರ್ಥ ಮಾಡಬೇಡ. ಅದರಿಂದ ನಿನಗೇನು ಶ್ರೇಯಸ್ಸು ಸಿಗ್ತದೆ ಅಂತ ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ ಬಾಯಿಂದ. ಅಂಥ ಶ್ರೇಯಸ್ಸು ಸಿಗ್ತದೆ. ಹಾಗಾಗಿ ನಮ್ಮ ಒಂದು ಹಂತದ ಜೀವನ ನಾವು ಕಳಿತಾ ವಾಲ್ಲೇಬೇಕಂತೆ. ಭಗವಂತನ ಚರಿತ್ರೆಯ ಸಾಗರದಲ್ಲಿ ಧುಮುಕಬೇಕಂತೆ. ಭಾರಿ ವಿಹಾರ ಮಾಡ್ಲಿಕ್ಕೆ ಹೇಳ್ಕೊಡ್ತಾರೆ ವಾದರಾಜರು. ಆ ತೀರ್ಥ ಪ್ರಬಂಧದ ಮೊದಲನೇ ಮಾತು ಬಹಳ ರೋಮಾಂಚನಕಾರಿಯಾಗಿ ಬರ್ತದೆ. ಅದರದ್ದೊಂದು ವಿವರಣೆ ಕೊಟ್ಟು ಮುಂದೆ ಸರಸ ಭಾರತಿ ವಿಲಾಸದ ಕಡೆಗೆ ಗಮನ ಹರಿಸೋಣ. ಇಲ್ಲಿ ಹೇಳುವಾಗ ರಾಜರಂತಾರೆ, ಹರಿ ಕ್ಷೀರಾಂಬುಧೇ ಸ್ವೈರಂ ಭವಘರ್ಮರಿಪೋರ್ಮನಃ ವಿಹರಾ ಅಹರಶ್ಚಿತ್ರ ಚಾರಿತ್ರ ಚತುರೋರ್ಮಿಷು. ಇದು ಶ್ಲೋಕ. ಹರಿ ಕ್ಷೀರಾಂಬುಧೇ ಸ್ವೈರಂ ವಿಹರ. ಅಪ್ಪಣೆ ಕೊಡಿಸ್ತಾರೆ ವಾದರಾಜರು. ಹೇ ಮನಃ, ಎಲೆ ಮನಸ್ಸೇ, ನೀನ್ ಯಾಕೆ ಯೋಚನೆ ಮಾಡ್ತಿದ್ದಿ? ನೀನ್ ಯಾಕೆ ಚಿಂತೆ ಮಾಡ್ತಿದ್ದಿ ಇಷ್ಟೊಂದು? ನೀನ್ ಯಾಕಿಷ್ಟು ಬಳಲಿ ಬೆಂಡಾಗಿದ್ದಿ? ಯಾಕಿಷ್ಟು ಅನುತ್ಸಾಹ ತೋರ್ತಾ ಇದ್ದಿ? ನನಗೆ ಗೊತ್ತು ಸಂಸಾರದ ಸಾಗರ ಏನು ಅಂತ ಗೊತ್ತು. ಭವಘರ್ಮ ರಿಪೋಹೋ. ಈ ಸಂಸಾರದ ಸಾಗರದಲ್ಲಿ ಬೆಂದು ನೊಂದು ಹಣ್ಣಣ್ಣ ಆದಂಥ ವ್ಯಕ್ತಿ ಬೇರೆ ಏನೂ ಉಪಾಯ ಇಲ್ಲ ಇದರಿಂದ ಪಾರು ಮಾಡಿಕೊಳ್ಳಿಕ್ಕೆ. ಹರಿಕ್ಷೀರಾಂಬುಧೇಹೇ ಸ್ವೈರಂ ವಿಹರ. ಆ ಭಗವಂತ ಅವನು ಕ್ಷೀರಸಾಗರ. ಅವನ ಚರಿತ್ರೆ ಇದೆಯಲ್ಲ, ಅದು ದೊಡ್ಡ ದೊಡ್ಡ ಅಲೆಗಳು, ಬಹಳ ಅದ್ಭುತ ಅಲೆಗಳು. ಅಲ್ಲಿ ನೀನು ವಿಹಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡು. ಅನಿಶಂ ವಿಹಾರ, ನಿತ್ಯದಲ್ಲಿ ವಿಹಾರ ಮಾಡು. ಸುಮ್ಮನೆ ಕೂಡಬೇಡ. ಎಲ್ಲಿ ನೋಡ್ತಿ ಅಲ್ಲಿ ಪರಮಾತ್ಮನ ಮಹಿಮೆಗೆ ನಿನ್ನ ಕಲ್ಪನೆಗೆ ಬರುವಷ್ಟರ ಮಟ್ಟಿಗೆ ನಿನ್ನ ಮನಸ್ಸು ಟ್ರೈನ್ ಆಗಬೇಕು. ಆಗ್ತದ ಇವತ್ತು ನಮ್ಮ ಮನಸ್ಸು? ಇವತ್ತು ನಮ್ಮ ಮನಸ್ಸು ಎಷ್ಟು ಚಾಣಾಕ್ಷ, ಆದರೆ ಭಗವಂತನ ಸ್ಮರಣೆ ಒಂದು ಮಾಡಲ್ಲ, ಅಷ್ಟು ಬುದ್ಧಿವಂತ ಅದು. ಅದಕ್ಕೆ ಅವ್ರ ಮನಸ್ಸಿಗೆ ಟ್ರೈನಿಂಗ್ ಕೊಟ್ರು. ವಿಹಾರ ಅಹರಶ್ಚಿತ್ರ ಚಾರಿತ್ರ್ಯ ಚತುರೋರ್ಮಿಷು. ಭಗವಂತನ ಗುಣ, ಭಗವಂತನ ಕ್ರಿಯೆ, ಭಗವಂತನ ಚರಿತ್ರೆಗಳು, ವಿವಿಧವಾದ ಅಲೆಗಳು. ಈ ಅಲೆಗಳಿಂದ ಕೂಡಿದ ಶ್ರೀಹರಿಯ ಕ್ಷೀರಸಾಗರ ಅದು ಬಹಳ ಕೈಬೀಸಿ ಕರಿತಿದೆ. ಯಾವತ್ತೂ ನಿನಗೆ ಭಯ ಹುಟ್ಟಿಸಲ್ಲ, ನಿನ್ನ ನುಂಗಿ ಹಾಕಲ್ಲ, ನಿನ್ನನ್ನು ಮುಣುಗಿಸಲ್ಲ, ಸದಾ ನಿನ್ನನ್ನು ವಿಹಾರ ಮಾಡಿಸ್ತದೆ. ಹೇ ಮನಸ್ಸೇ, ಅಲ್ಲಿ ಹೋಗಿ ಸ್ವಲ್ಪ ವಿಹಾರ ಮಾಡು, ಚೆನ್ನಾಗಿರ್ತದೆ ಅಂತಂತಾರೆ. ಇದು ಮೇಲ್ನೋಟಕ್ಕೆ ಕಾವ್ಯದ ಶೈಲಿಯಲ್ಲಿ ಮನಸ್ಸಿಗೆ ಮಾತಾಡಿಸ್ತಿದ್ದಾರೆ ವಾದರಾಜರು ಅಂತ ಅನಿಸ್ಬೋದು. ಇದರದ್ದೇ ಇನ್ನೊಂದು ಅರ್ಥದ ಮುಖ ನಿಮಗೆ ಚಿಂತನೆ ಮಾಡಿಸ್ತೇನೆ. ಒಬ್ಬ ವ್ಯಕ್ತಿ ಬಹಳ ಸಮಸ್ಯೆ ಆಗಿದೆ, ಸಾಕಾಗಿದೆ ಮನೆಯಲ್ಲಿ ಅಂದಾಗ ರಿಲ್ಯಾಕ್ಸೇಷನ್ ಮೂಡಿಗೆ ಹೋಗ್ತಾನೆ. ಇವತ್ತು ಅದು ಇದೆ ತಾನೇ ಲೋಕದಲ್ಲಿ.
ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ತಾನು ಸಾಕಾಗಿ ಹೋಗಿದೆ ಜಂಜಾಟ ಅಂತಂತಿರ್ತಾನೆ. ಆ ರಿಲ್ಯಾಕ್ಸೇಷನ್ಗೆ, ಪೀಸ್ ಆಫ್ ಮೈಂಡಿಗೆ ತನ್ನ ಕ್ಷೇತ್ರದ ಪರಿಧಿಯಿಂದ ಬಹುದೂರ ಹೋಗ್ಲಿಕ್ಕೆ ಹೋಗ್ತಾನೆ. ಬಹುದೂರ, ಬಹಳ ದೂರ ಹೋಗ್ಬೇಕು. ಎಲ್ಲೋ ದೂರ ಹೋದ್ಮೇಲೆ ಎಷ್ಟೊಂದು ಸ್ವಲ್ಪ ಆನಂದ ಕಂಡೆ ನೋಡು ಅಂತ ಅಲ್ಲಿರೋರಿಗೂ ಅದೇ ಅನಿಸ್ತಿರ್ತದೆ. ಅವ್ರು ಇಲ್ಲಿ ಬಂದು ಆನಂದ ಪಡಿತಿರ್ತಾರೆ. ಅಂತೂ ಅದೇ ತಾನೆ. ಮತ್ತೆ ಹಂಗೆ ಇದು ಲೋಕದೊಳಗೆ ಒಂದು ರಿಲ್ಯಾಕ್ಸೇಷನ್ನಿಗೆ, ಒಂದು ಪೀಸ್ ಆಫ್ ಮೈಂಡಿಗೆ ಮನುಷ್ಯ ನಿರೀಕ್ಷೆ ಮಾಡ್ತಾನೆ, ಪ್ರತೀಕ್ಷಿಸ್ತಾನೆ, ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಏನೋ ಮಾಡ್ಲಿಕ್ಕೆ ಹೋಗ್ತಾನೆ, ಅಂತೂ ಏನೋ ಸಮಾಧಾನ ಬೇಕು ಅಂತಾನೆ. ಅದು ಸಿಗ್ತದೆ, ಕೆಲವೊಮ್ಮೆ ಸಿಗಲ್ಲ, ವಾಪಸ್ ಬಂದೇ ಬರ್ತಾನೆ. ಮತ್ತೇನೇನೋ ಕಟ್ಕಡೆಗಳಿರ್ತಾವೆ, ನಿಯಮಗಳು. ರಾಜರ ಅಂದೇ ಕಂಡುಕೊಂಡ್ರಿ ಈ ವ್ಯವಸ್ಥೆಯನ್ನು, ಬಹಳ ಹಿಂದೆ ಕಂಡುಕೊಂಡ್ಬಿಟ್ರು ಅವರು. ಮನುಷ್ಯನಿಗೆ ನಾನು ಕಂಡುಕೊಂಡು ಸತ್ಯ ಹೇಳಿಕೊಟ್ಬಿಡ್ತೇನೆ, ಅವನು ತನ್ನ ಜೀವನದೊಳಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ಗೆ, ಪೀಸ್ ಆಫ್ ಮೈಂಡಿಗೆ ಅವನು ಹೋಗಲಿ. ಎಲ್ಲಿ ಹೋಗಲಿ? ತೀರ್ಥಕ್ಷೇತ್ರಗಳನ್ನು ವಿಹಾರ ಮಾಡಲಿ ಅಂತಂತ. ಯಾರೋ ಮೊನ್ನೆ ಒಬ್ರು ಬೇರೆ ದೇಶದವರು ಮೊಬೈಲಿಗೆ ಫೋನ್ ಮಾಡಿ, ಎಷ್ಟು ನಾವು ಮಾಡಿದರೂ ಕೂಡ ನಮ್ಮ ಮನೆ ಒಳಗೆ ದುಡಿತ, ಕೆಲಸ, ಕುಟುಂಬ, ಇನ್ನಿತರ ಸಮಾಜ, ಇದು ಮಾಡಿದ್ರೂ ಮನಸ್ಸಿಗೆ ಬಹಳ ಕ್ಲೇಶ ಆಗ್ತಾನೆ ಇದೆ. ಇದಕ್ಕೆ ನಿಮ್ದೇನಾದ್ರೂ ಒಂದು ಸಜೆಷನ್ ಇದ್ರೆ ಕೊಡ್ರಿ ಎಂದಾಗ ನಾ ಈ ಶ್ಲೋಕ ಹೇಳಿದೆ. ವಾದರಾಜರು ಹೇಳಿಕೊಟ್ಟಿದ್ದಾರೆ ನೋಡಿ, ಇದೊಂದು ಒಳ್ಳೆ ಔಷಧಿ, ನೀವು ತಗೊಂಡು ಒಂದ್ಸಲಿ ಪ್ರಯತ್ನ ಪಡ್ರಿ, ಭಾರತ ದೇಶಕ್ಕೆ ಬನ್ರಿ, ಇಲ್ಲೊಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆ ಅಲ್ಲಲ್ಲಿ ತಿರುಗ್ರಿ, ಆ ಪ್ರಕೃತಿಯ ಸೌಂದರ್ಯವನ್ನ ಸವಿರಿ, ಅಲ್ಲಿರುವ ದೇವತೆಗಳನ್ನ ಸಾಧ್ಯವಾದ್ರೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ರಿ, ನಿಮಗೇನಾದ್ರೂ ಒಳ್ಳೇದು ಅನಿಸಿದ್ರೆ ಆಮೇಲೆ ನಂಗೆ ಫೋನ್ ಮಾಡ್ರಿ ಅಂತಂದೆ. ಆಮೇಲೆ ಹೋದ್ಮೇಲೆ ಫೋನ್ ಮಾಡಿದ್ರು ಅವರು, ಆಚಾರ್ಯ ನೀವು ಹೇಳಿದ್ದು ವರ್ಕೌಟ್ ಆಗಿದೆ ಅಂದ್ರು. ನಾನು ಹೇಳಿದ್ದಲ್ಲ, ವಾದರಾಜರು ಹೇಳಿದ್ದು ಅಂತ ಹೇಳಿದೆ. ಹರಿಕ್ಷಿರಾಂಬುಧೇ ಸ್ವೈರಂ ಭವಘರ್ಮರಿಪೋರ್ ಮನಃ ವಿಹರ ಅಹರಶ್ಚಿತ್ರ ಚಾರಿತ್ರ ಚತುರೋರ್ಮಿಷೋ. ಇದು ಸಂಸಾರ ಸಾಗರಕ್ಕೆ, ಸಂಸಾರದ ತಾಪಕ್ಕೆ ಇದಕ್ಕಿಂತ ಉಪಾಯ ಮತ್ತೊಂದಿಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕಪ್ಪ. ಇಲ್ಲಿ ವಿಹಾರ ಮಾಡು, ಎಲ್ಲ ಪರಿಹಾರ ಆಗ್ತದೆ. ಇದನ್ನು ಅನುಸಂಧಾನ ಮಾಡಬೇಕು. ಈ ಕಾರಣದಿಂದ ನಾವು ಸರಸ ಭಾರತಿ ವಿಲಾಸದಲ್ಲಿ ಪ್ರವೇಶ ಮಾಡುವಾಗಲೂ ಸರಸ ಭಾರತಿ ವಿಲಾಸ, ಸಾಮಾನ್ಯ ಸರಸ ಶಬ್ದ ನಾವು ಕನ್ನಡದಲ್ಲಿ ಎಲ್ಲ ಆಡ್ತೇವೆ ಅಂತ ನಿಮಗೆ ಗೊತ್ತಿದೆ, ಅದನ್ನು ವಿವರಣೆ ಏನು ಮಾಡಲ್ಲ ನಾನು ಸದ್ಯಕ್ಕೆ. ರಾಜರು ಆ ಶಬ್ದವನ್ನಾಡಿ ಅಲ್ಲಿಯೂ ಅಧ್ಯಾತ್ಮ ಇದೆ ಅಂತ ತೋರಿಸಿಕೊಟ್ರು ನಮಗೆ. ಶೋಭನ ಪದ ಎಲ್ಲ ಆಡ್ತೇವೆ ದಿನನಿತ್ಯ ಕನ್ನಡದಲ್ಲಿ ಅಂತ, ಕನ್ನಡದ ಸಾಹಿತ್ಯ ಬಲ್ಲವರಿಗೆ ಶೋಭನ ಪದ ಎಲ್ಲ ಆಡ್ತೇವೆ ಅಂತ ಗೊತ್ತು. ರಾಜರು ಅಲ್ಲಿಯೂ ಲಕ್ಷ್ಮೀನಾರಾಯಣನ ಕಥೆ ಇದೆ ಅಂತ ತೋರಿಸಿಕೊಟ್ರು. ಅಂದ್ರೆ ವಾದರಾಜರ ದೃಷ್ಟಿ ಏನಿತ್ತು ಅಂದ್ರೆ, ಸಣ್ಣ ಮಟ್ಟದವನಿಂದ ಆರಂಭಿಸಿ ಭಗವಂತನ ಚರಿತ್ರೆಗಳನ್ನ, ಗುಣಗಾನಗಳನ್ನ ಮಾಡಿಕೊಂಡೇನೆ ತನ್ನ ಬದುಕಿನೊಳಗೆ ತಾನು ಆತ್ಮ ಉನ್ನತಿಯನ್ನು ಕಂಡುಕೊಳ್ಳಿ ಅನ್ನೋ ಉದ್ದೇಶ ಅವರಿಗಿತ್ತು. ಅವನು ಯಾರೇ ಆಗಲಿ, ನಾವು ಅನ್ಕೊಂಡಿದ್ದೇವೆ ಇವತ್ತು ಭಾರಿ ಸಂಸ್ಕೃತ ಬಲ್ಲವರಷ್ಟೇ ಹೋಗಿ ಮುಕ್ತಿಯಲ್ಲಿ ಕೂಡ್ತಾರೆ ಅಂತ. ಅವ್ರಿಗೆ ಬಾಗಿಲು ಹಾಕಿರ್ತಾನೆ ದೇವರು, ನೀವು ಸ್ವಲ್ಪ ಆಮೇಲೆ ಬರ್ರಿ ಅಂತಾನಷ್ಟೆ. ಹಂಗೇನಿಲ್ಲ. ತರ್ಕ, ವ್ಯಾಕರಣ, ಪಾಂಡಿತ್ಯ, ಕರ್ಕಶವಾದ ಕೌಶಲತೆಗಳು ಏನದು ಅಂಥವ್ರಿಗೆ ಅಲ್ಲಿ ಹೇಳ್ತಾರಲ್ಲ, ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಇವರ ಪಾದ ನಂಬದೆ, ಇಷ್ಟಿಯಾತಕೆ ಕಂಡ ಕಷ್ಟವ್ಯಾತಕೆ. ಎಂಥ ಮಾತಾಡಿದ್ದಾರೆ ನೋಡ್ರಿ. ಮಹಾತ್ಮರ ಸಂಘ, ಮಹಾತ್ಮರ ಪಾದಗಳ ಸೇವಾ, ಮಹಾತ್ಮರು ನಡೆದ ವಿಚಾರಗಳು, ಅವರು ಆಲೋಚನೆ ಮಾಡಿದ್ದು, ಅವರು ಬರೆದ ಕೃತಿಗಳು, ಅವೇ ನಮ್ಮನ್ನು ಉದ್ಧಾರ ಮಾಡೋದು. ಮೊನ್ನೆ ಹೀಗೊಂದು ವಿಷಯವನ್ನು ಪ್ರಸ್ತಾಪಪಡಿಸಿದೆ. ನಮಗೆ ಆಳವಾದ ಇಂಗ್ಲಿಷ್ ಬರಬೇಕಾ? ನಮ್ಮ ಸುತ್ತಲಿನ ಪರಿಸರದವರೆಲ್ಲ ಇಂಗ್ಲಿಷ್ನವರಾಗಿರಬೇಕು. ಇಲ್ಲ ಆಳವಾದ ಕನ್ನಡದ ಸಾಹಿತ್ಯದ ಪರಿವು ಬರಬೇಕಾ? ಸುತ್ತಲಿದ್ದವರೆಲ್ಲರೂ ಕನ್ನಡ ಸಾಹಿತ್ಯದವರು ಇರಬೇಕು. ಕಳ್ಳತನ ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ಬೇಕಾ? ಸುತ್ತಲಿದ್ದವರೆಲ್ಲ ಕಳ್ಳರಾಗಿರ್ಬೇಕು. ಸುಳ್ಳು ಹೇಳಲಿಕ್ಕೆ ಸರಿಯಾಗಿ ಸುಳ್ಳು ಹೇಳ್ಬೇಕಾ? ತಲೆ ಮೇಲೆ ಹೊಡೆದಂಗೆ ಅಂತಾರಲ್ಲ, ಅಂದ್ರೆ ಸುತ್ತಲಿದ್ದವರೆಲ್ಲ ಸುಳ್ಳು ಹೇಳೋರು ಕಲಿಬೇಕು. ಅಂಥವ್ರ ಜೊತೆ ಕಲಿತ್ರೆ ತಾನಾಗೆ ಬರ್ಲಿಕ್ಕೆ ಶುರು ಆಗ್ತದೆ.
ಅಲ್ಲಲ್ಲಲ್ಲಿ ನಿಮಗೆ ಗೊತ್ತಿದೆ, ಇದ್ರ ವಿಷಯ ಹೆಚ್ಚು ಪ್ರಸ್ತಾಪ ಮಾಡಲ್ಲ. ಹಾಗೆ ಆಳವಾಗಿ ಅಧ್ಯಾತ್ಮಕ್ಕೆ ಇಳಿಬೇಕಾ, ವಾದರಾಜರ ಪಾದಕ್ಕೆ ಬಂದು ಬೀಳ್ಬೇಕು, ಆಳವಾಗಿ ಬರಬೇಕು. ನಮ್ಮ ದೈನಂದಿನ ಪರಿಸರವನ್ನು ಅಧ್ಯಾತ್ಮಮಯವಾಗಿ, ಅದು ಮದುವೆ ಇರಬಹುದು, ಮಕ್ಕಳನ್ನು ಪಡೆಯೋದಿರಬಹುದು, ಗಂಡ ಹೆಂಡತಿಯರ ಜೊತೆಗಿರೋದಿರಬಹುದು, ಸರಸ ಇರಬಹುದು, ವಿರಸ ಇರಬಹುದು, ಎಲ್ಲವನ್ನು ಆಳವಾಗಿ ನಾವು ಎಲ್ಲವನ್ನೂ ಚೆನ್ನಾಗಿ ಬಲ್ಲವರಾಗಿ ದೇವರ ಮುಖ ಮಾಡಿ, ದೇವರ ಕಡೆಗೆ ಮುಖ ಮಾಡಿ ಹೋಗ್ಬೇಕಾ, ವಾದರಾಜರಂಥವ್ರ ಜೊತೆಗಿರ್ಬೇಕು. ಆಳವಾಗಿ ಎಲ್ಲ ನೋಡ್ಲಿಕ್ಕೆ ಬರ್ತದೆ ನೋಡಿ. ಅದನ್ನು ಅವರು ಎಷ್ಟು ಸುಲಭವಾಗಿ, ಅದಕ್ಕೆ ಹೇಳಿದ್ರೆ ಸರಳವಾಗಿ ಸುಂದರವಾಗಿ ಅನುಸಂಧಾನ ಮಾಡಿಸ್ತಾರೆ. ಇದೇ ಸರಸ ಭಾರತಿ ವಿಲಾಸ. ಇದು ಕಠಿಣ ಗ್ರಂಥ ಅಲ್ಲ, ಇದು ಸ್ತೋತ್ರಮಯವಾದ ಗ್ರಂಥ. ಸ್ತೋತ್ರ ಹೇಳ್ತಾ ಹೇಳ್ತಾ ಅವರವ್ರ ಬಗ್ಗೆ ಅವರ ತಿಳುವಳಿಕೆಗಳನ್ನು ಕೊಡುವಂಥ ಗ್ರಂಥ ಇದು. ಈ ಗ್ರಂಥದ ಪ್ರಾರಂಭ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಇದು ಪ್ರಾರಂಭ ಶ್ಲೋಕ. ಈ ಪ್ರಾರಂಭ ಮಾಡುವಾಗಲೇ ಎಷ್ಟು ವಿಷಯ ಹೇಳಿದ್ದಾರೆ ನೋಡಿ. ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಕರೋತು. ನಮ್ಮ ಬದುಕಿನಲ್ಲಿ ನಮಗೊಂದು ಕಲ್ಯಾಣ ಆಗಬೇಕಾಗಿದೆ, ಅದನ್ನು ಉಂಟು ಮಾಡೋನಾಗಲಿ ಆ ಹರಿಹಿ ಹಯಮುಖಾಭಿಧಃ, ಹಯಗ್ರೀವ ರೂಪಿ ಭಗವಂತ ಎಲ್ಲ ರೀತಿಯಿಂದ ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕಂತ. ಗುರುಶ್ಚ ಮಧ್ವನಾಮಾಮೇ, ನಮ್ಮ ಗುರುಗಳು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ನಮ್ಮ ಗುರುಗಳು. ಅವರು ನಮಗೆ ವಿಶೇಷವಾಗಿ ವರದೋಸ್ತು ನಿರಂತರಂ, ನಿರಂತರವಾಗಿ ನಮಗೆ ವರ ಕೊಡುವಂತಾಗಲಿ ಅನುಗ್ರಹಿಸುವಂತಾಗಲಿ. ಈ ಎರಡಿದ್ರೆ ಲೋಕದಲ್ಲಿ ಇನ್ಯಾರ ಭಯನೂ ನಮಗಿಲ್ಲ. ಹಯಗ್ರೀವ ದೇವರ ಅನುಗ್ರಹ, ಮಧ್ವಾಚಾರ್ಯರ ಅನುಗ್ರಹ, ಎರಡನ್ನ ಬದುಕಿನಲ್ಲಿ ವ್ಯಕ್ತಿ ಸಂಪಾದಿಸಿದ ಅಂದರೆ ಅವನು ಯಾವುದೇ ಜಾತಿಯವನಾಗಲಿ, ಯಾವುದೇ ಮತದವನಾಗಲಿ, ಮಠದವನಾಗಲಿ, ಯಾವುದೇ ಪಂಥದವನಾಗಲಿ, ಈ ಎರಡನ್ನ ಆತ ಇಟ್ಕೊಂಡು ಹೊರಟ ಅಂದರೆ ಅವನಿಗೆ ಎಲ್ಲೆಲ್ಲೂ ಕೂಡ ಸೋಲಿಲ್ಲ, ಅವನು ನೇರವಾಗಿ ಸಾಗುತ್ತಾನೆ ಇರ್ತಾನೆ ಉತ್ತಮ ಲೋಕಕ್ಕೆ. ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡಬೇಕು. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಇದು ಶ್ಲೋಕ ಪ್ರಾರಂಭ. ಮುಂದಿನ ಶ್ಲೋಕಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನು ಸ್ತುತಿಸ್ತಾ ಬರ್ತಾರೆ. ಭಗವಂತನ 10 ಅವತಾರಗಳನ್ನ, ಪರಮಾತ್ಮನ 10 ಅವತಾರಗಳಲ್ಲಿರೋ ವಿಶೇಷತೆಗಳನ್ನ, ಭಕ್ತರಿಗೆ ಮಾಡಿದ ಅನುಗ್ರಹವನ್ನ, ದುಷ್ಟರನ್ನು ಶಿಕ್ಷಿಸಿದ್ದನ್ನ ಎಲ್ಲ ವಿವರಣೆ ಮಾಡ್ತಾ ಬರ್ತಾರೆ. ಇದು ಸರಸಭಾರತಿ ವಿಲಾಸದ ಮೊದಲನೆಯ ವಿಲಾಸದಲ್ಲಿ ನಾವು ನೋಡುವಂಥ ಅನೇಕ ಅಂಶಗಳು. 2, 3, 4ನೇ ವಿಲಾಸಗಳಿಂದ ಲಕ್ಷ್ಮೀ ದೇವಿಯ ಬಗ್ಗೆ ಮತ್ತು ಮುಖ್ಯ ಪ್ರಾಣದೇವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾಕಂದರೆ ಇವತ್ತು ನಾವು ಅನೇಕ ವಿಷಯದಿಂದ ವಂಚಿತರಾಗ್ತಾ ಇದ್ದೇವೆ. ಇರಬಹುದು, ಅನೇಕ ಆವಿಷ್ಕಾರಗಳು ಬಂದಿದೆ, ನಾವು ದುಡಿಬೇಕು, ನಾವು ಸಂಪಾದಿಸಬೇಕು, ಸಂಪಾದಿಸಿದ್ದನ್ನೇ ಖರ್ಚು ಮಾಡಬೇಕು, ಮತ್ತೆ ದುಡಿಬೇಕು, ಇದೆಲ್ಲ ಒಂದು ಪ್ರೊಸೆಸ್ ಇದೆಯಲ್ಲ, ಇದೆಲ್ಲ ಬೇಕು. ಇದಿಲ್ಲದೇನೆ ಯಾವುದೂ ನಡೆಯಲ್ಲ. ಇದನ್ನು ಯಾರು ಬಿಡು ಅಂತ ಹೇಳೂ ಇಲ್ಲ. ಬಿಡು ಅಂತ ಹೇಳಿದ್ರೆ ನಾವು ಬಿಡೋದೂ ಇಲ್ಲ. ನಾವ್ಯಾಕೆ ಬಿಡ್ಬೇಕು ಅದನ್ನು? ಮತ್ತು ಅದನ್ನು ಬಿಡು ಅಂತ ಹೇಳೋದು ಧರ್ಮವೂ ಅಲ್ಲ. ಯಾವುದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅದನ್ನು ಮಾಡು ಅಂತ ಹೇಳೋದು ಧರ್ಮ ಅಲ್ಲ. ನೋಡ್ರಿ, ಕೆಲವರು ತಿಳ್ಕೊಂಡಿದ್ದಾರೆ, ಯಾವುದು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಿರಲ್ಲ ಅದನ್ನು ಹೇಳಿ ಹೇಳಿ ಇದು ನಿಮ್ಗಾಗಲ್ವಾ, ಧರ್ಮ ಬಿಟ್ರಿ ಹಾಗಾದ್ರೆ ಅಂತ ಹೆದರಿಸ್ತಾರೆ. ಯಾವುದನ್ನು ಮಾಡ್ಲಿಕ್ಕೆ ಆಗಲ್ಲ ಅದು ಧರ್ಮವೇ ಅಲ್ಲ. ನೋಡಿ, ಹೀಗೆ ಹೇಳಿದೆ ಶಾಸ್ತ್ರ, ನಾಶಕ್ಕೆ ಧರ್ಮಚೋದನ. ಅಶಕ್ಯ ಯಾವುದೋ ಮನುಷ್ಯನಿಂದ ಅಂಥ ವಿಷಯದಲ್ಲಿ ಮೀಮಾಂಸಾ ಶಾಸ್ತ್ರ ಹೇಳ್ತದೆ ಇದನ್ನು ಧರ್ಮ, ಇದು ಮಾಡು ಅಂತ ಹೇಳಲೇಬಾರ್ದಂತೆ. ಯಾವುದು ಅಶಕ್ಯವೋ, ಯಾವುದು ಇಂಪಾಸಿಬಲ್ ಅಂತ ಇವತ್ತು ಕರೀತಾರಲ್ಲ ಇಂಗ್ಲಿಷ್ನಲ್ಲಿ, ಇದು ಇಂಪಾಸಿಬಲ್ ಅಂತ ಅನಿಸ್ತದೆ ಅಂದರೆ ಅದನ್ನು ಧರ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ವಿಮರ್ಶೆ ಮಾಡಿದ್ದಾರೆ ಹಿಂದೆ ಮೀಮಾಂಸಾ ಫಿಲಾಸಫರ್ಸ್ ಎಲ್ಲ. ನಾಶಕ್ಕೆ ಧರ್ಮಚೋದನ, ನಿನಗಿದು ಅಶಕ್ಯವಾ, ಹಾಗಾದ್ರೆ ಇದು ಧರ್ಮ ಅಂತ ಹೇಳಲಾರು. ಹಾಗಾದ್ರೆ ಧರ್ಮ ಯಾವುದಾಯ್ತು ಅಂತ ಈಗ ನಾವೇ ಹೇಳ್ಬೋದಲ್ಲ. ಯಾವುದು ನಮ್ಮಿಂದ ಶಕ್ಯವೋ, ಯಾವುದು ನಮ್ಮಿಂದ ಯೋಚನೆಗೆ ಮತ್ತು ದೇಹಕ್ಕೆ ನಿಲುಕ್ತದೋ ಅದೇ ಧರ್ಮ.
ಅದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ. ಈಗ ಒಂದು ಸಣ್ಣ ಉದಾಹರಣೆ ಕೊಟ್ಟಿರ್ತೇನೆ ನಿಮಗೆ. ಇವತ್ತಿನ ಪರಿಧಿಯಲ್ಲಿ, ಇವತ್ತಿನ ಪರಿಸರದಲ್ಲಿ ಅವತ್ತು ಕೃಷ್ಣ ಯುದ್ಧದ ಭೂಮಿಯಲ್ಲಿ ಉಪದೇಶ ಮಾಡಿದ ಅಂತ ಕೇಳ್ತೇವಲ್ಲ, ಅದೇ ಹಿಡಿ ಬಿಲ್ಲು, ಹೊಡಿ ಬಾಣ, ಹೂಡು ನಿನ್ನ ಎದುರುಗಡೆ ಇದ್ದವನಿಗೆ ಇವತ್ತಿದ ಧರ್ಮನ ನೋಡ್ರಿ. ಇವತ್ತೆಲ್ಲರನ್ನು ಕೂಡಿಸಿ ಹಿಡಿ ಬಿಲ್ಲು, ಹೂಡು ಬಾಣ, ಹೊಡಿ ಅವನಿಗೆ, ಇದು ಧರ್ಮ ಆಗ್ತದೆ ಈಗ ನೋಡ್ರಿ. ಈಗ ಇದು ಅಟ್ ಪ್ರೆಸೆಂಟಿಗೆ ಅದನ್ನ ಇದು ಅದ ಧರ್ಮ ಅವತ್ತಿಗಿದೆ. ಆದ್ರೆ ಕೃಷ್ಣ ಹೇಳಿದ್ದು, ಅದಕ್ಕೆ ಏನ್ ಮಾಡಿದ ಕೃಷ್ಣ ಭಗವದ್ಗೀತೆಯಲ್ಲಿ ಧರ್ಮ ಅಂತ ಬೋಧನೆ ಮಾಡ್ತಾ ಬಂದದ್ದು ಕೇವಲ ಸ್ವಧರ್ಮ ಅಂತ ಶಬ್ದ ಹೇಳಿದ. ಸ್ವಧರ್ಮ ಅದನ್ನ ಅವ ಇಂಪ್ಲಿಮೆಂಟ್ ಮಾಡ್ಲಿ, ಅದನ್ನ ತಿಳ್ಕೊಳ್ಳಿ, ಅದನ್ನ ಮಾಡ್ತಾ ಹೋಗ್ಲಿ. ಅದನ್ನ ಕೃಷ್ಣ ಯಾವುದು ಅಂತ ಹಿಂಜಲಿಲ್ಲ, ಬಿಡಿಸ್ಲಿಲ್ಲ, ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನೀನ್ ಅದನ್ನ ನಿನಗೆ ಗೊತ್ತಾಗ್ತದೆ, ನೀನ್ ಮಾಡಿಬಿಡು ಸಾಕು. ನೀನು ಒಂದು ಹಳ್ಳಿಯ ವಿಲೇಜ್ನಲ್ಲಿದ್ದೆ, ಹಳ್ಳಿಯಲ್ಲಿದ್ದೀಯ, ಬೇಕಾದಷ್ಟು ನಿನಗೆ ಹೊಲ ಇದೆ, ನಿನ್ನ ಕೈಯಲ್ಲಿ ಬೇಕಾದಂತಹ ಶಕ್ತಿ ಇದೆ, ಅದ್ರ ಬಗ್ಗೆ ತಿಳುವಳಿಕೆ ಇದೆ, ಅದು ಹೇಗೆ ಫಲ ಕೊಡ್ತದೆ, ಏನು ಮಾಡಿದ್ರೆ ಅಂತ ತಿಳುವಳಿಕೆ ಇದೆ. ನೀನು ಅದನ್ನೇ ಮಾಡು, ನಿನಗೆ ಅದೇ ಸ್ವಧರ್ಮ ಆಗ್ತದೆ. ಅದನ್ನು ಬಿಡಬೇಡ. ಆವಾಗ ಇಲ್ಲ, ನೀನು ಸಿಟಿಯಲ್ಲಿದ್ದೀಯಾ, ನಿನಗೆ ಶಕ್ತಿ ಇದೆ, ನೀನಿಷ್ಟು ಈ ರೀತಿ ನೀನು ಮಾಡಿದರೆ ನೀನೂ ಬದುಕ್ತೀಯ, 4-6 ಜನನೂ ಬದುಕ್ತಾರೆ, ಅವಾಗ ನಿನಗೆ ಅದೇ ಸ್ವಧರ್ಮ ಆಗ್ತದೆ. ಇದು ಮಾಡಬೇಕಲ್ವಾ? ಇದನ್ನು ಹೇಳಲಿಕ್ಕೆ ಹೊರಟದ್ದೇ ಶಾಸ್ತ್ರಗಳು. ಈ ಸ್ವಧರ್ಮವನ್ನು ಯಾವತ್ತೂ ಬಿಡಬೇಡ. ಇದನ್ನು ಮಾಡೋದ್ರಿಂದ ಏನು ಲಾಭ ಆಗ್ತದೆ, ಯಾಕೆ ಮಾಡ್ಬೇಕಿದನ್ನ, ಅದಕ್ಕೆ ಭಗವದ್ಗೀತೆ ವಿಸ್ತಾರವಾಗಿ ವಿವರಣೆ ಕೊಡ್ತಾ ಬಂತು. ಇದರಲ್ಲಿ ಪರಮ ಮುಖ್ಯ ಉದ್ದೇಶ ಭಗವಂತನ ಪ್ರೀತಿ. ನಾವು ಸಂಪಾದಿಸಬೇಕಾಗಿರೋದು ಭೂಮಿಯ ಮೇಲೆ ಹುಟ್ಟಿ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅವನ ಪ್ರೀತಿ ಸಂಪಾದನೆ ಮಾಡಿದರೆ ಮುಗಿದೋಯ್ತು, ಇನ್ನೆಲ್ಲ ಸಂಪಾದಿಸಿದಂತೆ. ಆ ದೇವರ ಪ್ರೀತಿಯನ್ನು ಸಂಪಾದಿಸ್ಲಿಕ್ಕಿರೋ ಉಪಾಯ ಯಾವುದು ಅಂತ. ಯಾವುದು ಉಪಾಯ? ಭಗವಂತನ ಪ್ರೀತಿ ಸಂಪಾದನೆ ಮಾಡ್ಲಿಕ್ಕೆ ಉಪಾಯ ಏನು? ಬೇರೆ ಇನ್ಯಾವುದು ಉಪಾಯ ಇಲ್ಲ. ಅವನ ತಿಳುವಳಿಕೆಯನ್ನು ಮಾಡಿಕೊಳ್ಳೋದೇ ಅವನ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಇದು ಜಗತ್ತಿನಲ್ಲಿ ಇನ್ಯಾವುದರಿಂದ ಆಗ್ತದೆ ಹೇಳಿ? ಒಬ್ಬ ರಾಜನ ಬಗ್ಗೆ ನಾವು ಆ ರಾಜನ ಬಗ್ಗೆ ತಿಳುವಳಿಕೆ ಮಾಡಿಕೊಂಡ್ರಷ್ಟೇ ಅವನ ನಮ್ಮ ಬಗ್ಗೆ ಪ್ರೀತನಾಗ್ತಾನೆ. ರಾಜನನ್ನು ಸ್ತುತಿಸ್ಬೇಕಾದ್ರೆ ಅವನ ಬಗ್ಗೆ ತಿಳುವಳಿಕೆ ಇರಬೇಕು, ಅವನ ಗುಣಗಳ ಬಗ್ಗೆ. ಅವನು ನಮ್ಮನ್ನು ಪ್ರೀತಿಸ್ತಾನೆ, ಆವಾಗ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇದು ಹೇಗೋ ಭಗವಂತ ಜಗತ್ತಿನ ರಾಜ. ಜಗತ್ತಿನ ರಾಜ ಅವನೊಬ್ಬನೇ ಅಂತ ವೇದಗಳು ಸಾರ್ತವೆ. ಯೋ ದೇವಾನಾಂ ನಾಮಧಾ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯ. ಎಂಥ ಅದ್ಭುತವಾಗಿ ಹೇಳ್ತದೆ. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯ. ಎಂಥ ಅದ್ಭುತವಾದ ವೇದ ಪುರುಷನ ಮಾತನ್ನು ಅರ್ಥ ಮಾಡಿಕೊಳ್ಳೋಣ. ಯೋ ಧಾತಾ ಧಾಮಾನಿ ವೇದ ಭುವನಾನಿ. ಇಡೀ ಭುವನಗಳನ್ನು, ಲೋಕಗಳನ್ನು ಒಬ್ಬಂಟಿಗನಾಗಿ ಹೊತ್ತಿದ್ದಾನೆ, ಅದನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ, ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಅಂದಮೇಲೆ ಅವನು ರಾಜ ಅಲ್ವೇ? ರಾಜ ಅವನಾದ ಮೇಲೆ ಈ ರಾಜ ಎಲೆಕ್ಷನ್ನಿಗೆ ಬಂದು ಚೇಂಜ್ ಆಗೋನಲ್ಲ. ಈಗ ಬಂತು ನೋಡಿ, ನಾಳೆ ಬಂದ ಕೂಡಲೇ ಒಬ್ಬ ಚೇಂಜ್ ಆಗ್ತಾನೆ, ಮತ್ತೆ ಇನ್ನೊಂದಿಷ್ಟು ವರ್ಷ ಕಳೆದ ಮೇಲೆ ಮತ್ತೊಬ್ಬ ಬರ್ತಾನೆ. ಹೀಗೆ ಭಗವಂತ ಈ ಪ್ರಪಂಚಕ್ಕೆ ರಾಜನಾದವನು ಎಲೆಕ್ಷನ್ನಿಂದ ಅಲ್ಲ, ಮತ್ತೆ ಯಾವುದರಿಂದ? ಅವನು ಯಾವತ್ತಿನಿಂದ ಇದ್ದಾನೋ ಅವತ್ತಿನಿಂದಲೂ ರಾಜನಾಗೇ ಇದ್ದಾನಂತ. ಅಂಥ ರಾಜನಿಗೆ ಅವನದೇ ಆದ ಪರಿವಾರ ಅಂತ ಇರ್ತದೋ ಇಲ್ಲೋ? ಒಬ್ಬ ರಾಜ ಅಂತಾಗಿ ಪರಿವಾರನೇ ಇಲ್ಲದೆ ಇದ್ರೆ ರಾಜ ಅಂತ ಅನ್ಲಿಕ್ಕೆ ಶೋಭೆ ಇದೆನಾ? ನಾವು ಅವನನ್ನು ಪ್ರೀತಿಸ್ಬೇಕಾದ್ರೆ, ಅವನ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಅವನ ಪರಿವಾರದವ್ರ ಜೊತೆಯೇ ಹೋಗ್ಬೇಕಂತ. ಇಲ್ಲ ನೀನೊಬ್ಬ ಸಾಕು ಅಂತ. ಕೆಲವ್ರಿಗೆ ಹಾಗಿದೆ, ದೇವರೊಬ್ಬ ಸಾಕ್ರಿ, ದೇವ್ರ ಜೊತೆಗಿದ್ದವ್ರು ಸರಿ ಇರಲ್ಲ ಅಂತ. ಈಗೆಲ್ಲ ಲೋಕದಲ್ಲಿ ಹಂಗೆ. ನಮ್ಮ ಸಾಹೇಬ್ರು ಭಾಳ ಚಲೋ ಇದ್ದಾರ್ರಿ, ಪರಿವಾರ ಸರಿ ಇಲ್ಲ. ಈಗ ನೋಡ್ರಿ, ಈಗ ಬಂದಿದ್ದಾರಲ್ಲ ಪರಿವಾರದವರು, ಅವ್ರು ಸರಿ ಇಲ್ಲ. ಯಾಕಂದ್ರೆ ಅವ್ರು ಈಗಿನ ಕಾಲದವರು, ಸಾಹೇಬ್ರು ಸ್ವಲ್ಪ ಹಳೇ ಕಾಲದವರು, ಅವ್ರಿಗೆ ನಮ್ಮ ಬಗ್ಗೆ ಸ್ವಲ್ಪ ಕರುಣೆ ಅದ. ಇದು ಲೋಕದಲ್ಲಿರುವ ಒಂದು ವಿಚಿತ್ರ ಸ್ಥಿತಿ.
ಭಗವಂತನ ವಿಷಯದಲ್ಲಿ ಇದಿಲ್ಲಂತೆ. ದೇವತೆಗಳೇನಿದ್ದಾರೆ ಅವರೆಲ್ಲ ಭಗವಂತ ರಾಜ ಆದರೆ ಅವನ ಪರಿವಾರದ ಸ್ತರದಲ್ಲಿ ಬರ್ತಾರೆ. ಭಗವಂತನ ಅನುಗ್ರಹ ಸಂಪಾದಿಸುವ ಮುನ್ನ ಜೊತೆಯಲ್ಲಿ ಆ ದೇವತೆಗಳ ಪರಿವಾರವನ್ನೆಲ್ಲ ನಾವು ಜೊತೆಗೇ ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಅವರಲ್ಲಿ ಭಕ್ತಿ ಮಾಡಬೇಕಂತ. ಎರಡೂ ಒಟ್ಟೊಟ್ಟಿಗೆ ಆಗಬೇಕು. ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರ ಪರಿವಾರದಲ್ಲಿಯೂ ಭಕ್ತಿ ಮಾಡಬೇಕು. ಇದು ಎರಡನೇ ಅಂಶ. ಇದಕ್ಕೆ ಪ್ರಮಾಣಗಳನ್ನು ಸಾಕಷ್ಟು ಉದಾಹರಣೆ ಮಾಡಿ ಕೊಡ್ತಾರೆ. ಮೂರನೇ ಅಂಶ, ಈ ಪರಿವಾರದವರಲ್ಲಿ ನಾವು ಮಾಡುವ ಭಕ್ತಿ ಹೇಗಿರಬೇಕದು? ಆ ಪರಿವಾರದ ಎಲ್ಲಾ ದೇವತೆಗಳದ್ದು ಸ್ತರವನ್ನು ತಿಳಿದು ಪೂಜೆ ಮಾಡಬೇಕಂತೆ. ಯಾರನ್ನೋ ಇನ್ಯಾವುದೋ ಸ್ತರದಲ್ಲಿ ತಿಳಿದ್ರೆ ಮತ್ತೆ ಅಪರಾಧ ಆಗ್ತದೆ. ಇವತ್ತು ನೋಡಿ, ಜಿಲ್ಲಾಧಿಕಾರಿ ಇರ್ತಾನೆ, ತಾಲೂಕು ವ್ಯವಸ್ಥೆಯನ್ನು ನೋಡ್ಕೊಳ್ಳೋನು ಇರ್ತಾನೆ. ಇವರಿಬ್ಬರಲ್ಲಿ ವ್ಯತ್ಯಾಸ ಅದನ್ನೋ ಇಲ್ಲೋ ಸ್ಥಾನದಲ್ಲಿ. ಜಿಲ್ಲಾಧಿಕಾರಿಯನ್ನ ಬಂದಾಗ ಗೌರವಿಸುವ ಪದ್ಧತಿನೇ ಬೇರೆ, ತಾಲೂಕಿನ ಸದಸ್ಯನನ್ನ ಗೌರವಿಸುವ ಪದ್ಧತಿನೇ ಬೇರೆ. ಇದು ಕಾಮನ್ ಸೆನ್ಸ್ ಅಲ್ವಾ? ಅದನ್ನು ನೋಡಿಕೊಂಡೇ ಮಾಡಬೇಕು. ಮತ್ತೆ ಜಲಮಂಡಲಿ ಅಧಿಕಾರಿ ಬೇರೆ, ವಿದ್ಯುನ್ಮಂಡಲ ಅಂತಿದೆ ಅಲ್ಲ, ಅದರದ್ದು ಅಧಿಕಾರಿನೇ ಬೇರೆ. ಏಕೆಂದ್ರೆ ಈ ಶಬ್ದಗಳೆಲ್ಲ ಪರಿಚಯ ಇಲ್ಲ ಇತ್ತೀಚೆಗೆ. ಕರೆಂಟು ಅಂತ ಹೇಳಿ ಅನ್ಬೇಕು, ವಾಟರ್ ಅನ್ಬೇಕು. ನೋಡಿ, ಶಬ್ದ ಎಲ್ಲ ವ್ಯತ್ಯಾಸ ಆಗಿದೆ ಈಗ ಭಾಷೆ. ಆದ್ರೆ ಇವೆಲ್ಲ ಬೇರೆ ಬೇರೆಯವರು ಇದ್ದಾರಲ್ಲ, ಅದರದ್ದೇ ಅಧಿಕಾರಿಗಳು. ಅವ್ರಿಗೆ ಸಲ್ಲಬೇಕಾದ ಗೌರವನೇ ಬೇರೆ. ಮುಖ್ಯಮಂತ್ರಿಗೆ ಬೇರೆ, ಕೇಂದ್ರ ಸಚಿವನಿಗೆ ಬೇರೆ, ಪ್ರಧಾನಮಂತ್ರಿಗೆ ಬೇರೆ. ಮತ್ತೆ ಒಂದು ಲೋಕದ ಇಷ್ಟು ಕೋಟಿ ಜನ ಇರುವಂತಹ ಈ ಪ್ರಜಾಪ್ರಭುತ್ವದ ಈ ಅಧಿಕಾರದ ವ್ಯವಸ್ಥೆಯಲ್ಲಿರೋ ಸ್ತರಗಳೇ ಇಷ್ಟು ಬೇರೆ ಇರುವಾಗ, ಇನ್ನು ಇಡೀ ಜಗತ್ತನ್ನು ನೋಡ್ಕೊಳ್ತಾ ಇರುವ ಆ ಭಗವಂತ, ಅವನ ಆಡಳಿತದೊಳಗಿರುವ ಪರಿವಾರ, ಅವನ ಪರಿವಾರದಲ್ಲಿರುವ ಆ ಸ್ತರಗಳು ಬೇರೆ ಬೇರೆ ಇರಬೇಕೋ ಬೇಡವೋ? ಇದನ್ನು ಯುಕ್ತಿ ಅಂತ ಕರೀತಾರೆ. ನಾವು ಅದನ್ನೇ ತಿಳಿದು ಅವರನ್ನು ಆರಾಧನೆ ಮಾಡಬೇಕಂತ. ಇದು ಮತ್ತೊಂದು ಮೂರನೇ ಅಂಶ. ನಾಲ್ಕನೇ ಅಂಶ, ಸರಿ, ಹಾಗಾದ್ರೆ ತಿಳಿಯೋದಾದ್ರೆ ಅವ್ರು ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾರನ್ನ ತಿಳಿಲೇಬೇಕು ಅಂತಿದೆ, ಅದನ್ನು ಹೇಳಬೇಕು. ಅದನ್ನು ಅನುಸಂಧಾನ ಮಾಡೋಣ. ಭಗವಂತ ಜಗತ್ತಿಗೆ ರಾಜ, ಅವನ ಪತ್ನಿಯ ಸ್ತರದಲ್ಲಿ ಬರ್ತಾ ಇದ್ದಾಳೆ ಮಹಾಲಕ್ಷ್ಮಿ. ನಾವೆಲ್ಲ ಮಹಾಲಕ್ಷ್ಮೀ ದೇವಿಯನ್ನ ಭಗವಂತನ ಪತ್ನಿ ಅಂತ ಮೊದಲು ಚಿಂತನೆ ಮಾಡಬೇಕು. ಅವಳು ಸ್ವತಂತ್ರಳಲ್ಲ, ಅವಳು ದೇವರಿಗಿಂತ ಇನ್ಯಾರಿಗೂ ಕಡಿಮೆ ಅಲ್ಲ. ದೇವರೊಬ್ಬನಿಗೇ ಕಡಿಮೆ ಆಗ್ತಾಳೆ, ಭಗವಂತನಿಗಿಂತ ಮಾತ್ರ ಅವಳು ಕಡಿಮೆನೆ ಹೊರತು ಇನ್ಯಾರಿಗೂ ಕಡಿಮೆ ಆಗಲ್ಲಂತ. ನೋಡಿ, ನಮ್ಮ ಕಲ್ಪನೆಯಲ್ಲಿ ಯಾವಾಗಲೂ ಇರಬೇಕಾದ ವಿಷಯಗಳಿವೆಲ್ಲ. ಬಹಳ ಎಡುತ್ತಿದ್ದೇವೆ ನಾವಿವತ್ತು. ಲಕ್ಷ್ಮಿಯನ್ನು ಪೂಜಿಸಬೇಕು, ಆರಾಧಿಸಬೇಕು. ಯಾಕೆಂದ್ರೆ ತಾಯಿ ಅಲ್ವೇ ಅವಳು. ಆಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವನೇ ಪೊತ್ತ ಮಾತಾ, ಎಲ್ಲಮ್ಮ ಎನ್ನಬೇಡವೇ ಶ್ರೀದೇವಿ ಎಲ್ಲರ ಅಮ್ಮನಲ್ಲವೇ. ಎಲ್ಲರ ಅಮ್ಮ ಅವಳು. ಎಲ್ಲರಿಗೂ ಅಮ್ಮ ಅಂತ ಎಲ್ಲಿ ಹೇಳಿದೆ? ಅದು ವೇದದಲ್ಲಿ ಹೇಳಿದೆ. ಎಲ್ಲರಿಗೆ ತಾಯಿ ಅವಳು ಅಂತ ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ವೇದದಲ್ಲಿ ಹೇಳುವಾಗ ಏನಂತದೆ? ನಿಮಗೆಲ್ಲ ಗೊತ್ತಿರಬೇಕು ಈ ವಿಷಯಗಳೆಲ್ಲ. ಯಂಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಸಿಂ ತಂ ಸುಮೇಧಾ ಯೋಂತಃ ಸಮುದ್ರೇ ಕವಯೋ ವಯಂತಿ, ಅಥವಾ ಅಪ್ಸು ಅಂತಹ, ಅಥವಾ ಇವೆಲ್ಲ ವೇದಗಳಲ್ಲಿ ಸ್ಪಷ್ಟವಾಗಿ ಲಕ್ಷ್ಮೀದೇವಿಯ ಮಹಿಮೆ ಹೇಳ್ತದೆ. ಅಹಂ ರುದ್ರೇಭಿರ್ವಸೂಭಿಶ್ಚರಾಮ್ಯಹಮಾದಿತ್ಯೈರತ ವಿಶ್ವದೇವೈಃ. ಇದೆಲ್ಲ ವೇದ ಮಂತ್ರಗಳಲ್ಲಿ ಲಕ್ಷ್ಮೀದೇವಿ ತಾಯಿ ಇದ್ದಾಳೆ, ತಾಯಿ ಸ್ತರದಲ್ಲಿದ್ದಾಳೆ. ನಮ್ಮೆಲ್ಲರನ್ನ ತನ್ನ ಉದರದಲ್ಲಿ ಧರಿಸಿ ಜಗತ್ತಿಗೆ ತರಿಸಿದಾಳೆ. ಅದಕ್ಕೆ ಅವಳು ತಾಯಿ ಅಂತ ವೇದಗಳು ಹೇಳ್ತಾವೆ. ತಾಯಿಗೆ ಎಷ್ಟು ದೊಡ್ಡ ಬೆಲೆ ಇದೆ. ಅವಳನ್ನು ನಾವು ಹೇಗೆ ಆರಾಧಿಸ್ಬೇಕಾಗಾದ್ರೆ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಅವಳನ್ನು ಮರಿದೇ ಸ್ಮರಣೆ ಮಾಡಬೇಕಂತ. ಅದನ್ನ ರಾಜರು ಏನ್ ಮಾಡ್ತಾರೆ, ಲಕ್ಷ್ಮೀ ಚಿಂತನೆ ಮಾಡಲಿಕ್ಕೆ ಇರುವಂತಹ ನಮ್ಮಿಂದ ಸಾಧ್ಯವಾಗಬಹುದಾದ ಒಂದಿಷ್ಟು ಲಕ್ಷ್ಮೀ ಗುಣಗಳನ್ನ ಒಂದು ಪಟ್ಟಿ ಮಾಡಿ ಕೊಟ್ಬಿಡ್ತಾರೆ. ಯಾರು ಮರಿಬಾರ್ದಿದನ್ನ ಅಂತ. ಇದು ಎರಡನೇ ವಿಲಾಸಕ್ಕೆ ಸಂಬಂಧಪಟ್ಟ ವಿಷಯ. ವಿಷ್ಣೋರ್ವಕ್ಷಸ್ಥಿತಾಯ
ಒಂದು, ಸಕಲ ಸುರನುತಾ 2, ಪೀತ ವಸ್ತ್ರ ಶುಭಾಂಗಿ. ನೋಡಿ, ನೀವು ಎಣಿಸ್ಬೋದು ಅದನ್ನ. ನಾನಾಲಂಕಾರ ದೀಪ್ತ ನಲಿನ ಯುಗಧರ ನವ್ಯ ಚಂದ್ರ ಪ್ರಕಾಶ ಶಿತ್ಯಾಂ ಪತ್ಯಾ ಸಹೈವಾವತರತಿ ಚ ಸದಾ ಜನ್ಮ ದುಷ್ಕರ್ಮ ದೂರ ಯಾಂ ವಾ ವಿಶ್ವಸ್ಯ ಸಾ ಶ್ರೀಃ ಸುರತರ ಕುಸುಮಾಲಂಕೃತ ಪಾತು ಯುಷ್ಮಾನ್. ಶ್ಲೋಕ ಕೇಳಿದ್ರಲ್ಲ, ಇದು ರಾಜರ ಮಾತುಗಳು. ಅವ್ರ ಮಾತು ಹೇಗಿರ್ತದೆ, ಹೇಗೆ ಅರ್ಥ ಮಾಡ್ಕೊಳ್ಬೇಕು ನೋಡ್ಕೊಳ್ಳೋಣ. ಲಕ್ಷ್ಮಿ ಗುಣಚಿಂತನೆ ಮಾಡಿಸ್ತಾರೆ. ಎಲ್ಲರೂ ಬೆರಳೆಣಿಕೆಯಲ್ಲಿ ನೋಡ್ಕೊಳ್ಳಿ. ಮೊದಲು ಲಕ್ಷ್ಮಿಯನ್ನು ನಾವು ಹೇಗೆ ಚಿಂತಿಸ್ಬೇಕು? ದೇವರ ಪ್ರತಿಮೆಯನ್ನು ನೋಡುವಾಗೆಲ್ಲ ದೇವರ ವಕ್ಷಸ್ಥಳದಲ್ಲಿ ಇವಳಿದ್ದಾಳೆ ಅಂತ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಂತೆ. ಅಲ್ಲಿದ್ದಾಳವಳು, ನಮ್ಗೆ ಕಾಣ್ತಾಳೆ ಅಂತಲ್ಲ, ಆಗಲೇನೆ ಕಾಣ್ಲಿಕ್ಕೆ ತುಂಬ ವರ್ಷದ ತಪಸ್ಸು ಬೇಕು, ಆದ್ರೆ ಅಲ್ಲಿದ್ದಾಳಂತೆ. ವಿಷ್ಣೋರ್ ವಕ್ಷಸ್ಥಿತ. ಎಷ್ಟು ದೇವಸ್ಥಾನಗಳಿಗೆ ನಾವು ಸುತ್ತಿದ್ದೇವಲ್ಲ ಈಗಾಗಲೇನೆ. ಹೀಗೆ ಸುತ್ತಮುತ್ತಲು ಎಷ್ಟೆಲ್ಲ ದೇವಸ್ಥಾನಗಳಿಗೆ ಸುತ್ತಿ ಬಂದಿದ್ದೇವೆ ಈಗಾಗಲೇ. ಅಲ್ಲೆಲ್ಲ ಭಗವಂತನ ಮಂದಿರಕ್ಕೆ ಹೋದಾಗೆಲ್ಲ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇವಳು ನೆಲೆಸಿದಾಳೆ, ನನ್ನನ್ನು ಹಡದ ತಾಯಿ ಇವಳು ಅಂತ ಸ್ಮರಣೆ ಮಾಡಬೇಕಂತ. ಇದೊಂದು ದೊಡ್ಡ ಗುಣ ಇದು. ತಾಯಿ ಅಂತ ಚಿಂತಿಸಿದ್ರೆ ತಾಯಿಗಾಗುವಷ್ಟು ಖುಷಿ ಇನ್ಯಾರಿಗಾಗ್ತದೆ? ಮಕ್ಕಳು ಅಮ್ಮ ಅಮ್ಮ ಅಂತ ಕರೆದು ಹೋಗ್ತಾಳಲ್ಲ ಮಗು, ಆಗ ಅಮ್ಮನಿಗಾಗುವ ಆನಂದ ಇದೆಯಲ್ಲ, ಜಗತ್ತಿನಲ್ಲಿ ಏನು ಕೊಟ್ಟರೂ ಆಗಲ್ಲ. ಅದು ಅಮ್ಮ ಮಾತ್ರ ಅನುಭವಿಸಬೇಕು. ಅಂಥ ಆನಂದ ಅಮ್ಮನಿಗೆ ಕೊಟ್ಟಿದ್ದಾರೆ ಭಗವಂತ. ತಾಯಿ ಏನಿದ್ದಾಳೆ ಅದು ತಾಯಿನೇ. ಅದು ಜಗತ್ತಿನಲ್ಲಿ ಅದರ ಬಗ್ಗೆ ಎಷ್ಟು ಮಾತಿನಿಂದ ಹೇಳಿದ್ರು ಅದು ಸಾಲದು. ಅಂಥ ತಾಯಿ ಲಕ್ಷ್ಮಿ. ಅವಳು ನಿರೀಕ್ಷೆ ನಮ್ಮ ಬಗ್ಗೆ ಅದನ್ನೇ ಮಾಡ್ತಾಳೆ. ಅನಂತ ಜೀವರಾಶಿಗಳನ್ನು ಭೂಮಿಯ ಮೇಲೆ ಹಡದ್ ತಂದಿದ್ದೇನೆ, ಎಷ್ಟು ಜನ ನನ್ನನ್ನ ಅಂಬಾ ಅಮ್ಮ ಅಂತ ಕರೀತಾರೆ ಅಂತ ನಿರೀಕ್ಷೆ ಮಾಡ್ತಾಳಂತ. ನೋಡಿ, ಹೇಳ್ತಾರೆ ವಿಷ್ಣೋರ್ ವಕ್ಷಸ್ಥಿತ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವವಳು ನೀನು. ವಿವಾಹ ಮಾಡ್ಕೊಳ್ತಾರೆ ಬಹಳ ಜನ ಪುರುಷರು ವಿವಾಹ ಮಾಡಿಕೊಂಡು ಹೆಂಡತಿನ ಎಲ್ಲಿಟ್ಟಿರ್ತಾರೆ? ಮನೆಯೊಳಗೆ ಒಂದು ಹಂತಕ್ಕೆ ಹತ್ರ ಸೇರಿಸಿರ್ತಾರೆ ಅಷ್ಟೆ. ಅಲ್ಲ, ನಿಮಗೆಲ್ಲ ಗೊತ್ತೇ ಇರ್ತದೆ, ಅದ್ರದ್ದು ಎಷ್ಟೇನು ವಿವರಣೆ ಬೇಡ ಅಲ್ಲ. ಒಂದು ಹಂತ ಬಹಳ ಹತ್ರ ಸೇರಿಸಲ್ಲ. ಅವರು ಅಷ್ಟೇ ಇಟ್ಟಿರ್ತಾರೆ, ಹೆಂಡತಿನೂ ಅಷ್ಟೇ ಇಟ್ಟಿರ್ತಾಳೆ, ಗಂಡನೂ ಅಷ್ಟಕ್ಕಷ್ಟೇ ಇಟ್ಟಿರ್ತಾನೆ. ಯಾರು ಹತ್ರ ಸೇರಿಸಿರಲ್ಲ. ಏನೋ ಪ್ರಾರಬ್ಧ ಸಿಕ್ಬಿಟ್ರಿ ಅಂತ ಇವ್ರು ಅಂತಿರ್ತಾರೆ. ಮೊದಲೇ ಗೊತ್ತಿದ್ರೆ ಎಂದೋ ಬೇಡ ಅಂತಿದ್ದೆ ಅಂತ ಇವ್ರು ಅಂತಿರ್ತಾರೆ. ಅಂತೂ ನಡೀತಿರ್ತದೆ, ಪ್ರಪಂಚ ನಡೆಯೋದೇ ಹೀಗೆ. ಇಲ್ಲೇನು ಅರ್ಥ ಇಲ್ಲ ಇದ್ರ ಬಗ್ಗೆ. ಆದರೆ ಭಗವಂತ ಹಾಗೆ ಮಾಡಲಿಲ್ಲ. ವಿವಾಹ ಆದ ಕೂಡಲೇ ಹೇಳಿದ್ದಂತೆ ಲಕ್ಷ್ಮಿಗೆ, ಇನ್ನು ಮೇಲಿಂದ ನೀನು ವರುಣನ ಮನೆಯಲ್ಲಿ ಆದದ್ದು ವಿವಾಹ. ವರುಣನ ಮನೆ ಸಾಗರ, ಅವನೇ ಮಗಳನ್ನು ಪಡೆದ ಲಕ್ಷ್ಮಿಯನ್ನ. ಅವಳಿಗೆ ಹೇಳಿದ್ನಂತೆ, ಲಕ್ಷ್ಮಿ ವಿವಾಹ ಮಾಡಿಕೊಟ್ಟ ನಿಮ್ಮಪ್ಪ ವರುಣ, ಅವನು ಬಯಸಿದ್ದ ಲಕ್ಷ್ಮಿ ಕನ್ಯಾದಾನ ಮಾಡಬೇಕು ಅಂತ ಬಯಸಿದ್ದಕ್ಕೆ ವಿವಾಹ ಮಾಡಿಕೊಟ್ಟ. ಕೂಡಲೇ ಹೇಳಿದ್ನಂತೆ, ಇನ್ಮೇಲಿಂದ ನೀನು ನನ್ನ ವಕ್ಷಸ್ಥಳದಲ್ಲಿ ಇದ್ದುಬಿಡು ಅಂತ ಅನ್ನಂತೆ. ಇದು ಭಾಗವತದ 8ನೇ ಸ್ಕಂದದಲ್ಲಿ ಬರೋ ವಿಷಯ. ಅದನ್ನ ರಾಜರು ಒಂದು ಪದದಲ್ಲಿ ಸಂಗ್ರಹಿಸಿ ಕೊಡ್ತಾರೆ ನೋಡಿ. ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿ ಸ್ತ್ರೀಲೋಕಾನ್. ಇದು ಭಾಗವತದಲ್ಲಿ ಬರೋ ಶ್ಲೋಕ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳಿದ ಮಾತೇನು ಅಂದ್ರೆ, ವಿಷ್ಣೋರ್ ವಕ್ಷಸ್ಥಿತಾಯ, ವಕ್ಷಸ್ಥಳದಲ್ಲಿ ಬಂದು ನೆಲೆಸು ಅಂತ ಹೇಳಿಬಿಟ್ನಂತೆ. ಲಕ್ಷ್ಮಿ ಕೇಳ್ಬೋದಲ್ಲ, ಏನು ಸ್ವಾಮಿ ನನ್ನನ್ನು ವಿವಾಹ ಮಾಡಿಕೊಂಡು ವಕ್ಷಸ್ಥಳದಲ್ಲಿ ಬಂದಿರು ಅಂತಂತಿದ್ದಿ, ನಾನೇನು ಮಾಡ್ಬೇಕಲ್ಲಿ ಕುಳಿತು? ಅದಕ್ಕೆ ದೇವರು ಹೇಳ್ದ, ನನ್ನ ಬಳಿಗೆ ಬರೋ ಭಕ್ತರು ಬಹಳ ಇದ್ದಾರೆ, ಅವರೆಲ್ಲ ನನ್ನ ಪಾದದ ಸೇವೆಗೆ ಅಂತ ಮಾಡ್ತಾರೆ ಬಂದು. ಅವರಿಗೆ ಸಿರಿವಂತಿಕೆ ಬರಬೇಕಲ್ಲ, ನಿನ್ನ ದೃಷ್ಟಿ ಅವರ ಮೇಲೆ ಬೀಳ್ತದೆ. ನನ್ನ ಭಕ್ತರು ಸಿರಿವಂತರಾದರೆ ಸಾಕು, ಅದಕ್ಕೆ ನೀನು ವಕ್ಷಸ್ಥಳದಲ್ಲಿ ಬಾ ಅಂತ ಕರೆದ. ದೇವರು ಎಷ್ಟು ಯೋಚನೆ ಮಾಡಿದಾನೆ ಭಕ್ತರ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ, ನಿಮಗೆ ಈಗ ಅರ್ಥ ಆಗ್ತದೆ. ನಾವು ಅನ್ಕೋತಿರ್ತೀವಿ, ನಾವಂತೂ ನೋಡಿ ಬೆಳಗ್ಗೆ ಎದ್ದಾಗಿಂದ ಪಾರಾಯಣ ಮಾಡ್ತಿದ್ದೇವೆ, ಇನ್ನೂ ದೇವ್ರು ಯಾಕೋ ಕಣ್ಣು ತೆಗೆದಿಲ್ಲ ಅಂತ ಹೇಳ್ತೀವಿ. ಅವ ಕಣ್ಣು ಮುಚ್ಚಿದ್ರೆ ನಾವೇನು ಕಣ್ಣು ತೆಗಿತಿದ್ವಿ ಹೇಳಿ? ಅವ ನಮ್ಮ ಬಗ್ಗೆ
ಈಗಲ್ಲ, ಎಷ್ಟೋ ಜನ್ಮ ಜನ್ಮದ ಮುಂದಿನ ಆಲೋಚನೆ ಮಾಡೇ ನಮ್ಮನ್ನು ಭೂಮಿಗೆ ತಂದಿರ್ತಾನಂತೆ. ಯಾವಾಗ ಶ್ರೀಮಂತನಾಗಬೇಕು, ಯಾವಾಗ ಬಡವ ಆಗಬೇಕು, ಯಾವಾಗ ಇವ ಮಿಡಲ್ ಕ್ಲಾಸ್ ಆಗಬೇಕು, ಯಾವಾಗ ಜಾತ್ಯತೀತ ಆಗ್ಬೇಕು, ಯಾವಾಗ ಜಾತಿವಂತ ಆಗ್ಬೇಕು, ಯಾವಾಗ ಛೀ ಅನ್ಬೇಕು, ಯಾವಾಗ ಹಚ ಹುಚ ಮಾಡಬೇಕು, ಯಾವಾಗ ಮಾನ ಬರಬೇಕು, ಸನ್ಮಾನ ಬರಬೇಕು, ಯಾವಾಗ ಮ್ಯಾಲೆ ಬೀಳ್ಬೇಕು, ಮ್ಯಾಲೆ ಏರ್ಬೇಕು, ಯಾವಾಗ ಕೆಳಗೆ ಬೀಳ್ಬೇಕು, ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ ಭಗವಂತ. ಎಲ್ಲ ಮಾಡೇ ಕಳಿಸಿರ್ತಾನೆ. ಅವನ್ ಮಾಡೋಷ್ಟು ಯೋಚನೆ ನಮ್ಮ ಬಗ್ಗೆ ನಾವೇನ್ ಮಾಡೇವು? ಅದಕ್ಕೆ ನೋಡಿ ಭಗವಂತ ಯೋಚಿಸಿದ, ನನ್ನ ಭಕ್ತರು ಸಿರಿವಂತರಾಗಬೇಕಾದ್ರೆ ನೀನ್ ಯಾವಾಗಲೂ ವಕ್ಷಸ್ಥಳದಲ್ಲಿ ಇರಬೇಕು, ನನ್ನ ಪಾದದ ಬುಡಕ್ಕೆ ಅವ್ರು ಬಂದು ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ನಿನ್ನ ಕೃಪಾದೃಷ್ಟಿ ಅವ್ರ ಮೇಲೆ ಹರಿಸ್ಬೇಕು, ನೀನು ನನ್ನ ಭಕ್ತರನ್ನ ಶ್ರೀಮಂತರನ್ನು ಮಾಡಬೇಕು ಅಂತಾನೆ ದೇವರು. ಅದಕ್ಕೆ ಹೇಳುವ ಮಾತು ಲಕ್ಷ್ಮೀ ಶೋಭನ ಪದದಲ್ಲಿ ಉಂಬುದಕಿಯಲ್ಲಿ ವಧುವರರ ಅಂತ ಲಕ್ಷ್ಮೀ ಶೋಭನೆಯಲ್ಲಿ ವಾದರಾಜರೇ ಹೇಳ್ತಾರೆ. ವಧುವರರಿಗೆ ಉಂಬುದಕಿಯಲ್ಲಿ ಮೊದಲು ಅವರನ್ನ ಸಿರಿವಂತರನ್ನು ಮಾಡು, ಉಣ್ಲಿಕ್ಕೆ, ತಿನ್ಲಿಕ್ಕೆ, ಹಾಕೊಳ್ಳಿಕ್ಕೆ ಬಟ್ಟೆ ಕೊಟ್ರೆ ಆಮೇಲೆ ಪುರಾಣ ಅಧ್ಯಾತ್ಮ ಎಲ್ಲ ನಡೀತು. ಅಲ್ರಿ, ಯಾರೋ ಒಬ್ಬ ಬಂದು ಕೇಳಿದ್ನಂತೆ, ಪಾಪ ದೊಡ್ಡ ಸಾಧಕರು, ಭಾರಿ ದೊಡ್ಡ ತಪಸ್ವಿಗಳು ಅಂತ ಪ್ರಸಿದ್ಧಿ. ಹೋಗಿ ಕೇಳ್ದ, ಭಾರಿ ಬಡತನ, ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಹಾಕೊಳ್ಳಿಕ್ ಬಟ್ಟೆ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲರನ್ನ ಸಾಕ್ಲಿಕ್ಕಿಲ್ಲ, ಫೀಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಕೇಳಲಿಕ್ಕೆ ಬಂದಿದ್ದಾನೆ. ಅವ ಅಂದ, ನಿನಗೆ ಯೋಗಾಭ್ಯಾಸ ಹೇಳ್ಕೊಡ್ತೀನಿ ಬಾ ಅಂತ ಕರೆದ. ಸಂಬಂಧ ಇದೆ. ಕ್ಷುಧಿತಾನಾಂ ದುರ್ಭಗಾನಾಂ ಕುತೋ ಯೋಗ ಸಮಾಧಯ, ಸಂಸ್ಕೃತದ ನುಡಿ. ಹಸಿವೆಯಿಂದ ಬಳಲವನಿಗೆ, ಬಡತನದಿಂದ ಸಾಯ್ತಿರೋವನಿಗೆ ಯೋಗದ ಸಮಾಧಿ ಹೇಳ್ಕೊಡ್ತೀನಿ ಅಂತಂದ್ರೆ ಅವ ಯಾಕೆ ಬರ್ತಾನೆ ಹೇಳ್ರಿ? ಯಾಕೆ ಬರ್ತಾನೆ? ಹೋಗೋ ಮಾರೇ, ನಂದ ನನಗಾಗ್ಯದ, ನೀನೊಬ್ಬ ಯೋಗ ಹೇಳ್ಕೊಡ್ತಾನಂತೆ, ಇದ್ದು ರೋಗ ಹೋದ್ರೆ ಸಾಕಾಗ್ಯದ ಅಂತಂತಾನ. ಅಸಂಬಂಧ. ಅದಕ್ಕೆ ಕ್ಷುಧಿತಾನಾಂ ದುರ್ಭಗಾನ. ಮೊದಲು ಮನುಷ್ಯನಿಗೆ ಹಸಿವೆ ಹೋಗಬೇಕು, ಹಾಕೊಳ್ಳಿಕ್ ಬಟ್ಟೆ ಸಿಗಬೇಕು, ಮೂಲಭೂತ ಸೌಕರ್ಯಗಳು ಸಿಕ್ಕರೆ ತಾನಾಗೆ ಭಕ್ತಿ, ಭಗವಂತ, ದೇವರು, ಪೂಜೆ, ಪಾರಾಯಣ, ಜ್ಞಾನ, ಅಧ್ಯಾತ್ಮ ಎಲ್ಲ ನಡೀತದೆ. ಅದ ಹೋಗುವಲ್ತು ಅಂದ್ರೆ ಇದಕ್ಕೆ ಯಾಕೆ ಬರ್ತಾನೆ? ಇದನ್ನ ಆಲೋಚಿಸಿದವನು ಪರಮಾತ್ಮ ಭಗವಂತ. ನನ್ನ ಮಕ್ಕಳನ್ನೇನೋ ಹುಟ್ಟಿಸಿಬಿಡ್ತೀನಿ, ಹುಟ್ಟಿಸಿದ ಮಕ್ಕಳು ನಾಳೆ ಮೂಲಭೂತ ಸೌಕರ್ಯ ಇಲ್ಲದಂತಾಗಿಬಿಟ್ರೆ ನನ್ನೊಳಗೆ ಯಾರು ಭಕ್ತಿ ಮಾಡ್ತಾರೆ? ನನ್ನ ಯಾರು ಆರಾಧನೆ ಮಾಡ್ತಾರೆ? ನನ್ನ ತಿಳಿಲಿಕ್ಕೆ ಯಾರು ಪ್ರಯತ್ನ ಪಡ್ತಾರ? ನನ್ನ ತಿಳಿದು ಅವರ ಆತ್ಮೋದ್ಧಾರವನ್ನು ಅವ್ರು ಎಲ್ಲಿ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಹಸಿವೆ ಬಳಲ್ತಾ ಇದ್ರೆ. ಅದಕ್ಕೆ ಲಕ್ಷ್ಮಿಗೆ ಹೇಳ್ದ, ವಕ್ಷಸ್ಥಳದಲ್ಲಿ ಬಾ, ನಿನ್ನ ವಕ್ಷಸ್ಥಳದಲ್ಲಿ ಇದ್ದವಳನ್ನ ನೋಡ್ಲಿ, ಎಲ್ಲರೂ ತಿಳಿದು ಆರಾಧಿಸಲಿ, ಸಿರಿವಂತರಾಗಲಿ. ಸಿರಿವಂತರಾಗಲಿ. ಎಂಥ ಗುಣ ಗೊತ್ತೇನು? ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಇದ್ದಾಳೆ ಅಂತ ತಿಳಿದು ಆಲೋಚನೆ ಮಾಡಿದರೆ ದೊಡ್ಡ ಗುಣ ಅಂತಿದೆ. ನಮಗದ್ರದ್ದು ಸೂಕ್ಷ್ಮತೆ ಇನ್ನೂ ಪೂರ್ಣ ಅರ್ಥ ಆಗ್ಬೇಕಾದ್ರೆ ದಿನಾ ಅನುಸಂಧಾನ ಮಾಡಿದಾಗ ಗೊತ್ತಾಗ್ತದೆ ಅದು ಎಂಥ ಫಲ ಕೊಡ್ತದೆ ಅಂತ. ಅದಕ್ಕೆ ಅದೇ ಮೊದಲನೇ ಗುಣ ಅಂತ ತಗೊಂಡ್ಬಿಟ್ರು ವಾದರಾಜರು. ಯಾವ ಹಡದ ತಂದೆ ತಾಯಂದ್ರು ಮಕ್ಕಳು ಸದಾ ಬಡವರಾಗಿರ್ಲಿ ಅಂತ ಅಪೇಕ್ಷೆ ಪಡ್ತಾರೆ ಹೇಳ್ರಿ ನೋಡೋಣ? ಯಾವ ಅಮ್ಮನಿಗಿದೆ ಆ ಥರದ ಅಭಿಲಾಷ? ಯಾವ ಅಪ್ಪನಿಗಿದೆ ನನ್ನ ಮಕ್ಕಳು ಹರಕು ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ಲಿ, ಹಸಿವೆಯಿಂದ ಬಳಲಿ, ಉಪವಾಸ ಬಿದ್ದಿರ್ಲಿ? ಹಿಂಗೆ ಯಾವ ಅಪ್ಪ ಅಮ್ಮ ಯೋಚನೆ ಮಾಡ್ತಾನೆ? ಯಾವ ಅಪ್ಪ? ಒಂದು ಜನ್ಮದ ಹಡದ ತಂದೆ ತಾಯಂದ್ರಿಗೆ ಮನಸ್ಸೊಳಗೆ ಆ ಭಾವನೆಗಳಿರಲ್ಲ. ಇನ್ನು ಅನಾದಿಯಿಂದ ನಮ್ಮ ತಂದೆ ತಾಯಿಯಾದ ಆ ಲಕ್ಷ್ಮಿ, ಆ ಭಗವಂತನಿಗೆ ಅವನು ನಮ್ಮ ಬಗ್ಗೆ ಬಡತನ ಇರಲಿ, ಸದಾ ಇವನು ಒದ್ದಾಡ್ತಿರ್ಲಿ ಅಂತ ಅಪೇಕ್ಷೆ ಇರ್ತದ? ಸಾಧ್ಯ ಇಲ್ಲ. ಅದಕ್ಕೆ ಈ ಆಲೋಚನೆ ಮುಖ ನಮಗ್ ಬೇಕು. ವಿಷ್ಣೋರ್ ವಕ್ಷಸ್ಥಿತಾಯ ಸಕಲ ಸುರನುತ. ಲಕ್ಷ್ಮೀದೇವಿಯ ಬಗ್ಗೆ ಸಕಲ ಸುರನುತ ಅಂತ ಆಲೋಚನೆ ಮಾಡ್ಬೇಕಂತ. ಲಕ್ಷ್ಮೀ ನೀನು ಸಾಧಾರಣಳಲ್ಲ, ಎಲ್ಲ ದೇವತೆಗಳಿಂದಲೂ ಸ್ತುತ್ಯಳಾದ ಮಹಾನುಭಾವಳು ಅಂತ ಅವಳ ಸ್ತರವನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಆವಾಗಲೇ ಹೇಳಿದೆ ನಾನು, ಲಕ್ಷ್ಮಿ ದೇವರಿಗಿಂತ ಬಿಟ್ಟು ಮತ್ತೊಬ್ಬರಿಗೆ ಕಡಿಮೆ ಅಲ್ಲ. ಸಕಲ ಸುರನುತ ಇದು ಎಲ್ಲಿ ಸಿದ್ಧ ಆಗಿದೆ? ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇಶರವಿಹಂತವಾವು ಅಹಂ ಜನಾಯ ಸಮಿಧಂ ಕೃಣೋಮ್ಯಹಂ ದ್ಯಾವಾ ಪೃಥಿವಿ. ಎಂಥ ಅದ್ಭುತವಾದ ಮಾತು.
ರುದ್ರಾಯ ಧನುರಾತನೋಮಿ. ಯಾರು ರುದ್ರ ಪದವಿಯನ್ನು ಇವತ್ತು ಆಳ್ತಿದ್ದಾರೆ, ಮುಂದೆ ಆಳ್ಲಿಕ್ಕೆ ಬರೋರಿದ್ದಾರೆ, ಹಿಂದೆ ಕಲ್ಪಗಳ ಹಿಂದೆ ಆಳು ಹೋಗಿದ್ದಾರೆ, ಅವರಿಗೆಲ್ಲ ನಾನೇ ಧನುಸ್ಸನ್ನ ನಿರ್ಮಾಣ ಮಾಡಿ ಕೊಡ್ತೇನೆ ಅಂತಾಳೆ ಲಕ್ಷ್ಮೀದೇವಿ. ಲಕ್ಷ್ಮಿ ಧನುಸ್ಸನ್ನು ಕೊಡ್ತಾಳೆ. ಬ್ರಹ್ಮನಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿದಾಳಂತೆ, ವಾಯುವಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿದಾಳೆ, ರುದ್ರನಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿದ್ದಾರೆ. ಇನ್ನು ಇವರಿಗಿಂತ ಕೆಳಗಿರುವ ದೇವತೆಗಳು ಯಾರೆಲ್ಲ ಇದ್ದಾರೆ, ಸೂರ್ಯ, ಚಂದ್ರ, ಇಂದ್ರ, ಅವರವರಿಗೆ ಬೇಕಾದದ್ದನ್ನೆಲ್ಲ ಇವಳೇ ಕೊಟ್ಟಿದ್ದಾಳಂತೆ. ನೋಡಿ, ಇದನ್ನು ನಾವು ಚಿಂತಿಸ್ಬೇಕು. ಹೀಗಾಗೇನೆ ಅವಳು ದೇವೋತ್ತಮಳು. ಅವಳಿಗಿಂತ ದೇವತೆ ಮತ್ತೊಬ್ಬ ಉತ್ತಮರು ವಿಷ್ಣುನೇ, ಇನ್ಯಾರೂ ಇಲ್ಲ. ಅದಕ್ಕೆ ಅದನ್ನು ಚಿಂತಿಸ್ಲಿ. ಯಾ ಸಕಲ ಸುರನುತ ಪೀತ ವಸ್ತ್ರ ಶುಭಾಂಗಿ. ಅಮ್ಮ ಹೇಗಿದ್ದಾಳೆ? ಅಮ್ಮ ಲಕ್ಷ್ಮೀದೇವಿ ನಮ್ಮ ತಾಯಿ, ಅವಳು ಉಟ್ಟ ವಸ್ತ್ರದ ಬಣ್ಣ ತುದ ಹೇಳ್ತಾರೆ ವಾದರಾಜರಿಗೆ, ಕಣ್ಣಾರೆ ಕಂಡಿದಾರವ್ರು. ಹಳದಿ ಬಣ್ಣದ ವಸ್ತ್ರ ಹುಟ್ಟಿದಾಳಂತಳು. ಪೀತ ವಸ್ತ್ರ ಶುಭಾಂಗಿ, ಶುಭ್ರವಾದ ಅಂಗಗಳಂತೆ. ಯಾವ ಅಂಗಗಳಲ್ಲಿಯೂ ವೈಕಲ್ಯ ಇಲ್ಲ ಅವಳಿಗೆ, ಅಂಗವಿಕಲತೆ ಇಲ್ಲ, ಅಂಗದಲ್ಲಿ ಲೋಲುಪತೆ ಇಲ್ಲ, ಲೋಪ ಇಲ್ಲ. ನಾನಾಲಂಕಾರ ದೀಪ್ತ. ಕೈಗೆ ಬಳೆ ತೊಟ್ಟಿದ್ದಾಳೆ, ಕಾಲ್ಗೆಜ್ಜೆ ತೊಟ್ಟಿದ್ದಾಳೆ, ನಡುಪಟ್ಟಿ ಕಟ್ಟಿದ್ದಾಳೆ, ಮುತ್ತೈದೆ ಆಗಿದ್ದಾಳೆ. ಮುತ್ತು 5 ಎಲ್ಲ ತೊಟ್ಟಿದ್ದಾಳೆ ಅವಳು. ಕಿವಿಗಳಿಗೆ, ಮೂಗಿಗೆ ಎಲ್ಲ ತೊಟ್ಟಿದ್ದಾಳೆ. ಅದಕ್ಕೆ ನಾನಾಲಂಕಾರ ದೀಪ್ತ ನಲಿನ ಯುಗಧರ. ಕೈಯಲ್ಲಿ 2 ಕೈಗಳಲ್ಲಿ 2 ಕಮಲ ಧರಿಸಿದಾಳಂತ. ಅದಕ್ಕೆ ನಲಿನ ಯುಗಧರ. ಇದು ವೇದದಲ್ಲಿ ಬಂದಿದೆ, ಅಥರ್ವ ಶೀರ್ಷ. ಇದೆಲ್ಲ ವೇದದಲ್ಲಿ ಅಂದ್ರೆ ಲಕ್ಷ್ಮಿ ಶ್ರೀ ಸೂಕ್ತ ಅಂತ ಹೇಳೇ ಇದೆ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ. ಆ ಪದ್ಮದಳಾಯತಾಕ್ಷಿ, ಪದ್ಮಪ್ರಿಯೆ, ಪದ್ಮಹಸ್ತೆ. ನೋಡಿ, ಅಲ್ಲಿ ಹೇಳುವ ಮಾತುಗಳೆಲ್ಲ ನಳಿನ ಯುಗಧರ ಅಂತ ಇಲ್ಲಿ ಅದನ್ನ ಸಂಗ್ರಹ ಮಾಡ್ತಾರೆ ವಾದರಾಜರು. ಇದೆಲ್ಲ ಅವಳ ಗುಣಗಳಂತೆ. ಕಮಲ ಧರಿಸಿದಾಳೆ, ಅಲಂಕಾರ ಶೋಭಿಸ್ತಾ ಇದ್ದಾಳೆ, ಅಲಂಕಾರ ಭರಿತಳಾಗಿದ್ದಾಳೆ, ನಾನಾ ವಿಧ ಆಭರಣಗಳನ್ನು ಧರಿಸಿದಾಳೆ, ಪೀತ ವಸ್ತ್ರ ತೊಟ್ಟಿದ್ದಾಳೆ. ನವ್ಯ ಚಂದ್ರ ಪ್ರಕಾಶ, ಆಗತಾನೆ ಉದಯಿಸುವ ಚಂದ್ರನಂತೆ ಬೆಳಗುತ್ತಿದ್ದಾಳಂತೆ. ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೈಶ್ವರೀಂ ಅಂತ ಉಪನಿಷತ್ತಿನಲ್ಲಿ ಹೇಳಿದೆ, ಅದು ಶ್ರೀ ಸೂಕ್ತದಲ್ಲಿ ಹೇಳಿದೆ. ಅದನ್ನೇ ಇಲ್ಲಿ ನವ್ಯ ಚಂದ್ರ ಪ್ರಕಾಶ ಚಿತ್ಯಾಂ ಪತ್ಯಾ ಸಹೈವಾವತರತಿ ಚ ಸದಾ. ಚಿತ್ಯಾಂ ಪತ್ಯಾ ಸಹೈವ ಅವತರತಿ, ಇದು ಮತ್ತೊಂದು ಗುಣ ಅವಳಲ್ಲಿರುವಂತಹದ್ದು. ಲಕ್ಷ್ಮಿ ಭೂಮಿಯಲ್ಲಿ ಅವತಾರ ಮಾಡುವಾಗ ಒಬ್ಬಂಟಿಗಳಾಗಿ ಅವತರಿಸಿದ್ದು ಅಂತ ಇಲ್ಲಂತೆ, ತನ್ನ ಯಜಮಾನನೊಟ್ಟಿಗೆ ಅವತಾರ ಮಾಡ್ತಾಳಂತೆ. ಇದು ಅವಳಲ್ಲಿರುವ ಗುಣ ಅಂತ ರಾಜರು ಚಿಂತನೆ ಮಾಡ್ಲಿಕ್ಕೆ ಹೇಳ್ತಾರೆ. ಎಷ್ಟು ಬಾರಿ ಅವತಾರ ಮಾಡಿದಾಳೆ, ಆಗೆಲ್ಲ ಭಗವಂತ ಜೊತೆಗೆ ಅವತಾರ ಮಾಡ್ತಾನಂತೆ. ಅಂದ್ರೆ ಭೂಮಿಗೆ ಇಳಿಬೇಕಾದ್ರೂ ಯಜಮಾನನ ಜೊತೆಗೆ ಬರ್ತಾಳೆ, ಅವತಾರವನ್ನು ಅವಳು ಅಂತರ್ಧಾನ ಮಾಡಬೇಕಾದ್ರೂ ಜೊತೆಗೆ ಮಾಡ್ತಾಳಂತೆ. ಅಂತೂ ಅವರಿಬ್ಬರಲ್ಲಿ ವಿಯೋಗದ ಪ್ರಶ್ನೆನೇ ಇಲ್ಲಂತೆ. ಲೋಕದಲ್ಲಿ ಯಾವಾಗಲೂ ಇದು ಇಬ್ಬಗೆಯಾಗೇ ಇರ್ತದೆ, ಅವನು ಬ್ಯಾರೇನೆ ಇವಳು ಬ್ಯಾರೇನೆ. ಆದರೆ ಲಕ್ಷ್ಮಿ ವಿಷಯದಲ್ಲಿ ಅದು ಇಲ್ಲೇ ಇಲ್ಲ ಅಂತಾರೆ. ಸದಾ ಅವನೊಟ್ಟಿಗೆ ಅವತಾರ ಮಾಡ್ತಾಳೆ. ಅವತಾರ ಅನ್ನೋದು ಇವಳಿಗೂ ಅವನಿಗೂ ಒಂದೇ ತರ ಅಂತೆ. ಅಂದ್ರೆ ಅರ್ಥ, ಲೋಕದಲ್ಲಿ ಬೇರೆಯವರಿಗಿರುವಂತೆ ಹುಟ್ಟು ಇವಳಿಗಿಲ್ಲಂತೆ. ಜನ್ಮ ದುಷ್ಕರ್ಮ ದೂರ, ಬೇರೆಯವರಿಗಿರುವಂತೆ ಇವಳಿಗಿಲ್ಲ ಅಂದ್ರೆ ಅರ್ಥ ಏನು? ಈಗ ದೇವತೆಗಳಿದ್ದಾರೆ, ಇಂದ್ರ ಚಂದ್ರ ಮೊದಲಾದ ದೇವತೆಗಳು ಭೂಮಿಯ ಮೇಲೆ ಹುಟ್ಟಿದ್ರು. ಇಂದ್ರ ಏನಾಗಿದ್ದ? ಅರ್ಜುನನಾಗಿದ್ದ. ಈ ಕಥೆ ಕೇಳ್ತೇವಲ್ಲ. ಚಂದ್ರ ಏನಾಗಿದ್ದ, ಸೂರ್ಯ ಏನಾಗಿದ್ದ ಅಂತ ಮಹಾಭಾರತದ ಇತಿಹಾಸಗಳಲ್ಲಿ ಕಥೆ ಕೇಳ್ತೇವೆ. ಲಕ್ಷ್ಮಿ ಏನಾಗಿದ್ಲು? ರುಕ್ಮಿಣಿಯಾಗಿದ್ಲು, ಸೀತೆಯಾಗಿದ್ಲು, ಅವರು ಅವತಾರ ಮಾಡಿದ್ಲು. ಆದರೆ ವ್ಯತ್ಯಾಸ ಏನು ಇವರಿಬ್ಬರಿಗೆ ಅಂದರೆ, ಇಂದ್ರ ಅವತಾರ ಮಾಡುವಾಗ ಶಾಪ ಬಂದಿತ್ತಂತೆ, ಸೂರ್ಯ ಅವತಾರ ಮಾಡುವಾಗ ಶಾಪ ಬಂದಿತ್ತಂತೆ, ಯಮ ಅವತಾರ ಮಾಡಲಿಕ್ಕೆ ಧರ್ಮರಾಜನಾಗಿ ಶಾಪ ಬಂತಂತೆ. ನೋಡಿ, ಇದು ಏನಿದು? ಜನ್ಮ ದುಷ್ಕರ್ಮ ದೂರ. ಅವರಿಗೆಲ್ಲ ಶಾಪ ಇದೆ, ಕರ್ಮದ ಕಟ್ಟಡಗಳಿವೆ, ಆ ಕರ್ಮವನ್ನು ಅನುಭವಿಸಲೇಬೇಕಿದೆ. ಅದಕ್ಕೆ ಅವರು ಭೂಮಿಯ ಮೇಲೆ ಬಂದ್ರಂತೆ.
ಸುಮ್ಮನೆ ಬರ್ತಾರ ದೇವತೆಗಳು? ಯೋಚನೆ ಮಾಡ್ರಿ. ದೇವತೆಗಳಲ್ಲಿ ಎಲ್ಲಾ ದೇವತೆಗಳು ಕೂಡ ಭೂಮಿಯ ಮೇಲೆ ಅವತಾರ ಮಾಡಿದ್ರ ಕಥೆ ನಾವು ಮಹಾಭಾರತ ರಾಮಾಯಣದಿಂದ ತಿಳ್ಕೊಂಡ್ವಿ. ಆ ದೇವತೆಗಳು ಭೂಮಿ ಮೇಲೆ ಅವತರಿಸ್ಲಿಕ್ಕೆ ಏನು ಕಾರಣ ಹುಡುಕ್ಬೇಕಲ್ವಾ? ಅದಕ್ಕೆ ಹಿರಿಯರು ವಿವರಣೆ ಮಾಡ್ತಾರೆ. ವಿಲೇಜ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಪನಿಷ್ಮೆಂಟಿಗೆ ಅಂತ, ಆಗಿದ್ದಂತೆ. ಈಗ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಇರ್ತದೋ ಇಲ್ಲ? ದೊಡ್ಡ ಸರ್ಕಾರಿ ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಡಾಕ್ಟ್ರು, ಏನೋ ತಪ್ಪು ಮಾಡ್ತಾನೆ, ಅವನಿಗೇನು ಪನಿಷ್ಮೆಂಟ್ ಕೊಡೋಣ? ಪೂರ್ಣ ಅವನನ್ನ ತೆಗೆದು ಹಾಕೋದು ಬೇಡ, ವಿಲೇಜ್ಗೆ ಟ್ರಾನ್ಸ್ಫರ್ ಅಂತ ಮಾಡಿಬಿಡು, ಮುಗೀತಲ್ಲಿ ಕಥೆ ಮುಗೀತು ಅಂತ ಅರ್ಥ. ಎಷ್ಟು ಆರಾಮಿದ್ದೀರಿ ಸಿಟಿ ಒಳಗೆ, ಹಾಕಿದ್ರು ನೋಡ್ರಿ ಇಲ್ಲಿಗೆ ನನ್ನ ಅಂತ ಅಂತಿರ್ತಾನೋ ಇಲ್ಲೋ? ಹಾಗೆ ದೇವತೆಗಳು ಬಹಳ ದೊಡ್ಡ ಭೂಮಿಯಲ್ಲಿದ್ದಾರೆ. ದೇವಭೂಮಿ ಅಂದ್ರೆ ಸಾಧಾರಣ ದೇವತೆಗಳ ಲೋಕ, ಸ್ವರ್ಗ. ಅವರು ಕೆಲವು ಅಪರಾಧಗಳನ್ನು ಮಾಡಿದಾಗ ಅವರಿಗೆ ಶಾಪ ಕೊಡಿಸ್ತಾನೆ ಭಗವಂತ ಬೇರೆಯವ್ರ ಕಡೆಯಿಂದ. ಶಾಪ ನಿಮಿತ್ತ ಮಾಡಿ ಭೂಮಿಗೆ ಕಳಿಸ್ತಾನಂತೆ. ದೇವತೆಗಳು ಕೂಡ ತಪ್ಪು ಮಾಡಿದ್ರೆ ವಿಲೇಜ್ ಟ್ರಾನ್ಸ್ಫರ್ ಮಾಡಿದಾಗೆ ಭೂಮಿಗೆ ಕಳಿಸಿರ್ತಾನಂತೆ. ಸ್ವರ್ಗಲೋಕಕ್ಕೆ ಕಂಪೇರ್ ಮಾಡಿದ್ರೆ ದೇವತೆಗಳಿಗೆ ಭೂಮಿ ವಿಲೇಜ್ ಇದ್ದಂತೆ, ಹಳ್ಳಿ ಇದ್ದಂತೆ. ಯಾಕಂದ್ರೆ ನಮ್ಮಂತ ದಡ್ರ ಜೊತೆಯಲ್ಲಿ ವ್ಯವಹಾರ ಮಾಡ್ಬೇಕಲ್ಲ ಅಂತ ಅವ್ರಿಗೆ ಕಿರಿಕಿರಿ. ಇವಾಗ ಏನ್ ಈ ಮೂರ್ಖರ ಜೊತೆ ಏನ್ ಮಾತಾಡೋಣ, ಹಿಂದಿಲ್ಲ ಮುಂದಿಲ್ಲ, ತಾಳಿಲ್ಲ ತಂತಿಲ್ಲ. ಅವ್ರು ಈಗ ಅದೇ ನೋಡ್ರಿ, ಅಂಥಂಥ ಮಹಾನುಭಾವರನ್ನು ದೇವ್ರು ಇಲ್ಲಿಗೆ ಒಗೆದು ಬಿಡ್ದ, ಹೋಗು ಅಲ್ಲಿಗೆ ಹೋಗು ಅಂದ್ಬಿಡ್ತಾನೆ. ಯಾಕೆ? ಅವರೇ ಮಾಡಿದ ಕೆಲವು ಅಪರಾಧಗಳಿಗೆ ಆ ಕರ್ಮದ ಅನುಭವಕ್ಕೆ ಒಂದು ಶಾಪ ನಿಮಿತ್ತ ಮಾಡಿ ಆ ದೇವತೆಗಳನ್ನು ಭೂಮಿಗಿಳಿಸ್ತಾನೆ ಅನ್ನೋದು ಶಾಸ್ತ್ರ ಹೇಳ್ತದೆ. ಇದು ಇಂದ್ರನಿಗೆ ಸರಿ, ಯಮದೇವರಿಗೂ ಹೀಗೆ ಸರಿ, ಚಂದ್ರನಿಗೂ ಹೀಗೆ. ಯಾವೆಲ್ಲ ದೇವತೆಗಳ ಬಗ್ಗೆ ಕೇಳಿದ್ದೇವೆ ಆ ಎಲ್ಲಾ ದೇವತೆಗಳು ಅವರವ್ರದ್ದೇ ಆದ ಶಾಪವನ್ನ ಕರ್ಮವನ್ನು ಅನುಭವಿಸಿ ಭೂಮಿಗೆ ಬಂದದ್ದಂತೆ. ಇದನ್ನು ಹೊರತುಪಡಿಸಿದವರು ಯಾರು? ಹೊರತುಪಡಿಸಿ ಅಂದ್ರೆ ಈ ಶಾಪ ಕರ್ಮದ ಹೊರತುಪಡಿಸಿ ತಾವಾಗೇ ಸ್ವೇಚ್ಛೆಯಿಂದ ಇದು ದೇವರ ಸೇವೆ ಆಗಲಿ ಅಂತ ಬಂದ ದೇವತೆಗಳು ಯಾರು? ಇದು ಸರಸ ಭಾರತಿ ವಿಲಾಸದ ಕಂಟೆಂಟಿನಲ್ಲಿ ಇದು ಪ್ರಮುಖವಾದದ್ದು. ಯಾರವರು ಅಂದ್ರೆ ಒಂದು ಲಕ್ಷ್ಮೀದೇವಿ, ಇನ್ನೊಂದು ವಾಯುದೇವರು. ಅರ್ಥ ಆಗ್ತದೆ ಈ ಸಂಗತಿಗಳೆಲ್ಲ ನಿಮಗೆ. ನೋಡಿ, ಈ ತರಹ ನಮ್ಮ ವಿಷಯ, ನಾವು ಇವತ್ತು ಅಧ್ಯಾತ್ಮದ ವಿಷಯ ತಿಳ್ಕೊಳ್ತಾ ಎತ್ತರದ ಸ್ತರಕ್ಕೆ ಹೋಗ್ಬೇಕು. ಇವೆಲ್ಲ ವಿಷಯಗಳು ಬಹಳ ಎತ್ತರದ ಸ್ತರದಲ್ಲಿ ಇದ್ದಾವೆ. ಇದನ್ನ ನೀವು ಆಲೋಚನೆ ಮಾಡಿದರೆ ಅರ್ಥ ಆಗ್ತದೆ. ಲಕ್ಷ್ಮೀದೇವಿಗೆ ಶಾಪ ಕೊಟ್ಟ ಇತಿಹಾಸವೇ ಇಲ್ಲಂತೆ ಎಲ್ಲಿಯೂ ಕೂಡ. ಲಕ್ಷ್ಮಿಗೊಂದು ಶಾಪ ಬಂದಿತ್ತು, ಪಾಪ ಏನ್ ಮಾಡೋದು ನೋಡ್ರಿ, ಲಕ್ಷ್ಮಿ ಶಾಪ ಬಂದದ್ದಕ್ಕೆ ಅದನ್ನು ಅನುಭವಿಸಬೇಕು ಅಂತ ನಿರ್ವಾಹ ಇಲ್ಲ, ರುಕ್ಮಿಣಿಯಾಗಿ ಹುಟ್ಟಿದ್ಲು, ಹಿಂಗೆಲ್ಲ ಇಲ್ಲಂತ. ರುಕ್ಮಿಣಿಯಾಗಿ ಯಾಕೆ ಹುಟ್ಟಿದ್ಲು ಅಂದ್ರೆ ಶಾಪದ ಕಥೆಯಲ್ಲೂ ಪ್ರಮಾಣ ಇಲ್ಲ. ಸೀತಾದೇವಿಯಾಗಿ ಯಾಕೆ ಹುಟ್ಟಿದ್ಲು, ರಾವಣನ ಮನೆಯಲ್ಲಿ ಅಷ್ಟು ದಿವಸ ಇರ್ಬೇಕಾಯ್ತಲ್ಲ, ಏನ್ ಶಾಪನೋ ಏನೋ ಪಾಪ ಲಕ್ಷ್ಮೀ ದೇವಿಗೆ, ಹೀಗೆ ನೋಡಿ. ಇತ್ತೀಚೆಗೆಲ್ಲ ಹಂಗೆ ಶುರು ಮಾಡಿಬಿಟ್ಟಿದ್ದಾರೆ ಬಹಳ ಕಡೆ. ಅವು ಯಾವ್ದ್ಯಾವುದೋ ಚಾನೆಲ್ಗಳನ್ನು ನೋಡಿಬಿಡ್ತಾರೆ. ತಮಗೆ ತಲೆಗೆ ಬಂದಾಗ ಎಲ್ಲಾ ದೇವತೆಗಳಿಗೂ ಶಾಪ, ಎಲ್ಲಾ ದೇವತೆಗಳಿಗೂ ವರ, ಎಲ್ಲಾರು ಒಬ್ಬರ ಅವತಾರ. ಅವತಾರ ಬೇರೆ ಶುರು ಆಗಿಬಿಟ್ಟದು, ಎಲ್ಲಾರು ಅವತಾರ. ಹೀಗೆ ಶಾಪ ವರ ಅವತಾರಗಳನ್ನ ನಮ್ಮ ನಿಮ್ಮ ಸ್ತರದಲ್ಲಿ ಯಾವ ಆಧಾರವೂ ಇಲ್ಲದೇನೆ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಯಾವ್ಯಾವುದೋ ದೇವತೆಗಳ ಬಗ್ಗೆ ನಾವು ತಿಳಿದ್ರೆ ಅದು ಅನರ್ಥ ಆಗ್ತದೆ, ಅದು ತಪ್ಪಾಗ್ತದೆ. ಅದು ನಮ್ಮಿಂದ ನಡಿಬಾರದು ಅನ್ನೋ ಕಳಕಳಿಗೆ ರಾಜರು ಸ್ವತಃ ಅನೇಕ ಗ್ರಂಥಗಳ ಮೂಲಕ, ಅದರಲ್ಲಿಯೂ ಸರಸಭಾರತಿ ವಿಲಾಸದ ಮೂಲಕ ವಿಶೇಷವಾದ ಮಹಿಮೆಯನ್ನು ಹೇಳ್ತಾರೆ. ಅವಳಿಗೆ, ಲಕ್ಷ್ಮಿಗೆ ಜನ್ಮ ನಿಮ್ಮಂತೆ ಇಲ್ಲ, ಲಕ್ಷ್ಮೀ ದೇವಿಗೆ ದುಷ್ಕರ್ಮಗಳು ಅಂತಿಲ್ಲ. ಅದನ್ನು ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಭೂಮಿಯಲ್ಲಿ ಅವಳು ಅವತರಿಸಿ ಬಂದವಳು ಅಲ್ಲ. ಮತ್ತೆ ಯಾಕೆ ಬಂದ್ಲು? ಪತ್ಯ ಸಹೈವ ಅವತರತಿ. ಅವಳ ಯಜಮಾನ ಹೇಳ್ದ, ಅವನ ಮಾತಿಗೆ ತಕ್ಕಂತೆ ಕಟ್ಟು ಬಿದ್ದು ಬರ್ತಾಳೆ. ನೀ ಬಾ ಅಂದಿ ಬರ್ತೀನಿ, ನೀನು ಅವತಾರ ಮಾಡು ಅಂದಿ ಅವತಾರ ಮಾಡ್ತಾಳೆ, ನೀನು ಅಲ್ಲಿರು ಅಲ್ಲೇ ಇರ್ತೇನೆ, ನಿನ್ನ ಇಚ್ಛೆಗೆ ಅನುಗುಣ ವರ್ತನೆ ಮಾಡ್ತಾಳೆ. ಇದು ಲಕ್ಷ್ಮಿಯಲ್ಲಿ ನಾವು ತಿಳಿಬೇಕಾದ ಮತ್ತೊಂದು ಗುಣ. ನೋಡ್ರಿ, ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಕ್ಷಿತ್ಯಾಂ ಪತ್ಯಾ ಸಹೈವಾವತರತಿ ಚ ಸದಾ ಜನ್ಮ ದುಷ್ಕರ್ಮ ದೂರ ಯಾಂಬಾ ವಿಶ್ವಸ್ಯ ಸಾ ಶ್ರೀಹಿ ಸುರತರು ಕುಸುಮಾಲಂಕೃತ ಪಾತು ಯುಷ್ಮಾನ್.
ಯಾ ಅಂಬಾ ಸುರತರು ಕುಸುಮಾಲಂಕೃತ. ಯಾವ ತಾಯಿ ಲಕ್ಷ್ಮಿ ಇದ್ದಾಳೆ, ದೇವಲೋಕದಲ್ಲಿ ದೇವವೃಕ್ಷದಲ್ಲಿ ಬಿಡುವ ಹೂಗಳನ್ನ ಅವಳಿಗೆ ದೇವತೆಗಳು ಹಾರ ಮಾಡಿ ಕೊಡ್ತಾರಂತೆ. ಶಚೀದೇವಿ, ಶ್ಯಾಮಲ ಎಲ್ಲ ಇದ್ದಾರೆ ದೇವತೆಗಳ ಸ್ತ್ರೀಯರು. ದಿನಾ ದೇವಲೋಕದ ವೃಕ್ಷಗಳಲ್ಲಿ ಬಿಡೋ ಹೂಗಳನ್ನು ಸೇರಿಸಿ ತಂದು ಪೋಣಿಸಿ ಹಾರ ಮಾಡಿ ಲಕ್ಷ್ಮಿ ಮುತ್ತೈದೆ ನಿನಗೆ ಕೊಡ್ತೇವೆ ಅಂತ ಕೊಡ್ತಾರಂತೆ. ಅವಳು ಅದನ್ನು ಧರಿಸಿರ್ತಾಳಂತೆ ಯಾವಾಗಲೂ. ನಾವು ಅನ್ಕೊಂಡಿದ್ದೇವೆ ಅಷ್ಟೇ, ನಾವು ಮಾಡಿದ್ದು ಧರಿಸ್ತಾಳೆ. ಆದ್ರೆ ಅವಳು ನಿಜವಾಗ್ಲೂ ಹೀಗಿದ್ದಾಳೆ. ದೇವತಾ ಸ್ತ್ರೀಯರೇನೆ ತಂದು ಮಾಲೆ ಮಾಡಿ ದೇವತಾ ವೃಕ್ಷದ ಹೂಗಳನ್ನು ಬಿಡಿಸಿ ತಂದು ಕೊಡಬೇಕಾದ್ರೆ ಅವಳು ಎಷ್ಟು ಉತ್ತಮಳಿರಬೇಕು ದೇವತಾ ಸ್ತ್ರೀಯರಲ್ಲಿ ಅಂತ ಅದನ್ನು ತಿಳುವಳಿಕೆ ಕೊಟ್ಟರು. ಹೀಗೆ ಲಕ್ಷ್ಮೀ ದೇವಿ ಏನಿದ್ದಾಳೆ ಅಂತ ತಿಳಿತೇವೆ. ಅವಳು ನಮ್ಮನ್ನು ರಕ್ಷಣೆ ಮಾಡಲಿ. ಒಂದು ಶ್ಲೋಕ ಯೋಚನೆ ಮಾಡ್ತಾ ಬಂದ್ರೆ ಎಷ್ಟು ಅರ್ಥ ಇದೆ ಅಲ್ಲ ಇಲ್ಲಿ. ಒಂದೇ ಒಂದು ಶ್ಲೋಕ. ಶುಭ ವಿಭ್ರಮೆ ಭುವಿ ಮನೋ ರಮೆ ರಮೆ ವಿದಿತಾಗಮೆ ಜಿತ ಸಮಸ್ತ ಚಿತ್ತಭ್ರಮೆ ವಿಗತ ಶ್ರಮೆ ಹರಿಪದಾಬ್ಜ ಸೇವ್ಯೋದ್ಯಮೆ ಶ್ರುತ ವಿಕ್ರಮೆ ನಿರುಪಮೆ ನಮೋ ನಿರ್ಮಮೆ. ಇದೆಲ್ಲ ರಾಜರ ಶ್ಲೋಕದ ವಿಶೇಷತೆಗಳನ್ನು ಅನುಸಂಧಾನ ಮಾಡಬೇಕು. ಇನ್ನು ಸರಸಭಾರತಿ ವಿಲಾಸದಲ್ಲಿ ಲಕ್ಷ್ಮಿಯ ಮಹಿಮೆ ಬಹಳ ವಿಸ್ತೃತವಾಗಿ ಬಂದಿದ್ದನ್ನು ನೋಡಬೇಕು. ಸಮಯಕ್ಕನುಗುಣ ಮತ್ತೊಂದು ಮುಖ್ಯ ಪ್ರಾಣ ದೇವರ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅದು ಮತ್ತೊಂದು ವಿಲಾಸ. ಒಟ್ಟು 12 ವಿಲಾಸಗಳಿದ್ದಾವೆ. ಸಾಧ್ಯವಾದರೆ ಅದನ್ನು ಎಲ್ಲರೂ ಪಾರಾಯಣ ಮಾಡಲಿಕ್ಕೆ ಅಥವಾ ಅದನ್ನು ಜಿಜ್ಞಾಸೆ ಮಾಡಲಿಕ್ಕಾದರೂ ಉಪಯೋಗಿಸಲಿ. ಅದರಿಂದಲೇ ಎಷ್ಟೋ ಮಹಿಮೆಗಳು ಪ್ರಸ್ತಾಪ ಆಗ್ತಾ ಬರ್ತಾರೆ. ಮುಖ್ಯ ಪ್ರಾಣದೇವರ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತಾರೆ, ಎಲ್ಲ ವೇದದಲ್ಲಿರುವ ಮಾಹಿತಿ. ಈಗ ನೋಡಿ, ಆವಾಗಲೇ ನಾವು ಲಕ್ಷ್ಮೀ ದೇವಿಯ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ವಿ. ಲಕ್ಷ್ಮೀ ವಿಷ್ಣುವಿನ ಪತ್ನಿ ಹೇಗಿದ್ದಾಳೆ ಎಲ್ಲ ತಿಳಿದುಕೊಂಡ್ವಿ. ಈಗ ಮುಖ್ಯ ಪ್ರಾಣ ಹೇಗಿದ್ದಾನೆ, ಯಾರವನು, ಅವನ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಅಂದರೆ ಆ ತತ್ವನೇ ಬಹಳ ಅದ್ಭುತ. ಲಕ್ಷ್ಮಿಯ ನಂತರದ ತತ್ವ ವಾಯುತತ್ವ, ಬ್ರಹ್ಮತತ್ವ, ವಾಯುತತ್ವ ಅಂತ ತಿಳಿಬೇಕಂತೆ ನಾವೆಲ್ಲ. ಅದರಲ್ಲಿ ಬ್ರಹ್ಮವಾಯುಗಳು ಸಮಾನರಿರ್ತಾರೆ, ಅವರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಪದವಿ ಮಾತ್ರ ಮುಂದಿನ ಕಲ್ಪದಲ್ಲಿ ಬರ್ತದೆ, ಬ್ರಹ್ಮ ಪದವಿ ವಾಯುದೇವರಿಗೆ. ಅಂಥ ವಾಯುದೇವರ ಬಗ್ಗೆ ಮಹಿಮೆಯನ್ನು ವಿಷ್ಣು ಭಕ್ತರಾದವರು ಎಲ್ಲರೂ ಅನುಸಂಧಾನ ಮಾಡ್ತಾ ಬರಬೇಕು. ಏನವರ ಮಹಿಮೆ? ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆ ವಿಶೇಷವಾಗಿ ಬಂದಿದೆ. ಒಂದು ಕಡೆ ಉಪನಿಷತ್ನಲ್ಲಿ ಬಂದ ವಾಯು ಮಹಿಮೆ ಹೀಗೆ ಹೇಳ್ತಾರೆ. ದೇವತೆಗಳಲ್ಲೆಲ್ಲ ನಾನು ಶ್ರೇಷ್ಠ ಅನ್ನೋ ಭಾವ ಬಂದಿತ್ತಂತೆ. ನಾನು ಶ್ರೇಷ್ಠ ಅನ್ನೋ ಭಾವ ಬಂದಾಗ ಯಾರದನ್ನು ಬಿಡಿಸೋರು? ಈ ಕೋಲಾಹಲ ಬಿಡಿಸೋರು ಯಾರು? ದೇವತೆಗಳೇ ಬ್ರಹ್ಮದೇವರ ಬಳಿಗೆ ಬಂದರು. ನಮ್ಮಲ್ಲಿ ಹೀಗೊಂದು ಭಾವ ಬಂದಿದೆ, ಮತ್ತೆ ನೀವಾದರೂ ತೀರ್ಮಾನ ಮಾಡಿ ಕೊಡ್ಲಿಕ್ಕೆ ಬರ್ರಿ ಅಂತ ಕರೆದ್ರು. ಬ್ರಹ್ಮದೇವರು ಶ್ರೇಷ್ಠರು ಯಾರು ದೇವತೆಗಳಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಒಂದು ಉಪಾಯ ಮಾಡಿದ್ರಂತ. ನಿಮಗೆ ಅಂತ ವಹಿಸಿದ ಕೆಲಸವನ್ನ ನೀವು ನಿರಂತರ ಮಾಡಬೇಕು. ಯಾರಿಗೆ ಶ್ರಮವಾಗಲ್ಲ ಅವರು ಶ್ರೇಷ್ಠ ಅಂತ ಹೇಳಿಕೊಟ್ರಂತ. ಸರಿ, ಶ್ರಮವಾಗದೇ ಇರೋಂತಾನೆ ಶ್ರೇಷ್ಠ, ನಾವು ನಮ್ಮ ಕೆಲಸ ಮಾಡೋಣ ನಡೀರಿ ಅಂತ ದೇವತೆಗಳೆಲ್ಲ ತಮ್ಮ ಕೆಲಸವನ್ನು ನಿರಂತರ ಮಾಡಲಿಕ್ಕೆ ಶುರು ಮಾಡಿಸಿದರು. ಏನು ದೇವತೆಗಳು ನಿರಂತರ ಕೆಲಸ ಮಾಡೋದು ಅಂದ್ರೆ ಅರ್ಥ ಸುಲಭ ತಿಳಿಬಹುದು. ಈ ನಮ್ಮ ದೇಹದೊಳಗೆ ಒಂದೊಂದು ಇಂದ್ರಿಯಗಳೆಲ್ಲ ದೇವತೆಗಳಿಗೆ ಆಶ್ರಯ, ಅಂದ್ರೆ ಅವರ ಕಾರ್ಯಕ್ಷೇತ್ರ. ಕಣ್ಣಿನ ದೇವತೆ ಅಂತ ಒಬ್ಬನಿದ್ದಾನೆ, ಕಣ್ಣಿನೊಳಗೆ ಇದ್ದು ಕಣ್ಣಿನ ಕೆಲಸ ಮಾಡಿಸ್ತಾನೆ. ಕಣ್ಣೇ ಅವನಿಗೆ ಕಾರ್ಯಕ್ಷೇತ್ರ, ಅಂದ್ರೆ ಆಫೀಸ್ ರೂಮ್ ಇದ್ದ ಹಾಗೆ. ಕಿವಿ ಇದೆ, ಅಲ್ಲೊಬ್ಬ ದೇವತೆ ಇದ್ದಾನೆ. ಕಿವಿಯಲ್ಲಿರೋ ದೇವತೆ, ಕಿವಿನೇ ಅದಕ್ಕೆ ಕಾರ್ಯಕ್ಷೇತ್ರ. ಅವನೇನಾದರೂ ಅಲ್ಲಿಂದ ದೂರ ಆದ ಅಂದರೆ ಆ ಇಂದ್ರಿಯದ ಕೆಲಸ ನಡೆಯಲ್ಲ. ಕಣ್ಣಿದೆ, ಕಣ್ಣಿನ ದೇವತೆ ಯಾರು? ಸೂರ್ಯ. ಅವನು ಕಣ್ಣಿನೊಳಗಿದ್ದು ಕಣ್ಣಿನಿಂದ ನೋಡಿಸೋ ಕೆಲಸ ಮಾಡ್ತಾ ಇರ್ತಾನೆ. ಒಮ್ಮೆ ಸೂರ್ಯ ಕೆಲಸ ಮಾಡಿಸ್ತಾ ಇದ್ದಾಗಲೇ, ಎಷ್ಟು ಮಾಡಿಸ್ತಾನೆ ಅಂತ ನಿಮಗೆ ಗೊತ್ತಿದೆ, ಬೆಳಗ್ಗೆಯಿಂದ ಮಾಡ್ತಾನೆ ಇರ್ತಾನೆ ಪಾಪ ನೋಡಿಸೋ ಕೆಲಸ.
ರಾತ್ರಿ ಆದಾಗ ಅವನಿಗೆ ಶ್ರಮ ಆಗಿಬಿಡ್ತದೆ. ನೋಡಿ, ಕಿವಿಯ ದೇವತೆ ಅವನಿಗೂ ಶ್ರಮವಾಗ್ತದೆ, ಬಾಯಿ ಮಾತಿನ ದೇವತೆ ಅವನಿಗೂ ಶ್ರಮವಾಗ್ತದೆ, ನಾಲಿಗೆಯ ದೇವತೆ ಅವನಿಗೂ ಶ್ರಮವಾಗ್ತದೆ. ಅಂದರೆ ದೇಹದೊಳಗಿರುವ ಎಲ್ಲ ಇಂದ್ರಿಯಗಳಲ್ಲಿಯೂ ಆ ದೇವತೆಗಳು ತಮ್ಮ ಕಾರ್ಯ ಮಾಡಿಸುವಾಗ ಅವರವರಿಗೆ ಶ್ರಮವಾಗ್ತದೆ. ಇದು ತಾನೇ ಪರೀಕ್ಷೆಯಲ್ಲಿ ವಿಚಿತ್ರ ಅಂತ ಕಂಡು ಬಂದದ್ದು. ಅರೆ, ನಮ್ಮ ಕೆಲಸ ಮಾಡುವಾಗಲೇ ನಮಗೊಂದು ಸಮಯಕ್ಕೆ ಶ್ರಮವಾಗ್ತಿದೆ ಅಲ್ಲ ಅಂತ ಅವರಿಗೆ ಅನುಭವಕ್ಕೆ ಬಂತು ದೇವತೆಗಳಿಗೆ. ಯಾರು ಹಾಗಾದ್ರೆ ಕೆಲಸ ಮಾಡಿಸಿಯೂ ಶ್ರಮವಾಗದೇ ಇರುವವ ಒಬ್ಬ ಇದ್ದಾನೆ ಅಂತಾಯ್ತು. ಅವನೇ ಯಾರು ಅಂತ ತೀರ್ಮಾನ ಮಾಡ್ತಾರೆ, ಮುಖ್ಯ ಪ್ರಾಣ. ಸೋಯಂ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಉಪನಿಷತ್ ಹೇಳ್ತದೆ. ಅವನು ಜ್ಯೇಷ್ಠನೂ ಹೌದು ಶ್ರೇಷ್ಠನೂ ಹೌದು ಅಂತ ದೇವತೆಗಳು ಸ್ತೋತ್ರ ಮಾಡಬೇಕಾಯ್ತಂತೆ. ಯಾಕೆ? ದೇಹದೊಳಗೆ ಆ ಇಂದ್ರಿಯಗಳಿಂದ ಕೆಲಸ ನಡೆದಾಗ ರಾತ್ರಿ ಆಗ್ತಾ ಆಗ್ತಾ ಎಲ್ಲ ಕೆಲಸಗಳು ನಿಂತು ಹೋಗ್ತಾವೆ. ಯಾಕೆ ಅಂದರೆ ಕೆಲಸ ಮಾಡಿಸುವ ದೇವತೆಗೆ ಶ್ರಮವಾಗಿರ್ತದೆ. ಒಂದು ಮಾತ್ರ ಕೆಲಸ ನಿಲ್ತಾನೇ ಇಲ್ಲಂತೆ ದೇಹದಲ್ಲಿದ್ದದ್ದು. ಅದೇ ಯಾವುದು? ಉಸಿರಿನ ಕೆಲಸ. ಉಸಿರಾಟದ ಕೆಲಸ ಇದೆಯಲ್ಲ, ಅದು ಏನು ಮಾಡಿದರೂ ನಿಲ್ತಾ ಇಲ್ಲ. ಅದನ್ನು ಮಾಡಿಸೋನು ಯಾರು? 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳ ಈವ. ಎಷ್ಟು? 6321000 ಶ್ವಾಸ ಜಪಗಳ ಅಂತಾರೆ ಹಿರಿಯರು. ಅಂದ್ರೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕ್ಬೋದು. ಈ ರೀತಿ 21,600 ನಿರಂತರ ದೇಹದೊಳಗೆ ದಿನಾ ಉಸಿರು ಆಡಿಸ್ತಾರೆ. ರಾತ್ರಿ ಆಗ್ತಿರ್ಲಿಕ್ಕೆ ಸ್ವಲ್ಪ ಜಾಸ್ತಿನೇ ಆಡಿಸ್ತಾರಂತ. ಈ ಪಕ್ಕದಲ್ಲಿದ್ದವ್ರು ಎಬ್ಬಿಸ್ತಿರ್ತಾರೆ, ಏನು ಗೊರಕೆ ಹೊಡಿತೀರಿ ನೀವು ಅಂತಿರ್ತಾರೆ. ನೀವು ಮಲಗಲ್ಲ, ನಮ್ಮನ್ನೂ ಮಲಗಲಿಕ್ಕೆ ಬೇಡಲ್ಲ ಅಂತಿರ್ತಾರೆ. ಅವ್ರಂತಾರೆ, ಇಲ್ಲ ನಾ ಮಲಗಿದ್ದೆ ಅಂತಾರೆ ಮತ್ತವ್ರು. ಯಾಕಂದ್ರೆ ಗೊರಕೆ ಹೊಡೆಯೋರಿಗೆ ಗೊತ್ತಿರಲ್ಲ ಯಾಪರಿ ಹೊಡಿತಿರ್ತೇವೆ ನಾವು ಅಂತ. ನಮ್ದು ಎಲ್ಲ ಅದೇ ಸ್ಥಿತಿ ಇರ್ತದಲ್ಲ. ಅದು ಮೇಲ್ನೋಟಕ್ಕೆ ಗೊರಕೆ ಅಂತೆ, ಅದು ಒಳಗಡೆಯಿಂದ ಆ ಗುರ್ರ ಅನ್ನೋ ಶಬ್ದ ಇದೆಯಲ್ಲ, ಅದು ದೇವತೆಗಳಿಗೆ ತೋರಿಸ್ತಿರ್ತಾರಂತೆ ವಾಯುದೇವರು. ಬೆಳಗ್ಗೆಯಿಂದ ಕೆಲಸ ಮಾಡಿ ನೀವೆಲ್ಲ ಮಲಗಿದ್ರಿ, ನಾ ಮಾತ್ರ ರಾತ್ರಿನೂ ಮಾಡ್ತಿದ್ದೇನೆ ಅಂತ ತೋರಿಸ್ತಿರ್ತಾರಂತ. ಉಪನಿಷತ್ನಲ್ಲಿ ಬರ್ತದೆ ಈ ರಹಸ್ಯ. ರಾತ್ರಿನೂ ನಾನು ಮಾಡ್ತೇನೆ ಶಬ್ದ, ಕೆಲಸ ಮಾಡ್ತೇನೆ, ನನಗೆ ರಾತ್ರಿನೂ ಶ್ರಮ ಇಲ್ಲ. ನೋಡ್ರಿ, ನಿಸ್ಸೀಮಾತ್ಮ ಬಲಮಿತ್ಯನುದರ್ಶಯಾನಃ ಅಶ್ರಮ ಅಂತಾರೋ. ಅಶ್ರಮ ಅವಿಶ್ರಮೋಸೌ, ಅವಿಶ್ರಮ ಅಸೌ. ಇದು ವೇದದಲ್ಲೇ ಬಂದ ವಿಷಯ. ಯಾವ ಕಾರಣಕ್ಕೂ ಯಾವ ರೀತಿಯಾದ ಕೆಲಸ ಮಾಡಿದರೂ ಶ್ರಮ ಇಲ್ಲದೆ ಇರೋದಕ್ಕೆ ಅವರನ್ನು ಅಶ್ರಮ ಅವಿಶ್ರಮ ಅಂತ ಕರೆದಿದ್ದಾರಂತೆ. ಹಾಗಾಗಿ ಅವರನ್ನು ದೇವತೆಗಳೆಲ್ಲ ಒಪ್ಪಿಕೊಂಡ್ಬಿಟ್ರು. ನಾವ್ಯಾರು ನಿಮಗಿಂತ ಶ್ರೇಷ್ಠರಲ್ಲ, ನಾವು ಅಂದ್ಕೊಂಡಿದ್ವಿ ನಾವೇ ಶ್ರೇಷ್ಠ ಅಂತ. ಈಗ ಅರ್ಥನೇ ಆಯಿತು ನಮಗೆ, ನೀನೇ ಜ್ಯೇಷ್ಠ, ನೀನೇ ಶ್ರೇಷ್ಠ ಅಂತಂದ್ರಂತೆ. ಈ ಉಪನಿಷತ್ತಿನ ಕಥೆಗಳನ್ನೆಲ್ಲ ಸಂಗ್ರಹಿಸಿ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ ಲಕ್ಷ್ಮೀದೇವಿಯ ನಂತರ ನಾವು ಈ ಉಪನಿಷತ್ತುಗಳನ್ನು ಅವಲೋಕಿಸಿ ನೋಡಿದಾಗ ವಾಯುದೇವರೇನೆ ಅತ್ಯಂತ ಉತ್ತಮರು ಅಂತ ತಿಳಿತಾ ಇದೆ. ಅದಕ್ಕೆ ತತ್ವಜ್ಞಾನ ಬಯಸುವವರೆಲ್ಲ ಸಾತ್ವಿಕರು ವಾಯುದೇವರ ಮಹಿಮೆಯನ್ನು ಹೀಗರಿಲಿ ಅಂತ ಹೇಳ್ತಾ ಬರ್ತಾರೆ. ಇನ್ನೂ ಒಂದು ಅವರು ಬಹಳ ಬೇರೆ ಬೇರೆ ಕಥೆಗಳನ್ನು ಉದಾಹರಿಸಿದ್ದಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ರೀತಿ ಇದೆ, ಹೀಗೆ ಬೇರೆ ಉಪನಿಷತ್ತುಗಳಲ್ಲಿ ಮತ್ತೊಂದು ರೀತಿ ಇದೆ. ಅದನ್ನು ನೋಡ್ಬೋದು. ಅಂತೂ ಶ್ರುತಿ ಸ್ಮೃತಿಗಳಿಂದಲೇ ಹೇಳ್ತಾರೆ ಅವರು. ಇನ್ನೊಂದು ಸಲಿ ಹೀಗೂ ಆಯ್ತಂತೆ. ದೇವತೆಗಳೆಲ್ಲ ಅಸುರರ ಕಡೆ ಸೋಲು ಅನುಭವಿಸಿದ್ರಂತೆ. ಸೋತರು, ಅಶಕ್ತರಾದರು, ನಿರ್ಬಲರಾದರು. ಸೋತಾಗ ಅಸುರರನ್ನು ಗೆಲ್ಲಬೇಕು ಅನ್ನೋ ಛಲ ಹುಟ್ಟುಕೊಂತು. ಬ್ರಹ್ಮದೇವರ ಬಳಿ ಕೇಳಿದರು. ಬ್ರಹ್ಮದೇವರು ಹೇಳ್ತಾರೆ, ನಿಮಗೂ ಬಲ ಬರಬೇಕಾದ್ರೆ ದೈತ್ಯರನ್ನು ಗೆಲ್ಲಲಿಕ್ಕೆ ದೇವತೆಗಳೇ ಬಲ ಬರಬೇಕಾದ್ರೆ
ನೀವೆಲ್ಲ ಭಗವಂತನನ್ನು ಉಪಾಸನೆ ಮಾಡಿ, ಪೂಜೆ ಮಾಡ್ರಿ, ಅಂದ್ರೆ ಬಲ ಬರ್ತದೆ. ದೇವರನ್ನು ಪೂಜೆ ಮಾಡಬೇಕಾದ್ರೆ ಒಂದು ಪ್ರತಿಮೆ ಬೇಕಲ್ವಾ, ಒಂದು ಪ್ರತೀಕ ಬೇಕು. ನಾವು ಪ್ರತೀಕ ಇಲ್ಲದೆ ದೇವರನ್ನು ಪೂಜಿಸೋದು ಹೇಗೆ? ಸರಿ, ಪ್ರತೀಕ ಯಾವುದಾದ್ರೂ ಒಬ್ಬ ದೇವತೆಯನ್ನು ಕೂಡಿಸಿ ಆ ದೇವತೆಯಲ್ಲೇ ವಿಷ್ಣುನನ್ನು ಆವಾಹನೆ ಮಾಡಿ ನೀವು ಬಲ ಪಡಿಬೇಕು, ಆ ರೀತಿ ಉಪಾಸನೆ ಮಾಡ್ರಿ ಅಂತಂದ್ರು. ದೇವತೆಗಳಲ್ಲಿ ನಾ ಮುಂದು ತಾ ಮುಂದು ಅಂತ ಒಬ್ಬೊಬ್ರು ಬಂದ್ರಂತೆ. ಅವ್ರು ಹೋಗ್ಬೇಕು, ಸ್ನಾನ ಮಾಡಬೇಕು, ಒಂದು ಆಸನದಲ್ಲಿ ಬಂದು ಕೂಡಬೇಕು, ವಿಷ್ಣುನನ್ನು ಆವಾಹನೆ ಮಾಡ್ಲಿಕ್ಕೆ ಹೊರಡಬೇಕು. ದೇವತೆಗಳು ಉಳಿದವರು ಅಗ್ನಿ ಬಂದ, ಚಂದ್ರ ಬಂದ, ಸೂರ್ಯ ಬಂದ, ಯಾವ್ಯಾವ ದೇವತೆಗಳು ಬರ್ತಿದ್ರೋ ಬರುವಾಗ್ಲೇನೆ ಅವರನ್ನ ದೈತ್ಯರು ಸ್ಪರ್ಶ ಮಾಡಿಬಿಡ್ತಿದ್ರಂತೆ. ಅಸುರರು ಮುಟ್ತಿದ್ರಂತೆ. ಮುಟ್ಟಿದಾಗ ಅವರಿಗೆ ಭಾರಿ ಸಿಟ್ಟು ಬರ್ತಿತ್ತು. ಸಿಟ್ಟು ಬಂದ್ರೆ ಮೈಲಿಗೆ ಆದ ಹಾಗಂತೆ. ನೋಡ್ರಿ, ಮಡಿ ಉಟ್ಕೊಂಡ್ರೆ ಮಡಿ ಅಲ್ಲ, ಸಿಟ್ಟು ಬಂದ್ರೆ ಮಡಿ, ಸಿಟ್ಟು ಬರದೇ ಇದ್ರೆ ಮಡಿ ಅಂತ. ಸಿಟ್ಟು ಬಂದ್ಬಿಡ್ತಿತ್ತು. ಎಲ್ಲ ಅಸುರರು ಕಾಯ್ತಾ ಇರ್ತಿದ್ರು. ಯಾಕಂದ್ರೆ ಇವರಿಗೆ ಬಲ ಬರಬಾರ್ದು ಅಂದ್ರೆ ಪೂಜೆ ನಡಿಬಾರ್ದು. ಪೂಜೆ ನಡೆದ್ರೆ ದೇವತೆಗಳಿಗೆಲ್ಲ ಬಲ ಬರ್ತದೆ. ಪೂಜೆ ಮಾಡಬೇಕಾದ್ರೆ ಪ್ರತೀಕದಲ್ಲಿ ಮಾಡಬೇಕು. ಪ್ರತೀಕ ಯಾವುದಾದ್ರೂ ಒಬ್ಬ ದೇವತೆಯನ್ನು ಕೂಡಿಸ್ಬೇಕು. ಅವನು ಕೂಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸಾಕಾಗಿ ಹೋಯ್ತು. ಕೂಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋ ಅಂಶ ಉಪನಿಷತ್ನಲ್ಲಿ ಒಂದು ಸ್ವಾರಸ್ಯಕರವಾಗಿ ಹೇಳ್ತದೆ, ಭಾರಿ ಚಮತ್ಕಾರವಾಗಿ. ಹೆಂಗೆ ಹೇಳ್ತದೆ ನೋಡಿ. ದೇವತೆಗಳಲ್ಲಿ ಇವತ್ತು ನಮ್ಮ ದೇಹದ ಇಂದ್ರಿಯಗಳನ್ನು ಅಬ್ಸರ್ವ್ ಮಾಡಿ, ಎರಡೆರಡನ್ನು ಅದು ಗ್ರಹಿಸ್ತದೆ. ಅದರಿಂದಲೇ ನಮಗೆ ಅರ್ಥ ಮಾಡ್ಕೊಳ್ಬಹುದು ಯಾವ ಇಂದ್ರಿಯದಲ್ಲಿ ಯಾವಾಗ ಅಸುರನ ಸ್ಪರ್ಶ ಆಗಿದೆ ಅಂತ ಗೊತ್ತಾಗ್ತದೆ. ಉಪಾಸಾಂಚಕ್ರಿರೇ ವಿಷ್ಣುಂ ಜಿಷ್ಣುಂ ತ್ರಿಭುವನೇಶ್ವರಂ ಘ್ರಾಣಾಭಿಮಾನ್ಯಶ್ವಿನೋಶ್ಚ ತಥಾವಾಗಭಿಮಾನಿನಃ. ಇದೆಲ್ಲ ಸರಸಭಾರತಿ ವಿಲಾಸ. ಘ್ರಾಣಾಭಿಮಾನಿ ಅಶ್ವಿನಿ, ನಮ್ಮ ಮೂಗಿದೆ. ಇದರ ಅಭಿಮಾನಿ ದೇವತೆಗಳು ಯಾರು ಅಂದ್ರೆ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಕೇವಲ ಸುಗಂಧವನ್ನು ಮಾತ್ರ ಆಘ್ರಾಣನ ಮಾಡಿಸ್ತಾರ ನಮ್ಮಿಂದ, ಅಥವಾ ದುರ್ಗಂಧವನ್ನು ಆಘ್ರಾಣನ ಮಾಡಿಸ್ತಾರ? ಯಾಕೆ? ಕೇವಲ ಸುಗಂಧದ ಆಘ್ರಾಣನ ಆಗ್ಬೋದಾಗಿತ್ತಲ್ಲ ದೇವತೆಗಳಿದ್ರೆ. ಯಾವಾಗ ಒಳಗಿರೋ ಅಶ್ವಿನಿಗಳಿಗೆ ಅಸುರರ ಸ್ಪರ್ಶ ಆಗಿರ್ತದೆ, ಆವಾಗ ದುರ್ಗಂಧದ ಆಘ್ರಾಣನೂ ಆಗ್ತದಂತ. ಇದು ಇಲ್ಲಿರುವಂತಹ ತತ್ವ. ಹಾಗೆ ನಿಮಗೆ ಬಾಯಿ ಇದೆ, ವಾಗೀಂದ್ರಿಯದ ದೇವತೆ ಅಗ್ನಿ. ಆ ಅಗ್ನಿ ಯಾವಾಗಲೂ ಬಾಯಿಯಿಂದ ಆಡಿಸುವ ಮಾತುಗಳು ಸತ್ಯನೇ ಯಾಕಿರಲ್ಲ ಅಂತ ಪ್ರಶ್ನೆ. ಸತ್ಯನೇ ಇರ್ತದ? ಯಾರಾದ್ರೂ ಎದೆ ತಟ್ಟಿ ಹೇಳ್ರಿ ನೋಡೋಣ, ನಾವು ಮಾತಾಡ್ತೇವೆ ಅಂದ್ರೆ ಸತ್ಯನೇ ಆಡ್ತೀವಿ ಅಂತ. ಮೊಬೈಲ್ ಬಂದಾಗಿಂದ ಸುಳ್ಳು ಜಾಸ್ತಿ ಆಗಿದೆ. ನಾನು ಹೆಚ್ಚಿಂದ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಂದ್ರೆ ಬಾಯಲ್ಲಾಡುವ ಮಾತು ಕೇವಲ ಸತ್ಯ ಆಗ್ಬೇಕಿತ್ತಲ್ಲ. ಅಗ್ನಿನೇ ಒಬ್ಬ ಪ್ರೇರೇಪಕ ಇದ್ದಿದ್ರೆ ಸುಳ್ಳು ಯಾಕೆ ಆಗ್ತಿದೆ ಅಂತ ಅದ್ರದ್ದು ಸೈನ್ಸ್ ಏನು ಅಂತ ಹುಡುಕಿದ್ರು. ಅದಕ್ಕೆ ವಿವರಣೆ ಕೊಡ್ತು ಉಪನಿಷತ್ತು. ಒಳಗಿರೋ ಅಗ್ನಿಗೆ ತತ್ವಾಭಿಮಾನಿ ಅಸುರ ಸ್ಪರ್ಶ ಮಾಡಿರ್ತಾನಂತೆ. ಅಸುರನ ಆವೇಶ, ಅವನ ಸ್ಪರ್ಶ ಆದ ಕೂಡಲೇ ಸತ್ಯ ಹೇಳೋ ಬಾಯಿ ಸುಳ್ಳು ಹೇಳಿಕ್ ಶುರು ಮಾಡ್ತದೆ. ನೋಡಿ, ಈ ವಿಷಯವನ್ನು ಉಪನಿಷತ್ತು ಹೇಳ್ತದೆ. ಹಿಂಗಾಗಿ ದೇವತೆಗಳಿಗೆ ಏನೇ ತಮ್ಮ ಕಾರ್ಯಗಳನ್ನು ನಡೆಸಿದಾಗಲೂ ನಮ್ಮ ದೇಹದೊಳಗೆ ನಮ್ಮ ಇಂದ್ರಿಯಗಳಿಂದ ಅಲ್ಲಿ ಎರಡೆರಡು ನಡೀತದೆ. ಹಾಗಾಗಿ ಕಣ್ಣು ಯಾವಾಗಲೂ ಒಳ್ಳೆಯದನ್ನೇ ನೋಡ್ತದ? ಹೇಳ್ರಿ ನೋಡೋಣ. ನೀವು ಬೇಡ ಅಂದ್ರೂ ಕೆಲವೊಮ್ಮೆ ಮೊಬೈಲ್ನಲ್ಲಿ ಕೆಟ್ಟದ್ದು ತೋರಿಸ್ತದ, ಅದು ತೋರಿಸ್ತದೆ. ನಿಮಗೆ ಬೇಡವಾಗಿರ್ಬೋದು, ಆದ್ರೆ ಕಣ್ಣು ಮಾತ್ರ ಅದನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆ? ಆ ಕಣ್ಣಿನೊಳಗಿರೋ ಸೂರ್ಯನಿಗೆ ತತ್ವಾಭಿಮಾನಿ ಅಸುರ ಬಂದಿರ್ತಾನೆ. ಕಿವಿ ಯಾವಾಗಲೂ ಒಳ್ಳೆಯದನ್ನೇ ಕೇಳ್ತದ? ಯಾವಾಗ ಏನೋ ಹಾವನೂರಿಗೆ ಬಂದಿದ್ದೇವೆ, ಒಂದು ಸ್ವಲ್ಪ ಹೊತ್ತು ಕೇಳ್ತಿದ್ದೇವೆ ಅಷ್ಟೇ. ಇಲ್ಲೇನೋ ಉಪನ್ಯಾಸ ನಡೆದಿದೆ, ಕಿವಿಗೆ ಬೀಳ್ತಿದೆ, ಇದು ಒಳ್ಳೆಯದೇ ಕೇಳ್ತಾ ಇದೆ ಅಂದ್ರೆ ನಮ್ಮ ಕಿವಿಗಳಿಗಿರೋ ದಿಗ್ದೇವತೆ ಅಭಿಮಾನಿ, ಅವನಿಗೆ ತತ್ವಾಭಿಮಾನಿ ಅಸುರ ಸ್ಪರ್ಶ ಇನ್ನೂ ಆಗಿಲ್ಲ ಅಂತ ಅರ್ಥ. ಇಲ್ಲೇ ಗೇಟ್ ದಾಟಿದ ಮೇಲೆ ಆಗಿಬಿಡ್ತಾನೆ ಮತ್ತೆ. ನಾವು ಮಡಿಲಿದ್ದೇವೆ ಅಂತ ಅರ್ಥ. ಈಗ ಎಂಥ ಭಾಗ್ಯ ಅಂತ ಅದಕ್ಕೆ ನಾನು ಪ್ರವಚನ ಶುರು ಮಾಡುವಾಗ ಹೇಳಿದೆ. ಏನು ಭಾಗ್ಯ ಇದು, ಏನು ಭಾಗ್ಯ! ಸದಾ ವೇದ ಮಂತ್ರಗಳ ಧ್ವನಿ, ಘಂಟಾನಾದ, ಶಂಖದ ಧ್ವನಿ, ಜಾಂಗ್ಟೆ ಶಬ್ದ, ಹರಿಭಕ್ತಿಯ ಪದಗಳು,
ರಾಜರು ದಾಸರು ಮಾಡಿದಂತಹ ಭಗವಂತನನ್ನು ಕೊಂಡಾಡುವ ಹಾಡುಗಳು ಕಿವಿಗೆ ಬೀಳ್ತಿದೆ, ಕಣ್ಣಿಗೆ ಹಬ್ಬವಾಗಿದೆ, ಇಷ್ಟು ಹರಿಭಕ್ತರು ಕಣ್ಣಿಗೆ ಬೀಳ್ತಿದ್ದಾರೆ. ಬಹಳ ಸಂತೋಷ ಪಡ್ಬೇಕು. ಅಂದ್ರೆ ನಮ್ಮ ದೇಹದೊಳಗಿರುವ ಇಂದ್ರಿಯಾಭಿಮಾನಿಗಳಿಗೆ ಇನ್ನೂ ಯಾರೂ ಅಸುರರ ಸ್ಪರ್ಶ ಆಗಿಲ್ಲ ಅಂತ ಅರ್ಥ. ಯಾವಾಗ ಆಗ್ತದೋ ಎರಡನೇದು ಶುರು ಆಗಿಬಿಡ್ತದೆ. ಎಲ್ಲ ಎರಡನೇದು ಸುಳ್ಳು, ಮೋಸ. ಹಿಂಗೆ ಮನಸ್ಸಿಗೂ ಅಷ್ಟೆ. ಮನಸ್ಸು ಒಳ್ಳೆಯದನ್ನೇ ಯೋಚಿಸ್ತಿರ್ತದೆ, ಒಳ್ಳೆಯದನ್ನೇ ಮಾಡ್ತಿರ್ತದೆ. ಅದು ಇದ್ದಕ್ಕಿದ್ದಾಗೆ ಮನಸ್ಸು ಡೈವರ್ಟ್ ಆಗ್ತದೆ. ಎಲ್ಲಿದ ಹಚ್ಚಿ ನಡಿ, ಎಲ್ಲಿ ದೇವರು, ಎಲ್ಲಿ ದಿಂಡ್ರು, ಈಗ ಶುರು ಮಾಡಿ ಎಷ್ಟು ಸಲಿ ಆಗಿಲ್ಲ ಹೇಳಿ. ನಾವು ನೀವು ಇದಕ್ಕೆ ಹೊರತಲ್ಲ ತಾನೆ. ಯಾವಾಗಲೂ ಮನಸ್ಸು ಒಳ್ಳೆಯದನ್ನು ಆಲೋಚನೆ ಮಾಡಲ್ಲ, ಕೆಟ್ಟದ್ರ ಕಡೆಗೂ ಹೋಗ್ತಿದೆ ಅಲ್ವೇ. ಅದ್ರ ಹಿಂದೆ ಇರುವ ರಹಸ್ಯ ಏನು? ಮನೋಭಿಮಾನಿಗೂ ತತ್ವಾಭಿಮಾನಿ ಅಸುರ ಅಂತ ಒಬ್ಬ ಇರ್ತಾನೆ, ಅವನು ಪ್ರವೇಶ ಮಾಡಿಬಿಡ್ತಾನೆ. ಆವಾಗ ಮನಸ್ಸು ಮಾಡಬಾರ್ದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಎಲ್ಲ ಇಂದ್ರಿಯಗಳಿಗೆ ಅದರದ್ದೇ ಆದಂತಹ ದೇವತೆಗಳಿರ್ತಾರೆ. ಅವರಿಗೆ ಅಸುರರ ಸ್ಪರ್ಶ ಆದ ಕೂಡಲೇ ಅವರು ಎಲ್ಲ ಮಾಡಬಾರ್ದದ್ದನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎರಡೆರಡು ನಡೀತದೆ. ಒಂದು ಮಾತ್ರ ಇದಾರಂತೆ, ಒಬ್ಬ ದೇವತೆ, ಅವ್ರಿಗೆ ಮಾತ್ರ ಎರಡು ಅಂತ ಇಲ್ಲಂತೆ. ಅದೇ ಯಾರು ಅಂತ ಹೇಳುವಾಗ ಅಂತಾರೆ. ಆ ಸಂದರ್ಭದೊಳಗೆ ದೇವತೆಗಳು ಬೇರೆ ಬೇರೆ ಅಗ್ನಿ, ಚಂದ್ರ, ಇಂದ್ರ ಇವರನ್ನೆಲ್ಲ ಕರೆದು ಕೂಡಿಸ್ಲಿಕ್ಕೆ ಹೋಗಿ ಅವರೆಲ್ಲ ಮತ್ತೆ ಮೈಲಿಗೆ ಆಗಿ, ಅಂದ್ರೆ ತತ್ವಾಭಿಮಾನಿ ಅಸುರರ ಸ್ಪರ್ಶಕ್ಕೆ ಒಳಪಟ್ಟು ಅವರಲ್ಲಿ ದೇವರನ್ನು ಆವಾಹನೆ ಮಾಡ್ಲಿಕ್ಕೆ ಆಗದಂತಾಗಿ ವಾಯುದೇವರನ್ನು ಕರೆದ್ರಂತೆ. ನೀವು ಬರ್ರಿ ಅಂತಂದ್ರಂತೆ. ನೀವು ಬರ್ರಿ. ಸತ್ಯಲೋಕದಿಂದ ವಾಯುದೇವರು ಬಂದ್ರು. ನಾನು ಕೂಡ್ತೀನಿ, ಯಾರು ಬರ್ತಾರ ಬರ್ಲಿ ಅಂದ್ರಂತ. ವಾಯುದೇವರು ಯಾವಾಗ ಆಸನದಲ್ಲಿ ಬಂದು ಕುಳಿತುಕೊಂಡ್ರೋ ದೇವತೆಗಳು ಅವರಲ್ಲಿ ಉಕ್ತ ಅನ್ನೋ ವಿಷ್ಣುವಿನ ಉಪಾಸನೆ ಮಾಡಬೇಕಾಗಿದೆ ಅಂತ. ಇದು ಉಪನಿಷತ್ತಿನ ರಹಸ್ಯ. ಇತ್ತಮುದ್ಗೀತ ನಾಮ್ನಾಯ ಪ್ರೋಕ್ತಃ ಸರ್ವೋತ್ತಮೋ ಹರಿಹಿ. ಅಲ್ಲಿ ಉಕ್ತ ಉದ್ಗೀತ ಅಂತ ಎರಡು ನಾಮ. ಭಗವಂತನ ಉಕ್ತ ರೂಪದ ಉಪಾಸನೆಯನ್ನು ಮಾಡಬೇಕಾಗಿತ್ತು, ಆವಾಹನೆ ಮಾಡಬೇಕಿತ್ತು. ಅಸುರರು ಬಂದ್ರಂತ. ಅವರಿಗೆ ಅಭ್ಯಾಸ ಆಗಿಬಿಟ್ಟಿತ್ತು, ಇಲ್ಲಿ ಯಾರೇ ಕೂತ್ರು ನಾವು ಹೋಗಿ ಮುಟ್ಟಬೇಕು ಅಂತ. ಕೆಲವರಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ, ಮುಟ್ಟಿ ಮಾತಾಡಿಸ್ತಾರೆ, ಮುಟ್ಟಿ ಕೇಳ್ತಾರೆ ಮಡಿಲಿದ್ರ ಅಂತ. ಮೊದಲೇ ಕೇಳಬಾರ್ದೆ ಅಲ್ಲ, ಮುಟ್ಟಿ ಕೇಳ್ತಾರೆ, ಅಭ್ಯಾಸ. ಕೆಲವರು ಎಬ್ಬಿಸಿ ಕೇಳ್ತಾರೆ, ನಿದ್ದೆ ಬಂದಿತ್ತ ಅಂತ. ಅಲ್ಲ, ಅವರು ಉಪನ್ಯಾಸದಲ್ಲಿ ಅವರಷ್ಟಕ್ಕೆ ಅವ್ರು ಮಾಡ್ತಿರ್ತಾರೆ. ಅವರನ್ನು ಹೋಗಿ ಇವರು ಬಡದು ನಿಮಗೆ ನಿದ್ದೆ ಬಂದಿತ್ತ ಅಂತ. ಅಲ್ಲಿ ಮತ್ತೆ ಬಡದು ಕೇಳಿದ್ರೆ ಮತ್ತೆ ಇನ್ನೇನು ಅನ್ಬೇಕು ಹೇಳ್ರಿ. ಮುಟ್ಟಿ ಕೇಳ್ತಾರೆ, ಎಬ್ಬಿಸಿ ಕೇಳ್ತಾರೆ, ನಿದ್ದೆ ಬಂದಿತ್ತ, ಮಡಿ ಇದ್ರ, ಮೈಲಿಗೆ ಆದ್ರ ಅಂತ. ಇದೆಲ್ಲ ವಿಚಿತ್ರ ಸ್ವಭಾವ, ಹವ್ಯಾಸ. ಕೆಲವರು ಸುಮ್ಮನೆ ಕೂಡಲ್ಲ, ಶೀಟ್ ಹೀಗಿರ್ತದಲ್ಲ ಬಸ್ನಲ್ಲಿ, ಉಗುರು ಹಾಕಿ ಕೆರಿತಿರ್ತಾರೆ ಸುಮ್ಮನೆ. ಅಲ್ರಿ ಅದು ಯಾಕೆ ತಮ್ಮ ಸಾರ್ವಜನಿಕ ಸಂಪತ್ತದು ಬಿಡಬೇಕ? ಇಲ್ಲ ಅದು ಕೆರಿತಿದ್ದೆ ಅಂತಾರೆ. ಮತ್ತೆ ಇದು ವಿಚಿತ್ರ ವ್ಯಸನಗಳು. ಈ ವ್ಯಸನನೇ ಬಿಡ್ಲಿಕ್ಕೆ ಆಗ್ತಿಲ್ಲ. ಇದೆಲ್ಲ ಒಂದರ್ಥದಲ್ಲಿ ಈ ವ್ಯಸನಗಳೆಲ್ಲ ಅವರಿಂದಲೇ ಬಂದದ್ದು, ಅಸುರರಿಂದ. ಭಾರಿ ವಿಚಿತ್ರ ವ್ಯಸನ. ಆ ಅಸುರರಿಗೆ ಅದು ವ್ಯಸನವಾಗಿಬಿಟ್ಟಿತ್ತು. ಏನು, ಇಲ್ಲಿ ಯಾರು ಬಂದು ಕೂತರು ಅವರನ್ನು ನಾವು ಎಬ್ಬಿಸ್ಬೇಕು, ಮುಟ್ಟಬೇಕು. ವಾಯುದೇವರು ಬಂದು ಕೂತ್ಕೊಂಡ್ರಂತ. ವಾಯುದೇವರು ಕುಳಿತುಕೊಂಡಾಗ ಅಸುರರು ಬಂದು ಅವರನ್ನ ಸ್ಪರ್ಶ ಮಾಡ್ಲಿಕ್ಕೆ ಬಂದಿದ್ದಾರಷ್ಟೆ, ಇನ್ನೂ ಮುಟ್ಟಿಲ್ಲ. ಮುಟ್ಲಿಕ್ಕೆ ಹತ್ರ ಬಂದ್ರೆ ವಾಯುದೇವರ ಪ್ರಭಾವದಿಂದ ಹೇಗಾಯಿತು ಅಂತ ಉಪನಿಷತ್ನಲ್ಲಿ ಹೇಳ್ತದೆ. ಯಾವುದಾದ್ರೂ ಒಂದು ಕರಿ ಗುಂಡ್ಕಲ್ಲಿಗೆ ಮಣ್ಣಿನ ಹೆಂಟೆ ಎಸೆದರೆ ಮಣ್ಣಿನ ಹೆಂಟೆ ಹೆಂಗೆ ಸಿಡಿದು ಪುಡಿ ಪುಡಿಯಾಗಿ ಕೆಳಗೆ ಬೀಳ್ತದೋ, ಕರಿ ಗುಂಡ್ಕಲ್ಲಿಗೆ ಏನಾಗಲ್ಲ. ಕರಿ ಗುಂಡ್ಕಲ್ಲು ಅಂತ ಹಿಂದಿನ ಕಾಲದಲ್ಲಿ ಇಟ್ಟಿರ್ತಿದ್ರಲ್ಲ ಶಾವಿಗೆ ಕುಟ್ಲಿಕ್ಕೆ, ಹೌದಲ್ಲ? ನಮ್ಮೂರ್ ಕಡೆ ಅದ ಕರಿ ಗುಂಡ್ಕಲ್ಲು ಅಂತ ಇರ್ತಿದ್ವು. ಆಮೇಲೆ ಅದು ಬೇರೆ ಬೇರೆಯವ್ರಿಗೆ ಹೆಸರು ಇಡ್ಲಿಕ್ಕೆ ಶುರು ಮಾಡಿದ್ರು. ಕರಿ ಗುಂಡ್ಕಲ್ಲು ಇದ್ದಂಗೆ ಗುಂಡಪ್ಪ ಅಂತ ಶುರು ಮಾಡಿದ್ರು. ಆಮೇಲೆ ಅವು ಏನು ಉಪಯೋಗ ಆಗಲ್ಲ, ಇದು ಭಾರಿ ಗಟ್ಟಿಮುಟ್ಟಿದೆ ಅಂತ ಹೇಳಿ. ಹಂಗೆ ವಾಯುದೇವರು, ಅದಕ್ಕೆ ವಾಯುದೇವರಿಗೆ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಭಗವತ್ಪಾದರು ಹೇಳುವಾಗ ಆಖಣಾಶ್ಮ ಸಮ ಅಂತ ಕರೀತಾರೆ. ಆಖಣಾಶ್ಮ ಸಮ, ಸಂಸ್ಕೃತದಲ್ಲಿ ಅಶ್ಮ ಅಂದ್ರೆ ಕಲ್ಲು, ಆಖಣಾಶ್ಮ ಸಮ ಅಂದ್ರೆ ಕರಿ ಗುಂಡ್ಕಲ್ಲು ಅಂತ ಅರ್ಥ. ಅವರನ್ನ ಮಣ್ಣಿನ ಹೆಂಟೆ ಪುಡಿ ಆದ ಹಾಗೆ ಅಸುರೈ ಪಾಪನ ವಿದ್ಧಾಸ್ತದಶುದ್ಧಾಸುರ ಇಮೆ ಪೂಜಾರ್ಹ ನಾಭವನ್ ವಿಷ್ಣೋ ಶುದ್ಧಾತ್ ಶುದ್ಧತಮಸ್ಯ ಚ.
ಏನು ಮಾಡಿದರೂ ಕೂಡ ಅವರನ್ನು ಸ್ಪರ್ಶ ಮಾಡಲಿಕ್ಕಾಗದೆ ಅಸುರರೇನೆ ಪುಡಿ ಪುಡಿಯಾಗಿ ಕೆಳಗೆ ಸಿಡಿದು ಬಿದ್ದುಬಿಟ್ರಂತೆ. ಆಗ ದೇವತೆಗಳಿಗೆ ಅರ್ಥ ಆಯ್ತು, ನಮ್ಮನ್ನ ನಾವು ಹೋಗಿ ಕುಳಿತುಕೊಂಡ್ರೆ ನಮಗೆ ಅಸುರರು ಸ್ಪರ್ಶ ಮಾಡ್ತಾರೆ, ನಾವೆಲ್ಲ ಪಾಪವಿದ್ದರು. ಆದರೆ ವಾಯುದೇವರನ್ನ ಮಾತ್ರ ಏನು ಮಾಡಿದ್ರೂ ಮುಟ್ಲಿಕ್ಕಾಗಲಿಲ್ಲ. ಇದೇ ನೋಡಿ ವಾಯುದೇವರ ಮಹಿಮೆ ಅಂತ ಉಪನಿಷತ್ನಲ್ಲಿ ಹೇಳಿದೆ. ಇದನ್ನ ಕಂಟೆಂಟನ್ನು ಇಟ್ಟುಕೊಂಡು ರಾಜರು ಇಲ್ಲಿ ಅಂದರೆ ಸರಸಭಾರತಿ ವಿಲಾಸದಲ್ಲಿ ಈ ಕಥೆ ಉಪನಿಷತ್ನಲ್ಲಿ ಬಂದದ್ರಿಂದ ಅರ್ಥ ಆಗ್ತದೆ. ಆಖಣಸ್ತದ ಯೋಗ್ಯೋಭೂತ್ ಆ ಸಮ್ಯಕ್ ಖನನೇತು ಯಃ ಅಯೋಗ್ಯಸ್ತಂ ದೃಢಾಶ್ಮಾನಂ ಆಖಣಂ ಕೋವಿದಾಂ ವಿದುಹು ಕೋವಿದಾ ವಿದುಹು. ಇದು ಸರಸಭಾರತಿ ವಿಲಾಸದ ಶ್ಲೋಕ. ಸಂಸ್ಕೃತದಲ್ಲಿ ಅಶ್ಮ ಅಂದರೆ ಕಲ್ಲಂತೆ, ಖಣಾಶ್ಮ ಅಂದರೆ ತುಂಡು ಮಾಡಬಹುದಾದ ಕಲ್ಲಂತೆ, ಆ ಖಣಾಶ್ಮ ಅಂದರೆ ತುಂಡು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ತುಂಡಾಗದ ಕಲ್ಲಂತೆ. ಕಠಿಣ ಇದೆ ಅಲ್ಲ, ಎಂಥ ಅದು ನೋಡಿ. ಅವ್ರು ಹೇಳ್ತಾರೆ, ಅಖಣಸ್ತದಯೋಗ್ಯೋಭೂತ್ ಆ ಸಮ್ಯಕ್ ಖನನೇತು ಯಃ ಅಯೋಗ್ಯಸ್ತಂ ದೃಢಾಶ್ಮಾನಂ ಆಖಣಂ ಕೋವಿದ ವಿದುಹು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಛಾಂದೋಗ್ಯ ಉಪನಿಷತ್ತಿನ ಒಂದು ಭಾಗದ ನಿರ್ಣಯ ಮಾಡಿದ್ದಾರೆ. ಎಷ್ಟೋ ಕಲ್ಲುಗಳು ಇದ್ದಾವೆ, ನಾವು ಅದರಿಂದ ಕುಟ್ಲಿಕ್ಕೆ ಹೋದ್ರೆ ಅದೇ ಪುಡಿಯಾಗಿಬಿಡುತ್ತದೆ ಕಲ್ಲು. ಅಂಥ ಕಲ್ಲು ಇವರು ಅಲ್ಲ. ಕೆಲವು ಕಲ್ಲು ತುಂಡು ಮಾಡ್ಲಿಕ್ಕೆ ಪ್ರಯತ್ನನೇ ಪಟ್ಟಿರಲಿಲ್ಲ, ಆ ಥರದ ಕಲ್ಲು ಅಲ್ಲ. ತುಂಡು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಯಾವ ಕಲ್ಲು ತುಂಡಾಗಲ್ವೋ ಅಷ್ಟು ಗಟ್ಟಿ ಮುಟ್ಟಾದ ಕಲ್ಲಿಗೆ ಸದೃಶ ನಮ್ಮ ಮುಖ್ಯ ಪ್ರಾಣ. ಅದಕ್ಕೆ ಅವರನ್ನು ಆಖಣಾಶ್ಮ ಸಮ ಅಂತ ತಿಳಿಬೇಕು. ಈ ವಿಷಯ ಎಲ್ಲರ ಜೊತೆಗೆ ಹಂಚಿಕೊಳ್ತಿರಲ್ವ ನಾಳೆ ನಿಮ್ಮ ಮಕ್ಕಳ ಜೊತೆಗೆ. ಅಂಥ ಅದ್ಭುತವಾದ ಮುಖ್ಯ ಪ್ರಾಣ ತತ್ವ. ಅದಕ್ಕೆ ಆ ಹೆಸರೇ ಕನ್ನಡದಲ್ಲಿ ಗುಂಡ ಅಂತ ಆಯ್ತಂತೆ. ಅದೇ ಗುಂಡಪ್ಪ ಗುಂಡ ಅಂತ ಕರೀಲಿಕ್ಕೆ ಶುರು ಮಾಡಿದ್ರಂತೆ. ಹಿಂದಿನವರೆಲ್ಲ ಬಹಳ ಗಟ್ಟಿ ಮುಟ್ಟಾಗಿ ಮಕ್ಕಳಿದ್ದಾರೆ ಇರ್ಲಿ ಅನ್ನೋ ಭಾವನೆಯಲ್ಲಿ ಗುಂಡ ಅನ್ನೋ ಹೆಸರನ್ನ ವಾಡಿಕೆಗೆ ತಂದಿದ್ದಾರೆ. ಇದೆಲ್ಲ ರಾಜರ ವ್ಯಾಖ್ಯಾನದ ವಿಶೇಷತೆ ನೋಡ್ರಿ. ಇಂಥ ಮುಖ್ಯ ಪ್ರಾಣನನ್ನು ಕೂಡಿಸಿ ದೇವತೆಗಳೆಲ್ಲ ಸುತ್ತಲೂ ನಿಂತು ಅವರಲ್ಲಿ ಉದ್ಗೀತೋಪಾಸನೆಯನ್ನ ಅಂದರೆ ವಿಷ್ಣುವಿನ ಆವಾಹನೆಯನ್ನು ಮಾಡಿ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ದೇವತೆಗಳಿಗೆ ಬಲ ಬಂತಂತೆ, ಭಾರಿ ಬಲ ಬಂತಂತೆ ದೇವತೆಗಳಿಗೆ. ಯಾವೆಲ್ಲ ದೈತ್ಯರು ಸೋಲಿಸಿದ್ರೋ ದೇವತೆಗಳನ್ನ ಯುದ್ಧ ಮಾಡಿದ್ರಂತೆ. ಯುದ್ಧದಲ್ಲಿ ಜಯ ಬಂತಂತೆ ದೇವತೆಗಳಿಗೆ. ಆವಾಗ ಮೊದಲು ಪರಾಜಿತರಾದರು, ವಾಯುದೇವರನ್ನ ತಂದು ಕೂಡಿಸಿ ಉಪಾಸನೆ ಮಾಡಿ ಬಲ ಪಡ್ಕೊಂಡ್ರು. ಆಮೇಲೆ ಅವರನ್ನೆಲ್ಲ ಸೋಲಿಸಿದ್ರಂತೆ. ಈ ಕಥೆ ಉಪನಿಷತ್ನಲ್ಲಿ ಬಂದದ್ರಿಂದ ವಾಯುದೇವರ ಪರಿಶುದ್ಧವಾದಂತಹ ಸ್ವಾಭಾವಿಕವಾದ ದೇವತೆಗಳಿಗಿಂತ ಉತ್ತಮವಾದ ಬಲ ಎಂಥದ್ದು ಅಂತ ನೀವೆಲ್ಲ ಉಪಾಸನೆ ಮಾಡ್ರಿ. ಇದು ವಾಯು ತತ್ವದ ಬಗ್ಗೆ 2 ಕಥೆಗಳ ಹೇಳೋದ್ರ ಮೂಲಕ ಸರಸಭಾರತಿ ವಿಲಾಸದಲ್ಲಿ ಬಂದಂತೆ ನಾವು ಚಿಂತನೆ ಮಾಡಿದ್ವಿ. ಇದೊಂದು ವಿಷಯ. ದೇವಾನ್ ಪ್ರದರ್ಶೋಪನಿಷತ್ ಪೂರ್ವದೇವ. ಅದಕ್ಕೆ ಅಂತಾರೆ ವಾಯುಸ್ತುತಿಯಲ್ಲಿ ಹೇಳುವಾಗ, ವಾಯುದೇವರ ಕುಳಿತುಕೊಂಡ ಪಾದಪೀಠಕ್ಕೆ ದೇವತೆಗಳು ಬಂದು ತಮ್ಮ ಕಿರೀಟವನ್ನಿಟ್ಟು ಗಟ್ಟಿಸಿ ಆರಾಧನೆ ಮಾಡ್ತಾರಂತೆ. ಪೀಠೆ ರತ್ನೋಪಕ್ಲೃಪ್ತೆ ರುಚಿರ ರುಚಿಮಣಿಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ಸ್ತ್ವಪಿ ತವ ಭಗವನ್ ನರ್ತಿತದ್ಯೋವಧೂಷು. ದ್ಯೋವಧೂಷು, ದ್ಯು ಅಂದರೆ ದ್ವಿಲೋಕ ಸ್ವರ್ಗಲೋಕ, ವಧು ಅಂದರೆ ದ್ಯೋಲೋಕ ಸ್ವರ್ಗಲೋಕದ ಸ್ತ್ರೀಯರು ನರ್ತನ ಮಾಡ್ತಾರಂತೆ. ವಾಯುದೇವರ ಮಹಿಮೆಯನ್ನು ಹಾಡ್ತಾ ಹಾಡ್ತಾ ನರ್ತನ ಮಾಡ್ತಾರಂತೆ. ಯಾವುದೇ ದೇವಲೋಕದ ಸಭೆ ನಡೆದ್ರೆ ವಾಯುದೇವರ ಮಹಿಮೆಯನ್ನು ನರ್ತನ ಮಾಡಲೇಬೇಕಂತ. ಆಮೇಲೆ ಸಭೆ. ಪ್ರತ್ಯೇಕಂ ದೇವ ಸಂಸತ್ಸು. ಸಂಸತ್ ಅಂದ್ರೆ ಏನರ್ಥ? ಸಭೆಗಳು. ಯಾವ ಸಭೆ?
ದೇವತೆಗಳ ಲೋಕದಲ್ಲಿ ನಡೆಯುವ ಸಭೆಗಳಲ್ಲಿ ಪ್ರತಿಯೊಬ್ಬ ದೇವತಾ ಸ್ತ್ರೀಯರು ಇದೇ ವಾಯುದೇವರ ಮಹಿಮೆಗಳನ್ನ ಕೊಂಡಾಡ್ತಾ ಇವತ್ತಿಗೂ ನರ್ತನ ಮಾಡ್ತಾರಂತೆ. ಅವರು ಸರ್ವೋತ್ತಮರಾಗದೆ ಹೋಗಿದ್ರೆ, ದೇವೋತ್ತಮರಲ್ಲ ಅಂತಾಗಿದ್ರೆ ಅವ್ರ ಮಹಿಮೆ ಕೊಂಡಾಡ್ತಿದ್ರ? ಇವತ್ತು ನೋಡ್ರಿ, ನಮ್ಮೂರಿನಲ್ಲ, ಹಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಬೇಕಾದ್ರೂ ಪ್ರಧಾನಮಂತ್ರಿ ಜೆಂಡಾ ಹಾಕ್ತಿದ್ದಾನೆ. ಭಾರಿ 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 ಭಾರಿ. ಇವ್ರದೇ ಇಷ್ಟದ ಅಂದ್ರ ಇವ್ರದೇ ಇಷ್ಟ. ಒಂದು ರೈಲ್ವೆ ಸ್ಟೇಷನ್ ಹಾಕಿರ್ತೇವೆ ಅಷ್ಟ. ಮತ್ತೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ರೈಲು ಅಡ್ಡಾಡ್ಲಿದ್ರೆ ಒಂದು ಜೆಂಡಾ ಹಾಕಿರ್ತಾನ. ಭಾರಿ ಸಾಧನೆ, ಭಾರಿ ಸಾಧನೆ. ಅನಂತ ಕೋಟಿ ಬ್ರಹ್ಮಾಂಡದ ಜೀವರಾಶಿಗಳಿಗೆಲ್ಲ ಒಳಗಿದ್ದು ಪ್ರೇರಣೆ ಮಾಡುವ ವಾಯುದೇವರ ಮಹಿಮೆಗಳನ್ನ ನಾವು ನೀವು ಅಲ್ಲಪ್ಪ, ದೇವಲೋಕದಲ್ಲಿ ನಡೆಯುವ ಪ್ರತಿ ಸಂಸತ್ತಿನಲ್ಲೂ ಕೂಡ ದೇವತಾ ಸ್ತ್ರೀಯರು ಹಾಡಿ ಹೊಗಳುತ್ತಿದ್ದಾರೆ. ಪ್ರತ್ಯೇಕಂ ದೇವ ಸಂಸತ್ಸ್ತ್ವಪಿ ತವ ಭಗವನ್ ನರ್ತಿ ತದ್ಯೋ ವಧೂಷು ಪೀಠೆ ರತ್ನೋಪಕ್ಲೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಜ್ವಲತಿ. ಪೀಠೆ ಅಂದ್ರೆ ಪಾದಪೀಠೆ ಅಂತ ಅರ್ಥ. ಭಗವತ್ಪಾದರು, ಮುಖ್ಯ ಪ್ರಾಣದೇವರು ತಾವು ಕುಳಿತಾಗ ಅವರ ಪಾದವನ್ನು ಕೆಳಗಿಟ್ಟಿದಾರಂತ. ಪಾದ ಕೆಳಗಿಟ್ಟಾಗ ನೆಲದ ಮೇಲೆ ಇಡಬಾರ್ದು ಅಂತ ಒಂದು ಪೀಠ ಇಟ್ಟಿದ್ದಾರೆ, ಅದಕ್ಕೆ ಪಾದಪೀಠ ಅಂತ ಹೆಸರಂತ. ಆ ಪಾದಪೀಠದೊಳಗೆ ದೇವತೆಗಳು ಬಂದು ತಮ್ಮ ಕಿರೀಟದಲ್ಲಿ ಖಚಿತಗೊಳಿಸಿದ ರತ್ನಗಳನ್ನ ಘಟ್ಟಿಸ್ತಾರಂತೆ ಭಕ್ತಿಯಿಂದ ಬಂತು. ವಾಯುದೇವರೇ, ನೀವಿಲ್ದೆ ನಾವಿಲ್ಲ ಅಂತ. ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಧೂತಾಂಧತಮಸ ಸುಮನೋ ಮೌಳಿರತ್ನಾವಲೀನಾಂ. ಮೌಳಿರತ್ನಾವಲೀನಾಂ ಅಂದ್ರೆ ತಲೆ ಮೇಲೆ ಧರಿಸಿದ ಕಿರೀಟಗಳ ರತ್ನ. ಈ ಮಧ್ವಾಚಾರ್ಯರ ಅಂದ್ರೆ ವಾಯುದೇವರ ಪಾದ ಪೀಠಕ್ಕೆ ಸದಾ ಘಟ್ಟಿಸಿ ಘಟ್ಟಿಸಿ ಭಕ್ತಿಯನ್ನು ಮೆರಿತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಎಂಥ ಅದ್ಭುತವಾಗಿ ಹೇಳಿದ್ದಾರೆ. ಉತ್ಕಂಠ ಕುಂಠ ಅಕುಂಠ ಕೋಲಾಹಲ ಜವ ವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಧೂತಾಂಧತಮಸ ಸುಮನೋ ಮೌಳಿರತ್ನಾವಲೀನಾ ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಘ್ರಿ ಪೀಠೋತ್ಥಿತ ಕನಕರಜಃ. ಎಂಥ ಅದ್ಭುತವಾದ ಮಾತು. ನಮ್ಮನ್ನು ಯಾರು ಪವಿತ್ರ ಮಾಡಬೇಕು ಅಂದ್ರೆ ತ್ರಿವಿಕ್ರಮ ಪಂಡಿತರಂತಾರೆ, ನೀವು ನಮ್ಮನ್ನು ಪವಿತ್ರೀಕರಿಸ್ರಿ ಅಂತ ನಾನೇನು ಕೇಳ್ಕೊಳ್ಳೋದಿಲ್ಲ ಅಂದ್ರೆ ಅವರು ತ್ರಿವಿಕ್ರಮ ಪಂಡಿತರು ವಾಯುದೇವರನ್ನು. ಮತ್ತೆ ಯಾರು ಪವಿತ್ರೀಕರಿಸ್ಬೇಕು? ನಿಮ್ಮ ಪಾದಪೀಠಕ್ಕೆ ಭಕ್ತಿಯ ಅತಿಶಯದಿಂದ ದೇವತೆಗಳು ತಮ್ಮ ತಲೆ ಮೇಲಿಟ್ಟ ಕಿರೀಟದ ರತ್ನಗಳನ್ನು ತಂದು ತಂದು ಸಂಘಟಿಸಿ ಸಂಘಟಿಸಿ ಆಗ ಎದ್ದ ಪಾದಪೀಠದ ಧೂಳು ನಮ್ಮನ್ನು ಪವಿತ್ರೀಕರಿಸಲಿ ಸಾಕು ಅಂತಂದ್ರು. ಇದು ಅದರ ಅರ್ಥ. ಅಂದ್ರೆ ಎಷ್ಟು ಭಕ್ತಿ, ಎಷ್ಟು ಅದ್ಭುತವಾಗಿದೆ, ಎಂಥ ಮಹಿಮೆ ಇಲ್ಲಿ ಅಡಕಾಗಿದೆ. ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದ್ಭುತವಾದ ಮಹಿಮೆ. ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಕಾರ. ಭಕ್ತಿಯ ಉದ್ರೇಕದಿಂದ ದೇವತೆಗಳು ತಮ್ಮ ಹಣೆಯನ್ನು ತಂದು ಸಂಘಟಿಸಿದ್ರಿಂದ ಹೊರಹೊಮ್ಮಿದ ಪಾದಪೀಠದ ಧೂಳು ಪಿಂಜರಾಹ ರಂಜಿತಾಶಾಹ, ಅದು ನಮ್ಮನ್ನು ಪವಿತ್ರೀಕರಿಸಲಿ ಅಂತಂದ್ದಾರೆ. ಎಂಥ ಅದ್ಭುತ. ಹೀಗೆ ದೇವತೆಗಳೇ ವಾಯುದೇವರ ಪಾದಪೀಠದ ಧೂಳನ್ನ ತಮ್ಮನ್ನು ಪವಿತ್ರೀಕರಿಸ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷಿಸ್ತಾರೆ ಅಂದರೆ ವಾಯುದೇವರು ದೇವೋತ್ತಮರಲ್ವೇ? ಆ ದೇವೋತ್ತಮತೆಯನ್ನು ನಾವು ಉಪಾಸನೆ ಮಾಡಬೇಕು. ಅದೇ ವಾಯುದೇವರೇನೆ ಮುಂದೆ ಬ್ರಹ್ಮ ಪದವಿಗೆ ಬರೋರು ಅಂತ ಹೇಳು ನಾವು ಚಿಂತನೆ ಮಾಡಬೇಕಂತ. ಈಗ ಹೇಳ್ತಿರೋ ವಿಷಯಗಳೆಲ್ಲ ನಿಮಗೆ ಡ್ರೈ ಅನ್ನಿಸ್ಬೋದು. ಏನೋ ಆಚಾರ ಭಾರಿ ಡ್ರೈ ವಿಷಯ ಹೇಳ್ತಿದ್ದಾರೆ, ಚಂದಗೆ ಒಂದಿಷ್ಟು ಕಥೆ ಹೇಳಿ ನಿಮ್ಮನ್ನಿಷ್ಟು ನಗಿಸಿ ಹಾಸ್ಯ ಸಂಜೆ ಮಾಡಿ ಹೋಗಿಬಿಟ್ರೆ ಈಗೆಲ್ಲ ಅದು ಜಾಸ್ತಿ ಟ್ರೆಂಡ್ನಲ್ಲಿದೆ ಅಂತಾರೆ. ಮತ್ತೆ ನಿಮ್ಮನ್ನು ನಗಿಸೋದು ಬಹಳ ಹೊತ್ತಿಲ್ಲ, ಅದು ಬಹಳ ಹೊತ್ತಲ್ಲ, ಅದು ಕೆಲಸ ಬಹಳ ಹೊತ್ತಿಂದಲ್ಲ.
ಭಾಳ ಹೊತ್ತಿಲ್ಲ, ಅಳಿಸೋದು ಭಾಳ ಹೊತ್ತಿಲ್ಲ. ಈಗಿನ ಹಾಸ್ಯ ಸಂಜೆ ಟ್ರೆಂಡ್ನೊಳಗೆ ನಮ್ಮ ನಗಲಿಕ್ಕೆ ಸಾಕಷ್ಟು ಉಪಕರಣಗಳಿದ್ದಾವೆ. ಆದರೆ ವಾದಿರಾಜರು ಅವರು ಭೂಮಿಗೆ ಬಂದದ್ದು, ಅವರು ಅವತರಿಸಿದ್ದು, ಅವ್ರು ಬರೆದ ಗ್ರಂಥಗಳು ಇವು ಯಾವುದೂ ನಮ್ಮ ಬದುಕಿನೊಳಗೆ ಇಹಲೋಕದಲ್ಲಿ ಒಂದೇನೋ ಒಂದು ಸ್ವಲ್ಪ ಹೊತ್ತು ಕೇಳಿ ಅದು ಒಂದು ಗ್ರಂಥ, ಇದು ಒಂದು ಪುಸ್ತಕ, ಇದು ಒಂದು ಪುಸ್ತಕ ಅಂತ ಬೆರಳೆಣಿಕೆಯಲ್ಲಿ ಎಣಿಸ್ಕೊಂಡು ಅದನ್ನೆಲ್ಲೋ ಮತ್ತೆ ನಮ್ಗೆ ಬೇಡ ಅನಿಸಿದಾಗ ಮಾಡದಲ್ಲಿ ಇಟ್ಟು ನಮ್ಮ ಹಿರಿಯರು ಇದನ್ನು ಓದ್ತಿದ್ರು ನೋಡ್ರಪ್ಪ ಅಂತ ಅದಕ್ಕೊಂದು ಮಂಗಳಾರತಿ ಬತ್ತಿ ಏರಿಸಿ ಅದಕ್ಕೆ ಬಂದದ್ದಲ್ಲ. ಅವರು ಅದನ್ನು ಮಾಡಿ ಕೊಟ್ಟವರಲ್ಲ. ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಬದುಕಿದ ಮೇಲೆ ಹೀಗೇ ಸಾಧನೆ ಮಾಡಿ ಹೀಗೇ ಅವನು ತನ್ನ ಉದ್ಧಾರವನ್ನು ಮಾಡಿಕೊಳ್ಳಿ ಅನ್ನೋ ಕಳಕಳಿಯಿಂದ ಅವರೆಲ್ಲ ಮಾಡಿಟ್ಟಿದ್ದಾರೆ. ಹಾಗಾಗಿ ವಾಯುದೇವರ ಜೀವೋತ್ತಮ ತತ್ವದ ಬಗ್ಗೆ, ಆ ಪ್ರಮೇಯದ ಬಗ್ಗೆ, ಅವರು ದೇವೋತ್ತಮ ಯಾಕೆ ಅಂತ ಅನ್ನೋದ್ರ ಬಗ್ಗೆ, ಲಕ್ಷ್ಮೀ ದೇವಿಯ ಮಹಿಮೆಯ ಬಗ್ಗೆ ವಿಶೇಷವಾಗಿ ಉಪಾಸನೆ ಮಾಡ್ತಾ ಬರಬೇಕಂತ. ಅದನ್ನು ಅವರು ಯುಕ್ತಿಯುಕ್ತವಾಗಿ ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾ ಬರ್ತಾರೆ. ನೋಡಿ, ಉಳಿದ ದೇವತೆಗಳಿಗೆಲ್ಲ ಅಸುರಾವೇಶ ಇದೆ, ಈ ವಾಯುದೇವರಿಗೆ ಮಾತ್ರ ಅಸುರಾವೇಶ, ಆದ್ರಿಂದಲೂ ಶ್ರೇಷ್ಠ. ಉಳಿದ ದೇವತೆಗಳಿಗೆ ಪಾಪದ ಸಂಪರ್ಕ ಇದೆ, ಈ ದೇವತೆಗಳಿಗೆ ಮಾತ್ರ ಪಾಪವಿದ್ಧರಲ್ಲ. ಅದಕ್ಕೆ ಅಸುರಾವೇಶ ರಹಿತ ವಾಯೋರೇವಹಿ ಶುಕ್ಲತಾ ಅಂತಾರೆ. ಇದನ್ನೇ ಮನಸ್ಸಲ್ಲಿಟ್ಟುಕೊಂಡು ನಮ್ಮ ಶಾಸ್ತ್ರಗಳು ಪರಶುಕ್ಲತ್ರಯ ಅಂತ ಕರೆದ್ರಂತೆ. ಶುಕ್ಲ ಅಂದ್ರೆ ಏನು? ಅಸುರ ಸಂಪರ್ಕ ಇಲ್ಲದವರು ಅಂತ ಅರ್ಥ ಅಂತ. ಯಾರಿಗೆ ಅಸುರರ ಸಂಪರ್ಕನೇ ಆಗಲ್ವೋ ಅವರಿಗೆ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪೂರ್ಣ, ಇದೆಲ್ಲ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳುವ ಮಾತು. ಪಾಪ ಅವಿದ್ಧರು ಆದ್ರಿಂದಲೂ ಉತ್ತಮ, ಅಸುರ ಅವಿದ್ಧರು, ದೈತ್ಯ ಪೂಗದಿಂದ ಅವಿದ್ಧರು ಆದ್ರಿಂದಲೂ ಉತ್ತಮ. ಈ ತತ್ವಗಳನ್ನು ನಮಗೆ ಉಪಾಸನೆ ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಭಾವಿ ಬ್ರಹ್ಮರು ಅಂತ ತಿಳಿಬೇಕಂತ ವಾಯುದೇವರು. ಆವಾಗಲೇ ಶ್ಲೋಕ ಹೇಳಿದೆ, ಬ್ರಹ್ಮಾಣಂ ಭಾವಿನಂ ತ್ವಾಜ್ವಲತಿ ನಿಜ ಪದೇ ವೈದಿಕಾದ್ಯಾಹಿ ವಿದ್ಯಾ. ಭಾವಿ ಬ್ರಹ್ಮರು ಅಂತ ನಾವು ಅದನ್ನು ದಿನನಿತ್ಯ ಇವರನ್ನು ಕೊಂಡಾಡಬೇಕಂತ. ಅದು ಅವರಿಗೆ ಪ್ರೀತಿಯನ್ನು ತಂದುಕೊಡ್ತದೆ, ಖುಷಿ ಕೊಡ್ತದೆ. ವಾಯುರೇವ ಯಥೋ ಬ್ರಹ್ಮ ಸೋಪಿ ಶುಕ್ಲ ಅಭವತ್ ತತಃ ವಾತಾದ್ಭೀತಾ ಸುರಾ ವಾಯೋ ಪತ್ನೀಂ ಪತ್ಯಂಕ ಗಂಗಾಂ ಸದಾ ಅಂತ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಮುಂದಿನ ಬ್ರಹ್ಮ ಪದವಿಗೆ ಬರುವವರು ವಾಯುದೇವರು. ಹೀಗೆ ಇನ್ನೂ ಅನೇಕ ಘಟನೆಗಳಿಂದಲೂ ವಾಯುದೇವರು ಉತ್ತಮತೆಯನ್ನು ಸರಸಭಾರತಿ ವಿಲಾಸದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಮುಂದಿನ ಸ್ಥಾನ ವಾಯುದೇವರ ಪತ್ನಿ. ವಾಯುಪತ್ನಿ ಯಾರು? ಭಾರತೀ ದೇವಿ. ಅವಳ ಹೆಸರೇ ಭಾರತಿ ಅಂತಿದೆ. ಅವಳನ್ನು ನಾವು ಸ್ಮರಣೆ ಮಾಡಬೇಕಂತ. ಅವಳ ಸ್ಥಾನ ಎಷ್ಟು ದೊಡ್ಡದು ನೋಡಿ. ಮೊದಲನೇ ಸ್ಥಾನ ಭಗವಂತ ನಾರಾಯಣ, ಪರಿಶುದ್ಧ ಗುಣಪೂರ್ಣ, ಸರ್ವಾಂತರ್ಯಾಮಿ, ಸರ್ವೇಶ್ವರ, ಸರ್ವಶಕ್ತ, ಸರ್ವಸೃಷ್ಟಿಕರ್ತ, ಸರ್ವ ಸಂಹಾರಕರ್ತ, ಸರ್ವಕ್ರಿಯಾ ಪ್ರೇರೇಪಕ, ಸರ್ವವೇದ ಪ್ರತಿಪಾದ್ಯ, ಸಕಲ ಗುಣಪೂರ್ಣ. ಇದೆಲ್ಲ ಭಗವಂತನ ಮಹಿಮೆಯನ್ನು ವಿಶೇಷ ಅನುಸಂಧಾನ ಮಾಡಿಸ್ತಾ ಬಂದರು ಮೊದಲು. ಅದಾದ ಮೇಲೆ ಲಕ್ಷ್ಮೀ ದೇವಿ. ಅದಾದ ಮೇಲೆ ನಾವಿವತ್ತು ತಿಳಿದದ್ದು ಮತ್ತಾರನ್ನು ಈಗ ವಾಯುದೇವರು. ವಾಯುದೇವರ ನಂತರದ ಸ್ಥಾನ ಯಾರಿಗೆ? ಲಕ್ಷ್ಮೀ ದೇವಿಗೆ. ಅಂದರೆ ಬ್ರಹ್ಮ ಮತ್ತು ವಾಯು ಅವರು ಶುಕ್ಲರು, ಪರ ಶುಕ್ಲರು ಅಂದಾಗ ಲಕ್ಷ್ಮಿ ಮೊದಲನೇ ಪರಶುಕ್ಲರು, ಎರಡನೇವರು ಬ್ರಹ್ಮವಾಯುಗಳು, ಮೂರನೇವರು ಯಾರು ಅಂದರೆ ಭಾರತೀ ದೇವಿ, ಸರಸ್ವತಿ ದೇವಿ ಅಂತ ನಾವು ತಿಳಿದು ಉಪಾಸನೆ ಮಾಡಬೇಕಂತ. ಯಾರು ಮರೆಯೋ ಹಾಗಿಲ್ಲ ಈ ವಿಷಯವನ್ನು. ಭಾರತೀ ದೇವಿಯ ಬಗ್ಗೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಸಾಕಷ್ಟು ವಿಷಯ